ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗಳಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಹಾಗೂ ಅದರಲ್ಲಿ ಬರುವಂತಹ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ, ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು, ಕನ್ನಡ ಭಾಷೆ ಮತ್ತು ವ್ಯಾಕರಣವನ್ನು ಹೇಗೆ ಓದಬೇಕು ಅನ್ನುವಂತಹದನ್ನು ತರಗತಿಗಳನ್ನು ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ. ಎಲ್ಲರ ಪ್ರೋತ್ಸಾಹದಿಂದ ಮೆಚ್ಚುಗೆಯ ತರಗತಿಗಳಾಗಿದ್ದು ಸ್ನೇಹಿತರೆ, ಅದೇ ರೀತಿ ನಿಮ್ಮ ಅಭಿಪ್ರಾಯದಂತೆ ಇಂದಿನ ದಿನದಿಂದ ನಿಮಗೆ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಇಟ್ಟಿರುವಂತಹ ಪಠ್ಯಕ್ರಮದ ಅನುಸಾರ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾ ಇದ್ದೇನೆ. ಮೊದಲಿಗೆ ಹಳಗನ್ನಡದ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳನ್ನು ನಾವು ಓದಬೇಕು ಮತ್ತೆ ಇಲ್ಲಿ ಬರುವಂತಹ ಕವಿಗಳ ಹಿನ್ನೆಲೆಯಲ್ಲಿ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಎಲ್ಲರೂ ಸಹ ಈ ತರಗತಿಗಳನ್ನ ಕೇಳಿಬಿಟ್ಟು ನಿಮಗಿರುವಂತಹ ಗೊಂದಲಗಳನ್ನ ಕಾಮೆಂಟ್ ಮುಖಾಂತರ ಹಂಚಿಕೊಳ್ಳಿ. ಮತ್ತೆ ತರಗತಿ ಇನ್ನೂ ಹೇಗೆ ಬರಬೇಕು ಹೊಸ ರೀತಿಯಲ್ಲಿ ಅನ್ನುವಂತಹ ವಿಚಾರಗಳನ್ನ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಇಲ್ಲಿಯವರೆಗೂ ಸಹ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಮುಖಾಂತರ ಇನ್ನೂ ಹೆಚ್ಚಿನ ಈ ರೀತಿಯ ತರಗತಿಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಬನ್ನಿ ಹಾಗಾದ್ರೆ ತರಗತಿಯನ್ನ ಪ್ರಾರಂಭ. ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಯಾರೆಲ್ಲ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಹುದ್ದೆಗಳಿಗೆ ಓದ್ತಾ ಇದ್ದೀರೋ, ಹಾಗೆ HSTR ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಿದ್ದೀರೋ, ಅವೆಲ್ಲ ಪರೀಕ್ಷೆಗಳಿಗೆ ಸೂಕ್ತವಾಗುವಂತೆ ಕನ್ನಡ ಸಾಹಿತ್ಯ ಚರಿತ್ರೆಯ ಹಳಗನ್ನಡ ಭಾಗ 1 ತರಗತಿಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಡಾಕ್ಟರ್ ಕೃಷ್ಣಮೂರ್ತಿಯ ಸಹಾಯಕ ಪ್ರಾಧ್ಯಾಪಕ, CG ಬೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಸ್ನೇಹಿತರೆ, ನೋಡೋಣ ಹಾಗಾದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹಳಗನ್ನಡ ಅನ್ನುವಂತಹದನ್ನು ನಾವು ಯಾವೆಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ತಯಾರಿ ಮಾಡಬೇಕು ಅನ್ನುವಂತಹದ್ದು. ಮೊದಲನೇದಾಗಿ ಹಳಗನ್ನಡ ಇಷ್ಟು ವಿಷಯ ವ್ಯಾಪ್ತಿಯನ್ನ ಒಳಗೊಂಡಿದೆ. ಅದರಲ್ಲಿ ಶಾಸನ ಇರ್ಬೋದು, ಕನ್ನಡ ಚರಿತ್ರೆಯ ಕುರಿತಿರುವಂತಹದ್ದು, ಕನ್ನಡ ಸಾಹಿತ್ಯ ಚರಿತ್ರೆಗಳ ಕುರಿತು ವಿಭಾಗ ಕ್ರಮ ನೀವು ನೋಡ್ಬೋದು. ರಮಶ್ರೀ ಮುಗುಳಿಯವರು, ತಸು ಶಾಮರಾಯರು ಮತ್ತು C ವೀರಣ್ಣವರ ಸಾಹಿತ್ಯ ಚರಿತ್ರೆಗಳು, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಗಳಲ್ಲಿ ವಿಭಾಗ ಕ್ರಮ ಬೇರೆ ಬೇರೆ ರೀತಿಯಾಗಿ ಮಾಡಲಾಗಿದೆ. ಅಂದ್ರೆ ಒಂದೊಂದು ಪುಸ್ತಕದಲ್ಲಿರುವಂತಹ ವಿಭಾಗ ಕ್ರಮದ ಬಗ್ಗೆನೂ ಸಹ ನೀವು ಓದ್ಕೊಬೇಕು. ಇವುಗಳ ಬಗ್ಗೆನೂ ಸಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ನಂತರ ಪಂಪ ಪೂರ್ವ ಯುಗದ ಕವಿಗಳ ಬಗ್ಗೆ, ಅಲ್ಲಿನ ಪಂಪ ಪೂರ್ವ ಯುಗದಲ್ಲಿ ಸಾಕಷ್ಟು ಕವಿಗಳ ಕೃತಿಗಳು ಇಲ್ಲಿಯವರೆಗೂ ಸಹ ನಮಗೆ ದೊರೆತಿಲ್ಲ. ಅಂತಹ ಕೃತಿಗಳ ಬಗ್ಗೆಯೂ ಸಹ ನೀವು ಮಾಹಿತಿಯನ್ನ ಕಲೆ ಹಾಕೊಬೇಕು. ನಂತರ ಪಂಪ ಯುಗದಲ್ಲಿ ಬಂದಿರುವಂತಹ ಕನ್ನಡದ ಮೊದಲ ಕೃತಿಗಳಿರ್ಬೋದು, ಅದರಲ್ಲಿರುವಂತಹ ಸಾರಾಂಶ ಮತ್ತು ಆ ಕೃತಿ ಏನನ್ನ ಹೇಳಲಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ, ಪಂಪ ಯುಗದ ನಂತರ ಬರುವ ಕವಿಗಳು ಯಾರ್ಯಾರಿದ್ದಾರೋ ಅವುಗಳ ಬಗ್ಗೆನೂ ಸಹ ತಿಳ್ಕೊಬೇಕು. ಕಾವ್ಯಗಳ ಪರಿಕಲ್ಪನೆ ಕುರಿತು ವಿಷಯಗಳನ್ನು ತಿಳ್ಕೊಬೇಕು. ಒಟ್ಟು ಇಷ್ಟು ವಿಷಯಗಳು ಹಳಗನ್ನಡ ಓದು ವ್ಯಾಪ್ತಿಯನ್ನ ಒಳಗೊಂಡಿದೆ. ಇಷ್ಟು ವಿಷಯಗಳ ಹಿನ್ನೆಲೆಯಲ್ಲಿಯೇ ನೀವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಮೊದಲು ಪ್ರಾರಂಭ ಮಾಡಬೇಕು. ನಂತರ ಪ್ರಾಚೀನ ಕನ್ನಡ ಸಾಹಿತ್ಯ ಓದಲು ಸ್ವಲ್ಪ ಅನುಸರಿಸಬೇಕಾದಂತಹದ್ದು, ಹಳಗನ್ನಡದಲ್ಲಿ ಏನೇನೆಲ್ಲ ವಿಷಯಗಳಿರ್ತವೆ ಅನ್ನುವಂತಹದ್ದು. ಮೊದಲಿಗೆ ಕನ್ನಡ ಪ್ರಾಚೀನತೆಯ ಅರಿವು ಅನ್ನುವಂತಹದ್ದು ಸ್ನೇಹಿತರೆ. ನೀವು ನೋಡ್ಬೋದು, ಈಗ ಕನ್ನಡಕ್ಕೆ ಸಾಕಷ್ಟು ಇತಿಹಾಸ ಮತ್ತು ಪರಂಪರೆ ಇರುವಂತಹದನ್ನು ನೋಡ್ಬೋದು. ಕರ್ನಾಟಕದ ಹೆಸರನ್ನ ಬೇರೆ ಬೇರೆ ಎಲ್ಲಾ ಕೃತಿಗಳಲ್ಲೂ ಉಲ್ಲೇಖ ಮಾಡಿರುವಂತಹದನ್ನು ನೋಡ್ಬೋದು. ಇಂತಹ ಉಲ್ಲೇಖಗೊಂಡಂತಹ ಕೃತಿಗಳ ಮುಖ್ಯವಾದಂತಹ ಕೃತಿಗಳನ್ನ ನೆನ್ಪಿಟ್ಕೊಬೇಕಾಗುತ್ತೆ ಮತ್ತು ಸಂಶೋಧನೆಗಳನ್ನು ನೆನ್ಪಿಟ್ಕೊಬೇಕಾಗುತ್ತೆ, ಶಾಸನಗಳನ್ನು ನೆನ್ಪಿಟ್ಕೊಬೇಕಾಗುತ್ತೆ. ಈಗ ನೆನ್ಪಿಟ್ಟುಕೊಳ್ಳುವಂತಹ ಹಿನ್ನೆಲೆಯಲ್ಲೂ ಸಹ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಂತರ ಪ್ರಾಚೀನ ಕನ್ನಡ ಕೃತಿಗಳ ಪಟ್ಟಿಗಳು, ಈಗಾಗಲೇ ಹೇಳ್ತಿದ್ದೆ ರಮಶ್ರೀ ಮುಗುಳಿ ಅವ್ರದ್ದು ಕೃತಿಗಳು ಪಟ್ಟಿ ಅನ್ನುವಂತಹದ್ದು, ಅದನ್ನು ಸಹ ನೀವು ಹೇಳ್ಕೊಬೇಕು. ನಂತರ ಕವಿಗಳ ಕೃತಿ, ಮೂಲ, ಕಾಲ, ದೇಶ ಇದ್ರ ಬಗ್ಗೆ ಸಹ ಸ್ಪಷ್ಟ ತಿಳುವಳಿಕೆ ಇರಬೇಕು. ನಂತರ ಕವಿಗಳ ಕೃತಿಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತಹದ್ದು. ಕವಿಗಳ ಕೃತಿಗಳಲ್ಲಿ ಉಕ್ತಗೊಂಡಿರುವ ವಿಶೇಷ ಪ್ರಸಂಗಗಳ ಜ್ಞಾನ ಇರಬೇಕು. ಈ ಪ್ರಸಂಗಗಳ ಜ್ಞಾನ ಇದ್ರೆ ನಿಮಗೆ ಇನ್ನೂ ಆ ಕೃತಿಯ ಬಗ್ಗೆ ಹೆಚ್ಚು ಒಲವು ಬರುತ್ತೆ. ನಂತರ ಹೆಚ್ಚು ವಿಷಯಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ನಂತರ ಪ್ರತಿಯೊಬ್ಬ ಕವಿಯ ರಚನೆಯ ಶೈಲಿಯನ್ನ ಗುರುತಿಸುವಂತ ಪ್ರಯತ್ನ ಮಾಡಬೇಕು. ಹಳಗನ್ನಡ ಓದುವ ಹವ್ಯಾಸವನ್ನ ಬೆಳೆಸ್ಕೊಬೇಕಾಗುತ್ತೆ ಸ್ನೇಹಿತರೆ. ಕಾವ್ಯಗಳ ಪದ್ಯಗಳ ಸಾಲುಗಳನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದು, ಕೃತಿಗಳ ಸಾರಾಂಶ ತಿಳಿಯುವ ಮೂಲಕ ಪಾತ್ರಗಳು ಮತ್ತು ಕವಿಯ ರಚನೆಯ ಹೊಸತನವನ್ನ ತಿಳಿಬೇಕು. ಇಷ್ಟು ಅಂಶಗಳಿಗೆ ನೀವು ಓದುವಂತಹ ಅನುಸರಿಸಬೇಕಾದಂತಹ ಕ್ರಮಗಳು. ನೀವು ಒಂದ್ಸತಿ ಈ ಇಷ್ಟು ಅಂಶಗಳು ತಲೆಯಲ್ಲಿದ್ರೆ ಸಾಕು, ನೀವು ಪ್ರತಿಯೊಂದು ಯಾವುದೇ ಕೃತಿಯನ್ನು ಓದಿದ್ರೂ ಸಹ ಇಷ್ಟು ಅಂಶಗಳು ನಿಮ್ಮ ತಲೆಯಲ್ಲಿ ಒಳಿತಾ ಇರ್ತವೆ ಸ್ನೇಹಿತರೆ. ನಂತರ ಹಿಂದೆ ನಾನು ಹೇಳ್ತಾ ಇದ್ದೆ, ಈ ಪಟ್ಟಿಯನ್ನು ನೀವೆಲ್ಲರೂ ಸಹ ಇಟ್ಕೊಬೇಕು ಅನ್ನುವಂತಹದ್ದು. ನೋಡ್ಬೋದು, ಗ್ರಂಥಕಾರ ಕಾಲ, ಮತ, ಗ್ರಂಥ ಸ್ವರೂಪ, ಈ ಕೃತಿಗಳ ಪಟ್ಟಿಗಳನ್ನು ನೀವೆಲ್ಲರೂ ಸಹ ಪ್ರಾಚೀನ ಕನ್ನಡ ಸಾಹಿತ್ಯ ಓದುವಂತಹ ಸಂದರ್ಭದಲ್ಲಿ ಅಥವಾ ಹಳಗನ್ನಡ ಓದುವಂತಹ ಸಂದರ್ಭದಲ್ಲಿ ಒಬ್ಬ
ಯಾರೆಲ್ಲ ಕವಿಗಳು ಬರ್ತಾರೆ ಅವರೆಲ್ಲ ಕೃತಿಗಳೇನು ಮತ್ತೆ ಆ ಕೃತಿಗಳ ಸಾರಾಂಶ ಏನು ಅನ್ನುವಂತಹದನ್ನ ಈ ಈ ಒಂದು ಪಟ್ಟಿಯಲ್ಲಿ ಕೊಡಲಾಗಿದೆ. ಇದನ್ನು ನೀವೇನಾದ್ರೂ ಅಷ್ಟು ಕವಿಗಳ ಕೃತಿಗಳ ನೆನಪಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಏನಾದ್ರು ನಿಮಗೆ ಒಂದು 20 ಅಂಕಗಳು ಕಡ್ಡಾಯವಾಗಿ ಬಂದೇ ಬರ್ತವೆ ಇದರಲ್ಲಿ. ಇಲ್ಲಿ ಕೊಟ್ಟಿರುವಂತಹ ಕವಿಗಳ ಕೃತಿಗಳು ಕೆಲವೊಂದು ಸಿಕ್ಕಿದವೆ, ಕೆಲವೊಂದು ಕೃತಿಗಳು ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಎಲ್ಲವನ್ನೂ ಸಹ ಕೇಳೋ ಸಾಧ್ಯತೆಗಳು ಇರ್ತಾವೆ ಸ್ನೇಹಿತರೆ. ಹಾಗಾಗಿ ಇದರ ಪಟ್ಟಿಯನ್ನು ನೀವು ಜಾಗೃತವಾಗಿ ಇಟ್ಕೊಂಡಿರಿ ಅಂತ ಹೇಳುವಂತಹದ್ದು. ಇಷ್ಟು ಇಲ್ಲಿ ತನಕನೂ ಇರುವಂತಹದನ್ನು ನೋಡ್ಬೋದು. ನಿಮಗೆ ಉದಾಹರಣೆಯಾಗಿ ಈ ವಿಷಯಗಳನ್ನ ತೆಗೆದುಕೊಂಡಿರುವಂತಹದ್ದು ನಾನು ಇಟ್ಕೊಳ್ಳಿ. ಈ ಹಳೆಗನ್ನಡ ಓದುವಂತಹ ಸಂದರ್ಭದಲ್ಲಿ ಇವೆಲ್ಲ ಬಹಳ ಮುಖ್ಯ ಆಗ್ತವೆ ಅನ್ನುವಂತಹದ್ದು. ಸ್ನೇಹಿತರೆ, ಪ್ರಾರಂಭ ಪ್ರಾರಂಭ ಮಾಡ್ತಿದ್ದೀನಿ. ಮೊದಲಿಗೆ ಕನ್ನಡದ ಪ್ರಾಚೀನತೆಯ ಅರಿವು ಮತ್ತು ಕರ್ನಾಟಕದ ಮೂಲಗಳು ಅನ್ನುವಂತಹದ್ದು ಒಂದು ಸಂಕ್ಷಿಪ್ತವಾಗಿ ಇದನ್ನ ಪ್ರಾರಂಭ ಮಾಡ್ತೀನಿ. ಇದು ಸುದೀರ್ಘವಾಗಿ ಸಾಕಷ್ಟು ಐತಿಹಾಸಿಕ ದಾಖಲೆಗಳನ್ನ ಕೊಡುವ ಮುಖಾಂತರ ನಾವು ಕನ್ನಡ ಪ್ರಾಚೀನತೆಯ ಅರಿವನ್ನು ತಿಳ್ಕೊಬಹುದು ಮತ್ತು ಕರ್ನಾಟಕದ ಮೂಲಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಈಗ ನೋಡ್ಬೋದು, ಕನ್ನಡ ಎಂಬುದೊಂದಂತೂ ಭಾಷೆ ಅಲ್ಲ, ನಾವು ಭೌಗೋಳಿಕವಾಗಿ ಸಾಕಷ್ಟು ಹಿನ್ನೆಲೆಯಲ್ಲಿ ನಾವು ವಿಸ್ತಾರವಾದಂತಹ ವ್ಯಾಪ್ತಿಯನ್ನು ಒಳಗೊಂಡಿರ್ಬೋದು. ನೀವು ಕವಿರಾಜ ಮಾರ್ಗ ಕೃತಿಯಲ್ಲಿಯೇ ಕಾವೇರಿಯಿಂದ ಗೋದಾವರಿ ಮಲ್ಪೆಯಿದ್ದ ನಾಡಾದ ಕನ್ನಡದೋಳು ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಶೇಷಂ ಅನ್ನುವಂತಹ ಸಾಲನ್ನು ಕೇಳಿದಾಗ ಕರ್ನಾಟಕ ಅನ್ನುವಂತಹದ್ದು ಗೋದಾವರಿ ನದಿಯವರೆಗೂ ಸಹ ವ್ಯಾಪ್ತಿಸಿತ್ತು ಅನ್ನುವಂತಹದನ್ನ ನೋಡ್ಬೋದು. ಅಲ್ಲೆಲ್ಲ ನಮಗೆ ಶಾಸನಗಳಿರ್ಬೋದು, ಉಲ್ಲೇಖಗಳಿರ್ಬೋದು, ಮತ್ತೆ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರ್ಬೋದು ಕನ್ನಡದ ಉಲ್ಲೇಖಗಳು ನಾವು ನೋಡ್ಬೋದು. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕನ್ನಡವನ್ನು ಗುರುತಿಸುವಂತ ಪ್ರಯತ್ನವನ್ನ, ಪ್ರಾಚೀನತೆ ಗುರುತಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೆ ಮಹಾಭಾರತ ಅಂತ ಕೃತಿಯಲ್ಲಿಯೂ ಸಹ ಭೀಷ್ಮ ಪರ್ವದಲ್ಲಿ ಕರ್ನಾಟ ಅನ್ನುವಂತಹ ಪ್ರದೇಶ ಹೆಸರು ಉಲ್ಲೇಖ ಇರುವಂತಹದನ್ನು ನೋಡ್ಬೋದು. ಈ ತರ ಪ್ರಶ್ನೆಗಳನ್ನು ಸಾಕಷ್ಟು ಕೇಳೋದಕ್ಕೆ ಸಾಧ್ಯತೆ ಇರುತ್ತೆ ಕನ್ನಡದ ಪ್ರಾಚೀನತೆಯ ಅರಿವು ಹಿನ್ನೆಲೆ ಎನ್ನುವಂತಹದ್ದು. ಈ ಸಂಕ್ಷಿಪ್ತ 4 ಉದಾಹರಣೆಗಳ ಮುಖಾಂತರ ನಿಮಗೆ ಇಲ್ಲಿ ಹೇಳ್ತೀನಿ. ಮುಂದಿನ ಒಂದು ತರಗತಿಯಲ್ಲಿ ನಾನು ಈ ಕನ್ನಡ ಪ್ರಾಚೀನತೆಯ ಅರಿವು ಬಗ್ಗೆನೇ ಒಂದು ತರಗತಿಯನ್ನ ಮಾಡಿ ಸಂಪೂರ್ಣವಾಗಿ ಆ ಪಟ್ಟಿಯನ್ನ ಕೊಡ್ತೇನೆ. ಯಾರ್ಯಾರು ಎಲ್ಲೆಲ್ಲಿ ಕನ್ನಡ ಪ್ರಾಚೀನತೆಯ ಅರಿವನ್ನು ಗುರುತಿಸಿದ್ದಾರೆ ಎನ್ನುವಂತಹದನ್ನು ಅದನ್ನ ನೀವು ನೆನ್ಪಿಟ್ಕೊಂಡ್ರೆ ಸರಳವಾಗಿ ಪ್ರಶ್ನೆಯನ್ನು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ ಸ್ನೇಹಿತರೆ, ಗೋವಿಂದಪ್ಪಯ್ಯವರು ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರಬುದ್ಧ ಕರ್ನಾಟಕ ಲೇಖನವೊಂದರಲ್ಲಿ ಬರೆಯುತ್ತಾ ಅವರು ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನ ಮೊದಲು ಗುರುತಿಸುವಂತಹದನ್ನ ನೋಡಬಹುದು. ಇದು ಒಂದು ಸಂಶೋಧನೆ. ಗೋವಿಂದಪ್ಪಯ್ಯವರು ಗ್ರೀಕ್ ಪ್ರಹಸನದಲ್ಲಿ ಬರುವಂತಹ ಕನ್ನಡ ಪದಗಳು ಅನ್ನುವಂತಹದ್ದು. ನಂತರ ನರಸಿಂಹಾಚಾರ್ಯರು ಏನ್ ಮಾಡ್ತಾರೆ, ಇವರು ಕವಿಚರಿತೆ ಎನ್ನುವಂತಹ ಪುಸ್ತಕಗಳನ್ನ ಬರೆದಿರುವಂತಹ ನೋಡಬಹುದು. ಅಂದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ ಕವಿರಾಜ ಮಾರ್ಗಕ್ಕಿಂತಲೂ ಹಿಂದೆಯೇ ಕನ್ನಡ ಸಾಹಿತ್ಯವಿದ್ದಿರಬೇಕು ಅನ್ನುವಂಥದ್ದನ್ನ ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ಅವರ ಅಭಿಪ್ರಾಯ ಏನಪ್ಪಾ ಅಂದ್ರೆ ತಮಿಳಿನ ಒಂದು ಚಂದಾ ಗ್ರಂಥ ಅಂದ್ರೆ ಎಪ್ಪಾರುಂಗ ಲಕ್ಕರಿ ಐ ಎನ್ನುವಂತಹ ಒಂದು ಪ್ರಾಚೀನ ಕಾವ್ಯ ಅದಕ್ಕೆ ಆಧಾರವಾಗಿದೆ ಎನ್ನುವಂತಹದನ್ನ ಹೇಳ್ತಾರೆ. ಅಂದ್ರೆ ಕನ್ನಡ ಕವಿರಾಜ ಮಾರ್ಗಕ್ಕಿಂತಲೂ ಹಿಂದೆ ಅಸ್ತಿತ್ವದಲ್ಲಿತ್ತು ಅನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಇದನ್ನು ಸಹ ಪ್ರಶ್ನೆ ಆಗಿರುವಂತಹದ್ದು ನೋಡ್ಬೋದು. ಇದು ಸಹ ಪ್ರಶ್ನೆ ಆಗಿರುವಂತಹದನ್ನ ನೋಡ್ಬೋದು. ನಂತರ ಸ್ನೇಹಿತರೆ, ನಿಮಗೆಲ್ಲರಿಗೂ ಇದು ಸಾಕಷ್ಟು ಪ್ರಶ್ನೆ ಆಗಿರುವಂತಹದ್ದು ಇಸಿಲಾ ಎಂಬುವಂತಹ ಪದ, ಬ್ರಹ್ಮಗಿರಿ ಶಾಸನದಲ್ಲಿ ಬರುವಂತಹ ಇಸಿಲಾ ಎಂಬುವಂತಹ ಪದ, ಇದನ್ನ ಡಿ.ಎಲ್. ನರಸಿಂಹಾಚಾರ್ಯರು ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಗುರುತಿಸುವಂತಹದನ್ನ ನೋಡ್ಬೋದು. ಅಲ್ಲಿನ ಐತಿಹಾಸಿಕ ದಾಖಲೆಗಳ ಹಿನ್ನೆಲೆಯಲ್ಲಿ ಇಸಿಲಾ ಎನ್ನುವಂತಹದ್ದು ಎಸಿಲ್ ಎನ್ನುವಂತಹ ಪದದ ಕನ್ನಡ ಪದದಿಂದ ಬಂದಿದೆ. ಎಸಿಲ್ ಅಂದರೆ ಕೋಟೆಯಿಂದ ಆವೃತವಾದಂತಹ ನಾಡು ಎನ್ನುವಂತಹ ಅರ್ಥವನ್ನ ಸೂಚಿಸುತ್ತೆ. ಇದು ಕನ್ನಡದ ಮೊದಲ ಪದ ಅನ್ನುವಂತಹದ್ದು. ಅಂದ್ರೆ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಕನ್ನಡದ ಬಳಕೆ ಇತ್ತು ಅನ್ನುವುದಕ್ಕೆ ಐತಿಹಾಸಿಕವಾದಂತಹ ಆಧಾರವನ್ನು ಕಲ್ಪಿಸೋದಕ್ಕೆ ಇದು ಮೊದಲು ಬರುವಂತಹ ಒಂದು ಸಂಶೋಧನೆ ಅನ್ನುವಂತಹದ್ದು. ನಂತರ ಟಲಾಮೆ ಎನ್ನುವಂತಹ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದಿದ್ದ. ಆತ ಇಲ್ಲಿ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ಕೊಟ್ಟು ತನ್ನ ನಾಡಿನಲ್ಲಿ ಹೋಗ್ಬಿಟ್ಟು ಕೆಲವೊಂದು ಪ್ರದೇಶಗಳನ್ನ ಉಲ್ಲೇಖ ಮಾಡ್ತಾನೆ ಎನ್ನುವಂತಹದನ್ನು ಹೇಳ್ಬೋದು. ಅವನು ಯಾವಾಗ ಬಂದಿದ್ದ? ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಬಂದಿದ್ದ. ಅಂದ್ರೆ 2ನೇ ಶತಮಾನದಲ್ಲಿ ಇಲ್ಲಿಗೆ ಬಂದಿದ್ದ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹ ಕನ್ನಡದ ಪ್ರಾಚೀನತೆಯ ಮೂಲಗಳನ್ನು ಗುರುತಿಸೋದಿಕ್ಕೆ ಸಾಧ್ಯತೆ ಆಗಿದೆ ಅನ್ನುವಂತಹದ್ದು ನೀವು ನೋಡ್ಬೋದು. ಕೆಲವೊಂದು ಪ್ರದೇಶಗಳನ್ನ ಇಲ್ಲಿ ಗುರುತಿಸುವಂತಹದ್ದು ನಾಗೋರಿಸ್ ಅನ್ನುವಂತಹದ್ದು, ಕಲ್ಲಿಗೇರಿಸ್ ಅನ್ನುವಂತಹದ್ದು, ಮುದ್ಗಲ್ ಅನ್ನುವಂತಹದ್ದು, ಕಲ್ಲಕೇರಿ, ಬನವಾಸಿ, ಪುನ್ನಾಟ, ಈ ಪ್ರದೇಶಗಳನ್ನೆಲ್ಲ ಯಾರು ಈ ಭೂಗೋಳ ಶಾಸ್ತ್ರಜ್ಞ ಟಲಾಮೆ ಗುರುತಿಸಿರುವಂತಹದ್ದು ಅನ್ನುವಂತಹದ್ದು. ಈ ಒಟ್ಟು 4 ಪ್ರಾಚೀನ ಆಧಾರಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೂ ಮಿಕ್ಕ ಹೆಚ್ಚು ಆಧಾರಗಳನ್ನ ನೋಡಬಹುದು. ಈ ಕರುನಾಡು ಅನ್ನುವಂತಹದ್ದು, ಕಪ್ಪು ಮಣ್ಣಿನ ನಾಡು ಅನ್ನುವಂತಹದ್ದು ಗುರುತಿಸಬಹುದು. ಈ ರೀತಿ ಯಾರ್ಯಾರು ಒಬ್ಬೊಬ್ರು ಸಂಶೋಧಕರ ಮತ್ತು ಪುಸ್ತಕಗಳ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹದನ್ನ ನಾವು ನೋಡ್ಬೋದು. ಈ ರೀತಿ ಕನ್ನಡ ಪ್ರಾಚೀನತೆಯಿಂದಲೇ ನೀವು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳಿಗೆ ಸರಳವಾದಂತಹ ಉತ್ತರವನ್ನು ಅನುಸರಿಸೋದಕ್ಕೆ ಸಾಧ್ಯತೆ ಆಗುತ್ತೆ ಸ್ನೇಹಿತರೆ.
ನಂತರ ಪ್ರಾಚೀನ ಪೂರ್ವ ಸಾಹಿತ್ಯವನ್ನ ನೋಡೋಣ ಸ್ನೇಹಿತರೆ. ಪ್ರಾಚೀನ ಪೂರ್ವ ಸಾಹಿತ್ಯದಲ್ಲಿ ಯಾರೆಲ್ಲ ಬರ್ತಾರೆ ಅನ್ನುವಂತಹದ್ದು ದುರ್ವಿನೀತ, ತಂಬುಲಾಚಾರ್ಯ, ಶ್ಯಾಮಕುಂದಾಚಾರ್ಯ, ಕವಿರಾಜ ಮಾರ್ಗ, ವಡ್ಡಾರರನೆ. ಇದರಲ್ಲಿ ಒಂದಷ್ಟು ಜನರ ಕೃತಿಗಳು ನಮಗೆ ಇನ್ನೂ ಸಹ ಸಿಕ್ಕಿಲ್ಲ. ಮುಂದೆ ನೋಡ್ತಾ ಹೋಗೋಣ ಹೇಗಿದೆ ಈ ಪ್ರಾಚೀನ ಪೂರ್ವ ಸಾಹಿತ್ಯ ಅನ್ನುವಂತಹದನ್ನ. ಮೊದಲನೇದಾಗಿ ದುರ್ವಿನೀತನ ಬಗ್ಗೆ ತಿಳ್ಕೊಳ್ಳೋಣ. ದುರ್ವಿನೀತ ಕಾಲ ಇತಂದು ಕ್ರಿಸ್ತಶಕ 600 ಅನ್ನುವಂತಹದನ್ನ ಗುರುತಿಸ್ತಾರೆ. ಜೈನ ಮತೀಯನಾಗಿರುವಂತಹನು. ಇವನ ತಂದೆ ಗಂಗಾಧರೆ ಅವನೀತ. ಅಂದ್ರೆ ನೀವು ಇದನ್ನ ಇತಿಹಾಸವನ್ನು ಓದುವಾಗಲೂ ಸಹ ಅಲ್ಲೂ ಸಹ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ದುರ್ವಿನೀತನು ಕವಿರಾಜ ಮಾರ್ಗಕಾರ ಹೆಸರಿಸುವ ಗದ್ಯ ಕವಿಗಳಲ್ಲಿ ಒಬ್ಬ ಅನ್ನುವಂತಹದ್ದು. ನೀವು ನೋಡ್ಬೋದು, ಸಾಕಷ್ಟು ಜನ ಕವಿರಾಜ ಮಾರ್ಗಕಾರ ಪದ್ಯ ಕವಿಗಳು ಮತ್ತು ಗದ್ಯ ಕವಿಗಳನ್ನ ಉಲ್ಲೇಖ ಮಾಡ್ತಾನೆ, ವಿಂಗಡಣೆಯನ್ನ ಮಾಡ್ತಾರೆ. ಅದರಲ್ಲಿ ದುರ್ವಿನೀತನು ಸಹ ಒಬ್ಬ ಗದ್ಯ ಕವಿ ಆಗಿದ ಅನ್ನುವಂತಹದ್ದು. ಈಶ್ವರ, ಲೋಕಪಾಲ, ಪಂಡಿತ, ನಾಗಾರ್ಜುನ ಈ ರೀತಿ ಗದ್ಯ ಪದ್ಯ ಕವಿಗಳನ್ನು ಸಾಕಷ್ಟು ಜನ ಉಲ್ಲೇಖ ಮಾಡ್ತಾನೆ. ನಂತರ ಕವಿ ಚರಿತ್ರಕಾರರು ಇವನ ಕಾಲವನ್ನ ಕ್ರಿಸ್ತಶಕ 600 ಅನ್ನುವಂತಹದನ್ನು ಗುರುತಿಸಿದ್ದಾರೆ. ಅಂದ್ರೆ 600ರಲ್ಲಿ ಇತ್ತು ಅಂದ್ರೆ ಕನ್ನಡ ಸಾಹಿತ್ಯ ಅಲ್ಲಿ ಅಸ್ತಿತ್ವದಲ್ಲಿತ್ತು ಅನ್ನುವಂತಹದನ್ನು ನಾವು ಮನಗಾಣಬೇಕು. ಯಾಕಂದ್ರೆ ದುರ್ವಿನೀತನ ಸಾಕಷ್ಟು ಕೃತಿಗಳನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಕ್ರಿಸ್ತಶಕ 600ರಲ್ಲಿ ಕನ್ನಡ ಸಾಹಿತ್ಯ ಅಸ್ತಿತ್ವದಲ್ಲಿತ್ತು ಅನ್ನೋದಕ್ಕೆ. BL ರೈಸ್ ಅವರ ಅಭಿಪ್ರಾಯದಿಂದ ಪೂಜ್ಯಪಾದರು ದುರ್ವಿನೀತನ ಗುರುಗಳು ಅನ್ನುವಂತಹದನ್ನ ಕರೀತಾರೆ. ಪೂಜ್ಯಪಾದರು ಅನ್ನುವಂತಹ ಮಹಾಪಂಡಿತರು ಒಬ್ಬರು ಗುರುಗಳು ಆ ಸಂದರ್ಭದಲ್ಲಿ ಇರುವಂತಹದನ್ನು ನೋಡಬಹುದು. ಅವರು ದುರ್ವಿನೀತನ ಗುರುಗಳಾಗಿದ್ರು ಅನ್ನುವಂತಹದ್ದು. ನಂತರ ದಂಡಿಯ ಅವಂತಿಕಾ ಸುಂದರ ಕಾವ್ಯದಿಂದ ಭಾರವಿ ಮತ್ತು ದುರ್ವಿನೀತರು ಸಮಕಾಲೀನರು ಅನ್ನುವಂತಹದನ್ನ ಇಲ್ಲೊಂದು ಗುರುತಿಸಲಾಗುತ್ತೆ. ಅವಂತಿಕಾ ಸುಂದರಿ ಕಾವ್ಯದಿಂದ ಭಾರವಿ ಮತ್ತು ದುರ್ವಿನೀತರು ಸಮಕಾಲೀನರು ಅನ್ನುವಂತಹದನ್ನ ಇಲ್ಲಿ ಗುರುತಿಸಲಾಗುತ್ತೆ ಅನ್ನುವಂತಹದ್ದು. ಇದನ್ನು ಸಹ ನೆನಪಿಡ್ಕೊಬೇಕು, ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಂತರ ದುರ್ವಿನೀತನಿಗೆ ಒಂದು ಬಿರುದು ಇರುವಂತಹದನ್ನು ನೋಡ್ಬೋದು. ಆತನಿಗೆ ಶಬ್ದಾವತಕಾರ ಅನ್ನುವಂತಹದನ್ನ ಕರೆಯುವಂತಹದ್ದು. ಶಬ್ದಾವತಕಾರ ಅನ್ನುವಂತಹ ಕರೆಯುವಂತಹದ್ದು ನೋಡ್ಬೋದು. ನಂತರ ದೇವಭಾರತಿ ನೀ ಬುದ್ಧ ಬೃಹತ್ ಕಥಾ, ಕಿರುತಾರ್ಜುನೀಯ ವಿಜಯ, ಪಂಚದಶ ಸರ್ಗ ಟೀಕಾಕಾರ ಎಂಬ ವಿಶೇಷಣಗಳಿವೆ ಅನ್ನುವಂತಹದನ್ನ. ದೇವಭಾರತಿ ನಿಬುದ್ಧ ಬೃಹತ್ ಕಥಾ ಅನ್ನುವಂತಹದ್ದು ಮತ್ತೆ ಕಿರತಾರ್ಜನೀಯ ದಶ ಸರ್ಗ ಟೀಕಾಕಾರ ಎಂಬಂತಹ ವಿಶೇಷಣಗಳಿವೆ. ಇದನ್ನು ಸಹ ಪ್ರಶ್ನೆಗಳನ್ನ ಕೇಳಿರುವಂತಹದನ್ನ ನಾವು ನೋಡ್ಬೋದು ಬೇರೆ ಕಡೆಗೆಲ್ಲ. ನಂತರ ಗುಮ್ಮರೆಡ್ಡಿಪುರ ಶಾಸನವು ಶಬ್ದಾವತಾರಕರಣೇನ ದೇವಭಾರತಿ ನಿಬದ್ಧ ವಡ್ಡಕಥೆಯೇನ ಪಂಚದಶ ಸರ್ಗ ಟೀಕಾಕರಣೇನ ದುರ್ವಿನೀತ ನಾಮಧೇಯೇನ ಎಂಬುದಾಗಿ ದುರ್ವಿನೀತನನ್ನು ಸ್ತುತಿಸಿದೆ ಎನ್ನುವಂತಹದನ್ನು. ಈ ಪ್ರಶ್ನೆ ಸಾಕಷ್ಟು ಸತಿ ಕೇಳಿದನೆ ಸ್ನೇಹಿತರೆ. ಶಬ್ದಾವತಕಾರ ಅಂತ ದುರ್ವಿನೀತನಿಗೆ ಬಿರುದು ನೀಡಿದಂತಹ ಶಾಸನ ಯಾವುದು ಅಂದ್ರೆ ಗುಮ್ಮರೆಡ್ಡಿಪುರ ಶಾಸನ ಅನ್ನುವಂತಹದ್ದು. ನೀವು ದುರ್ವಿನೀತನ ಬಗ್ಗೆ ತಿಳ್ಕೊಳ್ಳುವಾಗ ಇವೆಷ್ಟು ಅಂಶಗಳು ಬಹಳ ಮುಖ್ಯವಾಗ್ತವೆ ಅನ್ನುವಂತಹದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದ್ತಾ ಇದ್ದೀರಾ ಅಂದ್ರೆ ಸ್ನೇಹಿತರೆ, ಯಾವುದು ಇಂಚಿಂಚು ಸಹ ಬಿಡಬಾರ್ದು, ತಳ ಬುಡವನ್ನು ಬಿಡಬಾರ್ದು. ಮೊದಲು ಯಾವುದಿದೆ ಅನ್ನುವಂತಹದ್ದು ಸಮಗ್ರವಾಗಿ ಎಲ್ಲವನ್ನೂ ಸಹ ಓದ್ಲೇಬೇಕಾಗುತ್ತೆ ಅನ್ನುವಂತಹದ್ದು. ನಂತರ ದುರ್ವಿನೀತನು ಪೂಜ್ಯಪಾದದ ಸಂಸ್ಕೃತ ಶಬ್ದಾವತಾರ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾನೆ ಎನ್ನುವಂತಹದನ್ನು ನಾವು ನೋಡಬಹುದು. ನಂತರ ಭಾರವೀಯ ಕಿರುತಾರ್ಜುನೀಯ ಕೃತಿಯ 15ನೇ ಸರ್ಗಕ್ಕೆ ಟೀಕೆಯನ್ನು ಸಹ ಬರೆದಿರುವಂತಹದ್ದು. ನಂತರ ಗುಣಾಢ್ಯನ ಪೈಶಾಚಿಕ ಭಾಷೆಯ ಬೃಹತ್ ಕಥೆಯನ್ನು ಸಂಸ್ಕೃತಕ್ಕೆ ತಂದಿದ್ದಾನೆ ಎನ್ನುವಂತಹದ್ದು. ಈ ಮೂರು ಬಹಳ ಮುಖ್ಯ ಪ್ರಶ್ನೆಗಳು ಆಗಿರವೆ, ಕಡ್ಡಾಯವಾಗಿ ಆಗಿರುವಂತಹದ್ದೇ. ಪೂಜ್ಯಪಾದದ ಸಂಸ್ಕೃತ ಶಬ್ದಾವತಾರ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿರುವಂತಹದ್ದು. ನಂತರ ಭಾರವೀಯ ಕಿರುತಾರ್ಜುನೀಯ ಕೃತಿಯ 15ನೇ ಸರ್ಗಕ್ಕೆ ಟೀಕೆಯನ್ನ ಬರೆದಿರುವಂತಹದ್ದು ಮತ್ತು ಗುಣಾಢ್ಯನ ಪೈಶಾಚಿಕ ಭಾಷೆಯ ಬೃಹತ್ ಕಥೆಯನ್ನು ಸಂಸ್ಕೃತಕ್ಕೆ ತಂದಿರುವಂತಹದ್ದು. ಇಷ್ಟೂ ಸಹ ಬಹಳ ಮುಖ್ಯವಾಗಿರುವಂತಹದ್ದು. ನಂತರ ಇದೇ ಕಾಲಘಟ್ಟದಲ್ಲಿ ಬರುವಂತಹ ತಂಬುಲಾರಾಚಾರ್ಯ ಅನ್ನುವಂತಹ ಒಬ್ಬ ಕವಿ ನೋಡ್ಬೋದು. ಕ್ರಿಸ್ತಶಕ 160 ಅನ್ನುವಂತಹದ್ದು. ಈತನು ಸಹ ಜೈನ ಮತೀಯ. ಸ್ಥಳ ತಂಬುಲೂರು. ಯುಗ ಪಂಪಪೂರ್ವ ಯುಗವಾಗಿ ಗುರುತಿಸುವಂತಹದನ್ನು ನಾವು ನೋಡ್ಬೋದು. ಚೂಡಾಮಣಿ ಎಂಬ ವ್ಯಾಖ್ಯಾನ ಗ್ರಂಥವನ್ನ ಈತ ರಚಿಸಿದ್ದಾನೆ. ಆ ಗ್ರಂಥ ಇಲ್ಲಿವರೆಗೂ ಸಹ ಉಪಲಬ್ಧ ಇಲ್ಲದೆ ಇರುವಂತಹ ನೋಡ್ಬೋದು. ಇದೇನಾದ್ರೂ ಉಪಲಬ್ಧ ಇದ್ದಿದ್ರೆ ಕನ್ನಡದ ಮೊದಲ ವ್ಯಾಖ್ಯಾನ ಗ್ರಂಥವಾಗಿ ಪರಿಗಣಿಸ್ತಾ ಇತ್ತು. ಏನಾದ್ರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ತಂಬುಲಾಚಾರ್ಯನ ಈ ಕೆಳಕಂಡ ಯಾವುದು ಕೃತಿ ಅಂದ್ರೆ ನೀವು ಚೂಡಾಮಣಿ ಎನ್ನುವಂತಹ ವ್ಯಾಖ್ಯಾನ ಗ್ರಂಥ ಅಂತ ಹೇಳ್ಬಿಟ್ಟು ನೀವು ಗುರುತಿಸ್ಬೇಕಾಗುತ್ತೆ. ನೋಡ್ಬೋದು. ಚಾವುಂಡರಾಯ, ದೇವಚಂದ್ರನ ರಾಜಾವಳಿ ಕಥಾ, ಇಂದ್ರನಂದಿಯ ತನ್ನ ಶ್ರುತಾವತಾರ ಗ್ರಂಥ, ಭಟ್ಟಾರಕಳಂಕನು ಶಬ್ದಾನುಶಾಸನದಿಂದ ಇವನ ಬಗ್ಗೆ ನಮಗೆ ಉಲ್ಲೇಖಗಳು ಸಿಗ್ತವೆ ಎನ್ನುವಂತಹದ್ದು. ಈ ಕೃತಿ ಸಿಕ್ಕಿಲ್ಲ, ಆದ್ರೂ ಸಹ ಇವರು ಬರೆದಂತಹ ಕೆಲವೊಂದು ಕೃತಿಗಳ ಹಿನ್ನೆಲೆಯಲ್ಲಿ ನಾವು ತಂಬುಲಾರಾಚಾರ್ಯ ಅನ್ನುವಂತಹ ಒಬ್ಬ ವ್ಯಾಖ್ಯಾನಕಾರ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದ್ದ ಅನ್ನುವಂತಹದ್ದು ನಮಗೆ ತಿಳಿದು ಬರುತ್ತೆ ಅನ್ನುವಂತಹದ್ದು. ನಂತರ ಶ್ಯಾಮಕುಂದಾಚಾರ್ಯರು ಅನ್ನುವಂತಹರು ಒಬ್ರು ಪಂಪ ಪೂರ್ವ ಯುಗದ ಜೈನ ಕವಿಯಾಗಿರುವಂತಹದ್ದು. ಈತರ ಕಾಲ ಕ್ರಿಸ್ತಶಕ 650 ಅಂತ ಗುರುತಿಸಲಾಗುತ್ತೆ.
ಕೃತಿ ಪ್ರಭೃತ. ಈ ಕೃತಿ ನಮಗೆ ಇವಾಗೂ ಸಹ ಉಪಲಬ್ಧ ಇಲ್ಲ. ನೀವು ನೆನ್ಪಿಡ್ಕೊಬೇಕು, ಶ್ಯಾಮ ಕುಂದಾಚಾರ್ಯರ ಕೃತಿ ಯಾವುದು ಅಂದ್ರೆ ಪ್ರಭೃತ ಅನ್ನುವಂತಹದನ್ನ ಕೃತಿಯನ್ನ ನೆನ್ಪಿಡ್ಕೊಬೇಕು. ನಂತರ ಬರುವಂತಹವರು ಒಂದಿಷ್ಟು ಕಾವ್ಯಗಳನ್ನು ರಚನೆ ಮಾಡಿದಂತಹವರು, ಲೌಕಿಕ ಅಲೌಕಿಕ ಹಿನ್ನೆಲೆಯಲ್ಲಿ ಕೃತಿಯನ್ನು ರಚನೆ ಮಾಡಿದಂತಹ ಯಾವ್ದಾದ್ರು ಕವಿಗಳು ಅಂತಂದ್ರೆ ನೀವು ಕವಿರಾಜ ಮಾರ್ಗಕ್ಕಿಂತಲೂ ಹಿಂದೆ ಒಂದಿಷ್ಟು ಕವಿಗಳು ಇದ್ದರು ಅನ್ನುವಂತಹ ನೋಡ್ಬೋದು. ಮೊದಲನೇದಾಗಿ ಅಸಗ ಅನ್ನುವಂತಹ ಒಬ್ಬ ಕವಿ, ಕ್ರಿಸ್ತಶಕ 853ರಲ್ಲಿ ಈತ ಬರುವಂತಹದ್ದು. ಆತನ ಕೃತಿಗಳನ್ನು ನೋಡೋದಿದ್ರೆ ವರ್ಧಮಾನ ಚರಿತೆ, ಕರ್ನಾಟಕ ಕುಮಾರ ಸಂಭವ, ಅಸಗನ 2 ಕೃತಿಗಳು. ನಂತರ ಗುಣನಂದಿ ಕ್ರಿಸ್ತಶಕ 900ರಲ್ಲಿ ಬರ್ತಾನೆ. ಈತ ವಿಶೇಷತೆ ಏನಂದ್ರೆ ಶ್ರವಣ ಬೆಳಗೊಳ ಶಾಸನವನ್ನ ಗುಣನಂದಿ ಬರೆದಿರುವಂತಹದನ್ನ ನೋಡ್ಬೋದು. ಈತನಿಗೆ ಒಂದಿಷ್ಟು ಬಿರುದುಗಳಿದ್ದಾವೆ: ಚಾರಿತ್ರ ಚಕ್ರೇಶ್ವರ, ಸಾಹಿತ್ಯ ವಿದ್ಯಾಪತಿ, ತರ್ಕ ವ್ಯಾಕರಣಾದಿ ಶಾಸ್ತ್ರ ನಿಪುಣ ಅನ್ನುವಂತಹವು. ಈ ಪ್ರಶ್ನೆಗಳನ್ನು ಇದನ್ನು ಕೇಳಿದರೆ ಸಾಹಿತ್ಯ ವಿದ್ಯಾಪತಿ ಅಂತ ಈ ಕೆಳಗಿನ ಯಾವ ಕವಿಗೆ ಬಿರುದು ಇದೆ ಅನ್ನುವಂತಹದನ್ನ ನೀವು ಗುಣನಂದಿ ಅನ್ನುವಂತಹದ್ದು ಹಾಕ್ಬಹುದು. ನಂತರ ಈ ವರ್ಧಮಾನ ಚರಿತೆ, ಕರ್ನಾಟಕ ಕುಮಾರ ಸಂಭವ ಅನ್ನುವಂತಹದನ್ನ ಹೊಂದಿಸಿ ಬರೆಯರಲ್ಲಿ ಕೇಳಿರುವಂತಹದನ್ನ ನಾವು ನೋಡ್ಬೋದು. ಇನ್ನೊಂದು ಇಲ್ಲಿ ಪೂಜ್ಯಪಾದರ ಜೈನೇಂದ್ರ ವ್ಯಾಕರಣಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಪ್ರಕ್ರಿಯಾವತಾರ ಎಂಬಂತಹ ವ್ಯಾಖ್ಯಾನವನ್ನು ಯಾರು ಗುಣನಂದಿ ಬರೆದಿರುವಂತಹದ್ದು ನಾವು ನೋಡ್ಬೋದು. ಇದನ್ನು ತಿಳ್ಕೊಬಹುದು. ಇಲ್ಲಿ ನೋಡ್ಬೋದು ಶ್ಯಾಮಕುಂದಾಚಾರ್ಯ ಪ್ರಭೃತ, ನಂತರ ಅಸಗನ ವರ್ಧಮಾನ ಚರಿತೆ, ಕರ್ನಾಟಕ ಕುಮಾರ ಸಂಭವ, ಗುಣನಂದಿಯ ಪ್ರಕ್ರಿಯಾವತಾರ ಈತನು ಪೂಜ್ಯಪಾದರಿಗೆ ಕೃತಿಗೆ ವ್ಯಾಖ್ಯಾನವನ್ನ ಬರೆದಿರುವಂತಹದ್ದು. ಹಾಗಾಗಿ ಸ್ನೇಹಿತರೆ, ಇವುಗಳ ಬಗ್ಗೆ ಕೇಳಿಲ್ಲ ಅಂತಿಲ್ಲ, ಸಾಕಷ್ಟು ಪ್ರಶ್ನೆಗಳನ್ನ ದುರ್ವಿನೀತನ ಬಗ್ಗೆ ಇರ್ಬೋದು, ತಂಬುಲರಾಚಾರ್ಯನ ಬಗ್ಗೆ ಇರ್ಬೋದು, ಶ್ಯಾಮಕುಂದಾಚಾರ್ಯರ ಬಗ್ಗೆ, ಮತ್ತೆ ಅಸಗನ ಬಗ್ಗೆ, ಗುಣನಂದಿ ಬಗ್ಗೆ ಎಲ್ಲವೂ ಸಹ ಪ್ರಶ್ನೆ ಆಗಿರುವಂತಹದನ್ನ ನಾವು ನೋಡ್ಬೋದು. ನಂತರ 1ನೇ ಗುಣವರ್ಮ ಕ್ರಿಸ್ತಶಕ 900ರಲ್ಲಿ ಈತನು ಬರುವಂತಹದ್ದು. ಈತನ 2 ಕೃತಿಗಳನ್ನು ನೋಡ್ಬೋದು, ಶೂದ್ರಕ ಮತ್ತು ಹರಿವಂಶ 2 ಕೃತಿಗಳನ್ನು ಬರೆದಿದ್ದಾನೆ. ಇವನು ಸಹ ಯಾರೆಲ್ಲ ಓದ್ತಾ ಇದ್ದೀರೋ ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ, ಕೇಳೋ ಸಾಧ್ಯತೆನೂ ಹೆಚ್ಚಾಗಿರುವಂತಹದನ್ನ ನೋಡ್ಬೋದು ಕನ್ನಡ ಸಾಹಿತ್ಯ ಚರಿತ್ರೆ ಹಿನ್ನೆಲೆಯಲ್ಲಿ. ನಂತರ ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ತಿಳ್ಕೊಂಡಿರುವಂತಹದ್ದು ಪ್ರಾಚೀನ ಪೂರ್ವ ಸಾಹಿತ್ಯದ ಹಿನ್ನೆಲೆಯಲ್ಲಿ ತಿಳ್ಕೊಳ್ತಾ ಬರ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ತಿಳ್ಕೊಂಡಿರುವಂತಹ ಕವಿಗಳು, ಕೃತಿಗಳು ಕೆಲವು ಸಿಕ್ಕಿಲ್ಲ, ಕೆಲವೊಂದು ಸಿಕ್ಕಿರುವಂತಹದನ್ನ ನಾವು ನೋಡ್ಬೋದು. ಹಾಗಾಗಿ ಕೆಲವೊಂದು ಮುಂದೆ ಬಂದಂತಹ ಕವಿಗಳು ಇವರ ಬಗ್ಗೆ ಉಲ್ಲೇಖ ಮಾಡಿರೋದ್ರಿಂದ, ಇಂಥ ಕೃತಿಯನ್ನ ಉಲ್ಲೇಖ ಮಾಡಿರೋದ್ರಿಂದ ನಮಗೆ ಹಿಂದೆ ಇಂತಹ ಒಂದು ದೊಡ್ಡ ದೊಡ್ಡ ಕವಿಗಳು ಇದ್ರು ಅನ್ನುವಂತಹದ್ದು ನಮಗೆ ನಮ್ಮ ಮನವರಿಕೆ ಆಗುವಂತಹದನ್ನ ನೋಡ್ಬೋದು. ಈಗ ಅದೇ ರೀತಿ ಈಗ ನಮಗೆ ಗ್ರಂಥಸ್ಥವಾಗಿ ಸಿಗುವಂತಹ ಕೃತಿಯ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಮೊದಲಿಗೆ ಸಿಗುವಂತಹದ್ದು ಕವಿರಾಜ ಮಾರ್ಗ ಕೃತಿ. ಸ್ನೇಹಿತ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹದ್ದು. ಇದರಿಂದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದ್ದೇ ಇರ್ತವೆ. ಯಾವ್ದಾದರೂ ಒಂದು ದೃಷ್ಟಿಕೋನದಲ್ಲಿ ಪ್ರಶ್ನೆಗಳನ್ನ ಕೇಳುವಂತಹದನ್ನ ನಾವು ನೋಡ್ಬೋದು. ನಾವೆಲ್ಲರೂ ಸಹ ಮುಖ್ಯವಾಗಿ ಈ ಕೃತಿಯ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ. ಕವಿರಾಜ ಮಾರ್ಗದ ಬಗ್ಗೆನೂ 1 ಗಂಟೆಗಳ ಕಾಲ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನುವಂತಹದನ್ನ ಅನಲೈಸ್ ಅನ್ನ ಮಾಡ್ಬೋದು. ಮುಂದೊಂದು ದಿನ ಯಾವತ್ತಾದ್ರೂ ಕವಿರಾಜ ಮಾರ್ಗ ಮತ್ತೆ ನಾಗವರ್ಮನ ಕಾವ್ಯಾವಲೋಕನ ಇವೆರಡೂ ಸಹ ಬಹಳ ಮುಖ್ಯ. ಅವೆರಡನ್ನೂ ಸಹ 1 ಗಂಟೆಗಳ ಕಾಲ ನಾನು ತರಗತಿಗಳನ್ನು ಅಪ್ಲೋಡ್ ಮಾಡ್ತೀನಿ, ಅವ ನಂತರ ವೀಕ್ಷಿಸುವಂತೆ. ಆದ್ರೆ ಇವಾಗ ಒಂದಿಷ್ಟು ಪರೀಕ್ಷಾ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಹೇಗೆ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದುವಾಗ ಅದು ಹಳಗನ್ನಡದಲ್ಲಿ ಕವಿರಾಜ ಮಾರ್ಗವನ್ನ ದೃಷ್ಟಿಕೋನ ಇಟ್ಟು ಓದ್ಬೇಕು ಅನ್ನುವಂತಹದ್ದು ನೀವು ನೋಡ್ಬೋದು. ಕವಿರಾಜ ಮಾರ್ಗ ಕೃತಿಯನ್ನು ಬರೆದಿರುವಂತಹ ಶ್ರೀ ವಿಜಯ ನಿಮಗೆಲ್ಲರಿಗೂ ಸಹ ಗೊತ್ತಿರುವಂತೆ ಕಾಲ ಕ್ರಿಸ್ತ ಶಕ 850, 814ರಿಂದ 877ರ ಅವಧಿಯಲ್ಲಿ ಆತ ಇರುವಂತಹದನ್ನ ನೋಡ್ಬೋದು. ಆಶ್ರಯದಾತ ಅಮೋಘವಶ ನೃಪತುಂಗನ ಆಸ್ಥಾನದಲ್ಲಿ ಶ್ರೀ ವಿಜಯ ಇರುವಂತಹ ನೋಡ್ಬೋದು. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಮತ್ತು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಅನ್ನುವಂತಹದನ್ನು ನಾವು ಗುರುತಿಸ್ತೇವೆ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ, ನಂತರ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಅಂತ. ಯಾರು ಸಹ ಇಲ್ಲಿ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಉಪಲಬ್ಧ ಗ್ರಂಥ ಮತ್ತು ಕನ್ನಡದ ಮೊದಲ ಮಹಾಕಾವ್ಯ ಅಂತ ಕೇಳ್ಬಿಡ್ತಾನೆ. ಆವಾಗ ನೀವು ಇದೇನಾದ್ರೂ ಕವಿರಾಜ ಮಾರ್ಗ ಹಾಕಕ್ ಸಾಧ್ಯ ಇಲ್ಲ. ಕನ್ನಡದ ಮೊದಲ ಮಹಾಕಾವ್ಯ ಆದಿಪುರಾಣ ಅಂತ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಪಂಪೊಂದು ಇದು ಒಂದು ಲಕ್ಷಣ ಗ್ರಂಥ. ನಂತರ ಕನ್ನಡದಲ್ಲಿ ದೊರೆತಂತ ಮೊದಲ ಉಪಲಬ್ಧ ಗ್ರಂಥ. ಈ ಸಾಹಿತ್ಯ ಪ್ರಕಾರಗಳನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ನೀವು ವ್ಯಾಕರಣ, ಛಂದಸ್ಸು, ಮೀಮಾಂಸೆ ಅಂತ ಏನಾದ್ರು ಆ ಹಿನ್ನೆಲೆಯಲ್ಲಿ ಬಂದಂತಹ ಮೊದಲ ಕೃತಿಗಳು ಬಹಳ ಮುಖ್ಯ ಆಗ್ತವೆ. ಹಾಗಾಗಿ ಇದು ಲಕ್ಷಣ ಗ್ರಂಥದಲ್ಲಿ ಮೊದಲು ಕವಿರಾಜ ಮಾರ್ಗ ಕೃತಿ ಮೊದಲಾಗುವಂತಹದನ್ನ ನೋಡ್ಬೋದು. ಈ ಕೃತಿಗೆ ಒಂದಿಷ್ಟು ಪ್ರಭಾವ ಏನಾದ್ರೂ ಅಂತ ಅಂದ್ರೆ ದಂಡಿಯ
ಕಾವ್ಯಾದಶ ಮತ್ತು ಭಾಮಹನ ಕಾವ್ಯಾಲಂಕಾರ ಕೃತಿಯ ಪ್ರಭಾವ ಕವಿರಾಜ ಮಾರ್ಗ ಕೃತಿಯ ಮೇಲೆ ಇರುವಂತಹದ್ದು. ಕೇಳಿದಾನೆ ಸಾಕಷ್ಟು ಬಾರಿ ಕೇಳಿದಾನೆ, ಈ ಕೆಳಕಂಡ ಯಾರ ಕೃತಿ ಕವಿರಾಜ ಮಾರ್ಗ ಕೃತಿಯ ಮೇಲೆ ಪ್ರಭಾವವನ್ನು ಬೀರಿದೆ ಅಂತ ಕೇಳ್ತಾನೆ. ಹಾಗಾಗಿ ನೀವು ಕಾವ್ಯಾದಶ ಅಂತ ಹೇಳ್ಬಿಟ್ಟು ಹಾಕ್ಬೇಕಾಗುತ್ತೆ. ನಂತರ ಈ ಕೃತಿಯನ್ನ ಮೊದಲು ಸಂಪಾದನೆ ಮಾಡಿದವರು ಯಾರು ಅನ್ನುವಂತಹದ್ದು ಕೇಳುವಂತಹದ್ದು. 1898ರಲ್ಲಿ ಕೆ.ಬಿ. ಪಾಠಕರು ಕೃತಿಯನ್ನು ಸಂಪಾದನೆ ಮಾಡಿದರು. ನಂತರ ಎಂ.ವಿ. ಸೀತಾರಾಮಯ್ಯನವರು ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿರುವಂತಹದನ್ನ ನಾವು ನೋಡ್ಬೋದು. ಕವಿರಾಜ ಮಾರ್ಗವನ್ನು ಮೊದಲು ಸಂಪಾದನೆ ಮಾಡಿದವರು ಯಾರು? ಕೆ.ಬಿ. ಪಾಠಕ್. ಇದು ಸಹ ಪ್ರಶ್ನೆ ಆಗಿರುವಂತಹದನ್ನ ನೋಡ್ಬೋದು. ನಂತರ ಕವಿರಾಜ ಮಾರ್ಗ ಕೃತಿಯ ಒಂದಿಷ್ಟು ಪಠ್ಯವನ್ನು ನೋಡೋದಿದ್ರೆ ಹೇಗಿದೆ ಅನ್ನುವಂತಹದನ್ನ, ಅದರಲ್ಲಿ 3 ಪರಿಚ್ಛೇದಗಳಿರುವಂತಹದನ್ನು ನೋಡ್ಬೋದು. ಮೊದಲನೇ ಪರಿಚ್ಛೇದ ದೋಷಾನುವರ್ಣನಾ ನಿರ್ಣಯ ಅನ್ನುವಂತಹದ್ದು, ಎರಡನೆಯದ್ದು ಶಬ್ದಾಲಂಕಾರ, ನಂತರ ಅರ್ಥಾಲಂಕಾರಗಳ ಬಗ್ಗೆ 3 ಪರಿಚ್ಛೇದಗಳನ್ನ ಹೇಳಲಾಗಿದೆ. ನಂತರ ಅವಾಗಲೇ ಹೇಳ್ತಾ ಇದ್ದು ದುರ್ವಿನೀತನ ಬಗ್ಗೆ ಗದ್ಯ ಕವಿ ಅನ್ನುವಂತಹದನ್ನು, ಇಲ್ಲಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಗೊಂಡ ಕವಿಗಳು ಯಾರ್ಯಾರಪ್ಪ ಅಂತ ಹೇಳಿದ್ರೆ ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರು ಗದ್ಯ ಕವಿಗಳು. ನಂತರ ಶ್ರೀವಿಜಯ, ಕವೀಶ್ವರ, ಪಂಡಿತ, ಚಂದ್ರ, ಲೋಕಪಾಲ ಇವರೆಲ್ಲರೂ ಸಹ ಪದ್ಯ ಕವಿಗಳಾಗಿರ್ತಾರೆ ಅನ್ನುವಂಥದ್ದು. ಇವನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಹೋಗಿ ಸ್ನೇಹಿತರೆ, ಯಾಕಂದ್ರೆ ಪ್ರಶ್ನೆ ಕಂಪಲ್ಸರಿ ಏನಾದ್ರೂ ತೆಗೆದ ಅಂದ್ರೆ ಈ ಪದ್ಯ ಮತ್ತು ಗದ್ಯ ಕವಿಗಳ ಬಗ್ಗೆನೂ ಕೇಳೋ ಸಾಧ್ಯತೆ ಇರುತ್ತೆ. ಹಿಂದೆನೂ ಸಹ ಸಾಕಷ್ಟು ಕೇಳಿರುವಂತಹದನ್ನ ನೋಡ್ಬೋದು. ನಂತರ ಕವಿರಾಜ ಮಾರ್ಗದಲ್ಲಿ ಉಕ್ತಗೊಂಡ ವ್ಯಾಕರಣ ಅಂಶಗಳು ಅಂತ ಏನಾದ್ರೂ ಇದ್ರೆ ನೋಡ್ಬೋದು. ಕಾರಕಗಳ ಬಗ್ಗೆ ಮತ್ತೆ ವಿಭಕ್ತಿ ಪ್ರತ್ಯಯ, ಅವ್ಯಯ, ಅರಿಸಮಾಸ, ವಿಸಂಧಿ, ವಚನ, ಸಮುಚ್ಚಯ, ವಿಕಲ್ಪ ಮೊದಲಾದ ದೋಷಗಳು ಇತ್ಯಾದಿ ಅಂಶಗಳ ಬಗ್ಗೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಉಲ್ಲೇಖ ಮಾಡಿರುವಂತಹದನ್ನು ನೋಡಬಹುದು. ಅದನ್ನು ವ್ಯಾಕರಣ ಕುರಿತು ಮಾತನಾಡಲಾಗಿದೆ, ಛಂದಸ್ಸು ಕುರಿತು ಮಾತನಾಡಲಾಗಿದೆ, ಮೀಮಾಂಸೆಯ ಕುರಿತು ಸಹ ಕವಿರಾಜ ಮಾರ್ಗ ಕೃತಿಯಲ್ಲಿ ಮಾತನಾಡಿರುವಂತಹದನ್ನ ನಾವು ನೋಡ್ಬೋದು. ನಂತರ ಇನ್ನೂ ವಿಶೇಷವಾಗಿ ಕವಿರಾಜ ಮಾರ್ಗ ಕೃತಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ, ಕೃತಿಯಲ್ಲಿ ತಿಳಿಸಿದ ಛಂದಸ್ಸಿನ ವಿಚಾರಗಳ ಕುರಿತು ಯತಿ, ಛಂದೋಭಂಗ, ಗುರು, ಲಘು, ದೋಷ, ಪ್ರಾಸ ವಿಚಾರ ಇವುಗಳ ಬಗ್ಗೆ ಹೆಚ್ಚು ನಾವು ಚರ್ಚೆ ಆಗಿರುವಂತಹದ್ದು ನೋಡಬಹುದು. ಇನ್ನು ಕಾವ್ಯ ಕುರಿತ ಚರ್ಚೆಗಳಲ್ಲಿ ಅಲಂಕಾರ, ಧ್ವನ್ಯಾಲಂಕಾರ, ಕಾವ್ಯ ದೋಷಗಳು, ಗುಣ, ರಸ ಇತ್ಯಾದಿಗಳ ಬಗ್ಗೆ ಸಂಗ್ರಹಣೆಯನ್ನ ಮಾಡಿರುವಂತಹದನ್ನ ನೋಡಬಹುದು. ಈ ತರದ ಎಲ್ಲಾ ವಿಚಾರಗಳು ನಮಗೆ ತಲೆಯಲ್ಲಿರ್ಬೇಕು. ಹೌದು, ಕವಿರಾಜ ಮಾರ್ಗ ಕೃತಿ ಏನನ್ನ ಹೇಳ್ತಾ ಇದೆ, ಅದ್ರಲ್ಲಿ ಯಾವ ಅಂಶಗಳಿದೆ. ಈಗ ನಿಮಗೆಲ್ಲ ಸಾಮಾನ್ಯ ಶ್ರೀ ವಿಜಯ ಬಲ್ದಿಯನ್ನೇ ಅಮೋಘ ಪತಂಗನ ಆಸ್ಥಾನದಲ್ಲಿ ಇರುವಂತಹದ್ದು ಕೆ.ಬಿ. ಪಾಠಕರ್ ಅವರು ಸಂಪಾದನೆ ಮಾಡ್ತಾರೆ. ಇದೆಲ್ಲ ಸಹ ಒಂದು ಪ್ರಾಥಮಿಕವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಂತರ ಮುಂದೆ ಏನ್ ತಿಳ್ಕೊಬೇಕು ಅಂದ್ರೆ, ಕವಿರಾಜ ಮಾರ್ಗ ಕೃತಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಹೇಳಲಾಗಿದೆ ಅನ್ನುವಂತಹದ್ದು. ನೀವೇನು ಏನೆಲ್ಲ ಇದೆ ಅಂತ ಗೊತ್ತಾದ್ರೆ ನಿಮ್ಗೆ ಏನಾದ್ರು ಗೊತ್ತಿಲ್ಲದಲೇ ಇರುವಂತಹ ಅಂಶಗಳನ್ನು ಗುರ್ತಿಸೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹದ್ದು. ನಂತರ ಕವಿರಾಜ ಮಾರ್ಗ ಕೃತಿಯಲ್ಲಿ ವ್ಯಾಕರಣ, ಛಂದಸ್ಸು ಇತರೆ ವಿಚಾರಗಳ ಕುರಿತು ಇರುವಂತಹದನ್ನ ನಾವು ನೋಡ್ಬೋದು. ಒಂದಿಷ್ಟು ಇಲ್ಲಿಯವರೆಗೂ ಸಹ ಕವಿರಾಜ ಮಾರ್ಗ ಕೃತಿಯಲ್ಲಿ ಕೇಳಿರುವಂತಹ ಒಂದಿಷ್ಟು ಸಾಲುಗಳನ್ನ ನೋಡ್ಬೋದು. ಪಾಳೆ ನೀನೆ ನೇಗಳೆ ಬಾಳುವುದು ಬಾಳೆಂಬುದು ನಿಕ್ಕುಂ ಅನ್ನುವಂತಹದನ್ನ ಕೇಳುವಂತಹದ್ದು, ಧ್ವನಿ ಎಂಬುದು ಅಲಂಕಾರಂ ಅನ್ನುವಂತಹದನ್ನ ಕೇಳುವಂತಹದಿರ್ಬೋದು. ನಂತರ ನೆಲ್ಲುಂ ಮೊಸರುಂ ಗೂಡಿಸಿದಂತೆ ಅನ್ನುವಂತಹದಿರ್ಬೋದು. ಶಾಮ್ರದಾರಂ ನವವಿಧ ಕಲ್ಪಮಾರ ಸಾಮಾರ್ಗಂ ಅನ್ನುವಂತಹದನ್ನ ಕೇಳುವಂತಹದಿರ್ಬೋದು. ಇವೆಲ್ಲವೂ ಸಹ ಪ್ರಮುಖವಾಗಿ ಇಲ್ಲಿಯವರೆಗೂ ಸಹ ಕೇಳಿರುವಂತಹ ಸಾಲುಗಳು. ಕೆಸೆಟ್ ಇರ್ಬೋದು, NET ಹಿಂದೆ ನಡೆದಂತಹ ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಇರ್ಬೋದು, PU ಉಪನ್ಯಾಸಕರ ಹುದ್ದೆಗಳಲ್ಲಿ ಇದನ್ನ ಕೇಳಿರುವಂತಹದ್ದು. ನೀವೆಲ್ಲೂ ಸಹ ಇದನ್ನ ನೆನ್ಪಿಡ್ಕೊಬೇಕಾಗತ್ತೆ. ನಂತರ ಕವಿರಾಜ ಮಾರ್ಗ ಕೃತಿಯ ಪ್ರಸಿದ್ಧ ಹೇಳಿಕೆಗಳು, ಇಲ್ಲಿರುವಂತಹ ಪ್ರಸಿದ್ಧ ಹೇಳಿಕೆಗಳನ್ನ ನೋಡಿ. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ನುಡಿಯಂ ಚಂದದೊಳಂದಿಂದಿರೆ ತೊಡರ್ಚಲರಿವಾತನಿಂದಂ ಜಾಣಂ ಅನ್ನುವಂತಹದಿರ್ಬೋದು. ಪಾಪಮಿದು, ಪುಣ್ಯಮಿದು, ಇತ ರೂಪ ಮೀದು, ಇತ ಪ್ರಕಾರಮಿದು, ಸುಖಮಿದು ಅನ್ನುವಂತಹದಿರ್ಬೋದು. ಪದ್ಯಂ ಸಮಸ್ತ ಜನರ್ಥ ಹೃದ್ಯಂ ಅನ್ನುವಂತಹದ್ದು. ದೋಸಂ ಇನಿತೆಂದು ಬಗೆದು ಭಾವಿಸಿಸಿ ಅನ್ನುವಂತಹದಿರ್ಬೋದು. ಮಿಗೆ ಕನ್ನಡ ಗಬ್ಬಂಗಳೋಳ್ ಅಗಣಿತ ಗುಣ ಗದ್ಯ ಪದ್ಯ ಸಮಿಶ್ರಿತಮ್ಮಂ ಅನ್ನುವಂತಹದಿರ್ಬೋದು. ಇವು ಸಹ ಕವಿರಾಜ ಮಾರ್ಗ ಕೃತಿಯ ಪ್ರಸಿದ್ಧ ಹೇಳಿಕೆಗಳು ಸ್ನೇಹಿತರೆ. ಇವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇವು ಕಾವ್ಯವಾದ ಕುರಿತು ಹೇಳ್ತಿರುವಂತಹದಿರ್ಬೋದು, ಮತ್ತೆ ಕನ್ನಡ ನಾಡಿನ ವರ್ಣನೆಯನ್ನ ಮಾಡ್ತಾ ಇರ್ಬೋದು, ಮತ್ತು ವ್ಯಾಕರಣಗಳನ್ನ ಕುರಿತು ಹೇಳ್ತಿರುವಂತಹದ್ದು, ಅಥವಾ ಭಾಷೆಯನ್ನ ಕುರಿತು ಹೇಳ್ತಿರುವಂತಹದ್ದು. ಹೀಗೆ ಸಾಕಷ್ಟು ವಿಚಾರಗಳನ್ನು ಕುರಿತು ಕವಿರಾಜ ಮಾರ್ಗಕಾರ ಕೃತಿಯಲ್ಲಿ ಉಲ್ಲೇಖ ಮಾಡಿರುವಂತಹದ್ದು ನೋಡ್ಬೋದು. ನೋಡಿ, ಇಷ್ಟು ವಿಷಯಗಳನ್ನು ಇಟ್ಕೊಂಡು ನಾನು ಕವಿರಾಜ ಮಾರ್ಗ ಕೃತಿ ಪರೀಕ್ಷಾ ದೃಷ್ಟಿಯಿಂದ ಅಂತ ಹೇಳೋದಿಲ್ಲ, 1 ಗಂಟೆಗಳು
ಒಂದೂವರೆ ಗಂಟೆಗಳು ಹೇಳುವಷ್ಟತಹ ಒಂದಿಷ್ಟು ವಿಷಯಗಳಿದ್ದಾವೆ. ಅವನು ಮುಂದಿನ ತರಗತಿಯಲ್ಲಿ ಕವಿರಾಜ ಮಾರ್ಗ ಕೃತಿ ಮತ್ತು ನಾಗವರ್ಮನ ಕಾವ್ಯಾವಲೋಕನ ಇವೆರಡು ವಿಶೇಷವಾಗಿ ನಾನು ತರಗತಿಯನ್ನ ಮಾಡಿ ಆಗ್ತೀನಿ ಸ್ನೇಹಿತರೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣಂತೆ. ಸದ್ಯಕ್ಕೆ ನೀವು ಪರೀಕ್ಷಾ ದೃಷ್ಟಿಯಿಂದ ಕವಿರಾಜ ಮಾರ್ಗ ಕೃತಿ ಅಂತಿದ್ದಾಗ ಇಷ್ಟು ನೆನ್ಪಿಡ್ಕೊಂಡ್ರು ಸಾಕು. ನಂತರ ನಿಮ್ಮ ಹೆಚ್ಚಿನ ಓದಿನ ಜೊತೆಯಲ್ಲೂ ಸಹ ಆ ವಿಷಯಗಳನ್ನು ಸೇರಿಸ್ಕೊಂಡ್ರು ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂತಂದ್ರೆ, ರಮಶ್ರೀ ಮುಗುಳಿಯವರು ಒಂದು ಹೇಳಿಕೆಯನ್ನು ಹಾಕ್ತಾರೆ. ಕವಿರಾಜ ಮಾರ್ಗವು ಕನ್ನಡಿಗರ ಕೈಪಿಡಿ, ಕನ್ನಡ ಜೀವನ ಸಾರವನ್ನು ಅನುವಾದ ಮಾಡಿದ ಚಿತ್ರಕೃತಿ ಅನ್ನುವಂತಹ ಸಾಲನ್ನ ಮೆನ್ಷನ್ ಮಾಡಿದ್ದಾರೆ. ಒಬ್ಬೊಬ್ಬರು ಸಂಶೋಧಕರು, ವಿಮರ್ಶಕರು ಒಂದೊಂದು ಕೃತಿಯ ಬಗ್ಗೆ ಕಾಮೆಂಟ್ ಮಾಡಿರ್ತಾರೆ. ಆ ವಿಷಯಗಳನ್ನು ಸಹ ನೆನಪಿನಲ್ಲಿ ಇಟ್ಕೊಬೇಕು. ಇದು ಯಾಕೆ ಇಲ್ಲಿ ತೆಗೆದುಕೊಂಡಿದ್ದೀನಿ ಅಂದ್ರೆ, ಈ ಚಿತ್ರಕೃತಿ ಅನ್ನುವಂತಹದನ್ನ 2017ರಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಇದು ಕೇಳಲಾಗಿದೆ. ಇದು ಎಲ್ಲಿದೆ ಅಂದ್ರೆ, ರವಿಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿ ಈ ಸ್ಟೇಟ್ಮೆಂಟ್ ನೇರವಾಗಿದೆ. ಅದನ್ನೇ ಯಥಾವತ್ತಾಗಿ ಕೇಳಿರುವಂತಹದ್ದು ನೋಡಬಹುದು. ನಾನೀಗ ಏನ್ ಹೇಳ್ತೀನಿ ಅಂದ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ ರವಿಶ್ರೀ ಮುಗುಳಿಯವ್ರದ್ದು ನೀವು ಏನು ಸಾಲು ವಿಚಾರಗಳಿದಾವೆ ಅವ್ನು ಯಾವನ್ನೂ ಸಹ ಬಿಡಕೋಬೇಡಿ. ನೇರವಾಗಿ ನೀವೆಲ್ಲವನ್ನೂ ಸಹ ನೆನಪಿನಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಅದರಿಂದ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಹೆಚ್ಚಾಗುತ್ತೆ ಅನ್ನುವಂತಹದ್ದು. ಇನ್ನೊಂದು, ಇಲ್ಲಿ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅನ್ನುವಂತಹದ್ದು ಕೆ.ವಿ. ಸುಬ್ಬಣ್ಣನವರು ಒಂದು ಕೃತಿಯನ್ನ ಬರೆದಿದ್ದಾರೆ. ಈ ಕೃತಿನೂ ಸಹ ನೀವು ನೆನಪಿನಲ್ಲಿ ಇಟ್ಕೊಬೇಕು. ಇಲ್ಲಿ ಸಾಕಷ್ಟು ಇನ್ನೊಂದು ಎಂ ಕಲಬುರ್ಗಿ ಅವರು ಒಂದು ಸಂಶೋಧನೆಯನ್ನ ಮಾಡಿದ್ದಾರೆ. ಕವಿರಾಜ ಮಾರ್ಗ ಮತ್ತು ಕನ್ನಡದ ಪರಿಸರ ಅನ್ನುವಂತಹ ಕೃತಿಯನ್ನ ಬರೆದಿರುವಂತಹದ್ದು. ನೀವು ಆ ಕೃತಿಯನ್ನು ಸಹ ಕೇಳೋ ಸಾಧ್ಯತೆ ಇರುತ್ತೆ. ನಾನಿನ್ನು ಉದಾಹರಣೆಯಾಗಿ ತೆಗೆದುಕೊಂಡಿರೋದು, ವಿಚಾರಗಳನ್ನು ಹೇಳ್ತಾ ಹೋದ್ರೆ ಒಂದೊಂದು ವಿಷಯ ಬಗ್ಗೆನೇ ಸಾಕಷ್ಟು ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯತೆ ಆಗುತ್ತೆ. ಈ ಕನ್ನಡ ಸಾಹಿತ್ಯ ಚರಿತ್ರೆ ಓದು ಅನ್ನುವ ತರಗತಿಯನ್ನು ಈಗ ಪ್ರಾರಂಭ ಮಾಡ್ತೀನಲ್ಲ, ಇದು ಒಂದಿಷ್ಟು ನಿಮಗೆ ಹೇಗೆ ಓದಬೇಕು, ಎಷ್ಟು ವಿಚಾರಗಳಿದಾವೆ ಮತ್ತೆ ನಾವು ಇದರಲ್ಲಿ ಇರುವಂತಹ ವಿಚಾರಗಳು ಎಷ್ಟಿದಾವೆ ಅನ್ನುವಂತಹದನ್ನ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ. ಇಲ್ಲಿವರೆಗೂ ಕವಿರಾಜ ಮಾರ್ಗ ಕೃತಿಯನ್ನ ಹೇಗೆ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಲ್ಲಿ ಓದಬೇಕು ಅನ್ನುವಂತಹದನ್ನ ತಿಳ್ಕೊಡ್ರಿ ಸ್ನೇಹಿತರೆ. ನಂತರ ಒಂದಿಷ್ಟು ಈಗ ಕವಿರಾಜ ಮಾರ್ಗ ಕೃತಿಯ ಕುರಿತು ಪ್ರಶ್ನೆಗಳನ್ನ ನೋಡ್ಬೋದು ಸ್ನೇಹಿತರೆ. ಕವಿರಾಜ ಮಾರ್ಗಕಾರ ಅನುಸರಿಸಿದ ಸಂಸ್ಕೃತ ಕಾವ್ಯ ಮೀಮಾಂಸಕರು ಯಾರು ಅನ್ನುವಂತಹದ್ದು ಈಗ ನೋಡ್ಬೋದು. ಆವಾಗಲೇ ಭಾಮಹ ಅನ್ನುವಂತಹದನ್ನ ಹೇಳ್ತಾ ಇದ್ದೆ, ದಂಡಿ ಮತ್ತು ಭಾಮಹ ಅನ್ನುವಂತಹದ್ದು. ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದನ್ನು ಸಹ ಗಮನದಲ್ಲಿ ಇಟ್ಕೊಬೇಕು. ನಂತರ ವಂದಿಸಿ ಬರೆಯಲು ಕೇಳೋದು ನೋಡ್ಬೋದು. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಒತ್ತು ಕೇಳಬಹುದು. ಈಗ ಕವಿರಾಜ ಮಾರ್ಗ ಈಗ ಹಿಂದೆ ಸಾಲುಗಳನ್ನ ಹೇಳ್ತಾ ಇದ್ದೆ, ಆ ಸಾಲುಗಳೆಲ್ಲವೂ ಸಹ ಈ ರೀತಿ ಬಹುಮುಖ್ಯವಾಗಿ ಪ್ರಮುಖವಾಗಿ ಬರ್ತವೆ. ಅವನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು, ಧ್ವನಿ ಎಂಬುದು ಅಲಂಕಾರಂ ಅಂತ ಸಹ ಕೇಳ್ಬೋದು. ಮತ್ತೆ ಸಾಕಷ್ಟು ಇನ್ನೂ ಹೇಳಿಕೆಗಳು ಇರುವಂತಹದನ್ನು ನೀವು ಗಮನಿಸಬಹುದು. ಪಾಪವಿದು, ಪುಣ್ಯವಿದು, ಹಿತಮಿತ, ಮೃದು, ವಚನವಿದು ಅನ್ನುವಂತಹದ್ದು ಈ ರೀತಿ ಸಾಲುಗಳನ್ನು ಕೇಳೋದಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಸ್ನೇಹಿತರೆ. ಒಂದಿಷ್ಟು ಎಕ್ಸಾಂಪಲ್ ನಿಮಗೆ ಪ್ರಶ್ನೆಗಳನ್ನ ಎತ್ಕೊಂಡಿರುವಂತಹದ್ದು. ಮತ್ತೆ ಕವಿರಾಜ ಮಾರ್ಗ ಕೃತಿಯ ಕುರಿತು ಯಾರೆಲ್ಲ ಸಂಶೋಧಕರು ಕೃತಿಗಳನ್ನ ಬರೆದಿದ್ದಾರೆ, ಹೆಸರು ಬರೆದಿರೋ ಅವನ್ನೆಲ್ಲವೂ ಸಹ ನೆನಪಿನಲ್ಲಿ ಇಟ್ಕೊಳ್ಳಿ. ನಂತರ ವಡ್ಡಾರಾಧನೆ ಬಗ್ಗೆ ಇರುವಂತಹ ಸ್ನೇಹಿತರೆ, ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದುವಾಗ ವಡ್ಡಾರಾಧನೆಯು ಸಹ ಬಹಳ ಮುಖ್ಯವಾದಂತಹದ್ದು. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿರುವಂತಹದ್ದು ನೋಡ್ಬೋದು. ಈಗ ನೋಡಿ, ಶಿವಕೋಟ್ಯಾಚಾರ್ಯ ಅನ್ನುವಂತಹ ಒಬ್ಬ ಕವಿ ಈ ಕೃತಿಯನ್ನ ಬರೆದಿರುವಂತಹದನ್ನ ನೋಡ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವೆ ಲೇಖಕರ ಬಗ್ಗೆ ಇರುವಂತಹದನ್ನ. ಅದನ್ನ ನಾವೇನ್ ಮಾಡ್ಬೇಕು, ಈಗ ರಮಶ್ರೀ ಮುಗುಳಿಯವರ ಪುಸ್ತಕದಲ್ಲಿ ಏನು ಉಲ್ಲೇಖ ಮಾಡಲಾಗಿದ್ದು ಶಿವಕೋಟ್ಯಾಚಾರ್ಯ ಅನ್ನುವಂಥದ್ದು, ಅದನ್ನ ಮಾತ್ರ ನೀವು ನೆನಪಿನಲ್ಲಿ ಇಟ್ಕೊಬೇಕು. ಕಾಲ 920, ಕೋಗಳಿ ಗ್ರಾಮ, ಜೈನ ಧರ್ಮದ ಪರಿಪಾಲಕನಾಗಿರ್ತಾನೆ. ಇದು ಪರೀಕ್ಷಾ ದೃಷ್ಟಿಯಿಂದ ನಾವು ಏನೆಲ್ಲ ಓದಬೇಕು ಅಂಶಗಳನ್ನು ಅನ್ನುವಂತಹ ನಾನು ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅದು ಹಳಗನ್ನಡದಲ್ಲಿ ಚರ್ಚೆಯನ್ನ ಮಾಡ್ತಿರುವಂತಹ ಸ್ನೇಹಿತರೆ. ನೋಡಿ, ಕಾರ್ತಿಕ ಋಷಿ ಕಥೆಯಲ್ಲಿ ಕೋಗಳಿ ಗ್ರಾಮದ ಪ್ರಸ್ತಾಪ ಬರುವಂತಹದ್ದು ನೋಡ್ಬೋದು. ಇದು ಪ್ರಶ್ನೆ ಆಗಿರುವಂತಹದ್ದು, ಯಾವ ಕೃತಿಯಲ್ಲಿ ಕೋಗಳಿ ಗ್ರಾಮದ ಕುರಿತು ಪ್ರಸ್ತಾಪ ಬಂದಿದೆ ಅಂತ ಏನಾದ್ರೂ ಕೇಳಿದ್ರೆ ನೀವು ವಡ್ಡಾರಾಧನೆ ಅದರಲ್ಲಿ ಯಾವ ಕಥೆ ಅಂದ್ರೆ ಕಾರ್ತಿಕ ಋಷಿ ಕಥೆ ಎನ್ನುವಂತಹದನ್ನ ನೋಡ್ಬೋದು. ನಂತರ ಡಿ.ಎಲ್. ನರಸಿಂಹಾಚಾರ್ಯರು ವಡ್ಡಾರಾಧನೆ ಎಂದು ಕರೆಯುತ್ತಾರೆ. ಈ ಕೃತಿಯನ್ನು ವಡ್ಡಾರಾಧನೆ ಅಂತ ಹೇಳ್ಬಿಟ್ಟು ಕರೀತಾರೆ. ನಂತರ ಜೆ.ಎಫ್. ಫ್ಲೀಟ್ ಅವರು ಇದನ್ನು ಉಪಸರ್ಗ ಕೇವಲಿಗಳ ಕಥೆ ಅಂತ ಕರೀತಾರೆ. ಇದನ್ನು ಸಹ ಈ ತರದ ಇವು ಸಹ ಪ್ರಶ್ನೆಗಳಾಗಿದ್ದಾವೆ. ವಡ್ಡಾರಾಧನೆ ಅಂತ ಕರೆದವ್ರು ಯಾರು, ಉಪಸರ್ಗ ಕೇವಲಿಗಳ ಕಥೆ ಅಂತ ಕರೆದವ್ರು ಯಾರು, ಇನ್ನೊಂದು ಬ್ರಾಜಿಷ್ಣು ಅಂತ ಕರೆದವ್ರು ಯಾರು, ಕರ್ನಾಟಕ ಆರಾಧನಾ ಟೀಕಾ ಅಂತ ಕರೆದವ್ರು ಯಾರು ಅನ್ನುವಂಥ ಮುಂದೆ ಹೇಳ್ತೇನೆ ಸ್ನೇಹಿತರೆ, ಅವುಗಳನ್ನೆಲ್ಲ. ನಂತರ ಡಿ.ಎಲ್. ನರಸಿಂಹಾಚಾರ್ಯರು ಇದನ್ನು 1949ರಲ್ಲೇ ಸಂಪಾದಿಸಿ ಪ್ರಕಟಿಸ್ತಾರೆ ವಡ್ಡಾರಾಧನೆ ಕೃತಿಯನ್ನ. ಇದು ಒಟ್ಟು 19 ಜೈನ ಧಾರ್ಮಿಕ ಕಥನಗಳನ್ನ ಒಳಗೊಂಡಿದೆ. 19 ಕಥೆಗಳು ಈ ಕೃತಿಯಲ್ಲಿ ಉಲ್ಲೇಖಗೊಳ್ಳಲಾಗಿದೆ.
ಇದು ಪ್ರಾಕೃತದ ಭಗವತಿ ಆರಾಧನಾ ಇದಕ್ಕೆ ಮೂಲ ಆಕಾರವಾಗಿರುವಂತಹದ್ದು. ಪ್ರಾಕೃತದಲ್ಲಿ ಭಗವತಿ ಆರಾಧನಾ ಅನ್ನುವಂತಹ ಒಂದು ಕೃತಿ ಇದೆ. ಆ ಕೃತಿ ಒಡ್ಡಾರಾಧನೆಗೆ ಮೂಲವಾಗಿರುವಂತಹದ್ದು ನೋಡ್ಬೋದು. ಈ ಕಥೆಗಳೆಲ್ಲ ಹೇಗಿದಾವೆ ಅಂದ್ರೆ ಪುನರ್ಜನ್ಮದ ಕಥನಗಳನ್ನ ಒಳಗೊಂಡಿದೆ ಎನ್ನುವಂತಹದನ್ನ. ಒಬ್ಬ ವ್ಯಕ್ತಿ ಹುಟ್ಟಿದನು ಎಂದಾಗ ಆತ ಆ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯ ಕರ್ಮಗಳ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ಅವುಗಳಿಗೆ ಶಿಕ್ಷೆ ಅನುಭವಿಸೋದಿರ್ಬೋದು ಅಥವಾ ಒಳ್ಳೆಯದನ್ನು ಅನುಭವಿಸೋದಿರ್ಬೋದು. ಹೀಗೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಪುನರ್ಜನ್ಮವನ್ನ ಪಡಿತಾ ಹೋಗಿ ಕೊನೆಗೆ ಮೋಕ್ಷವನ್ನ ಕಾಣುವಂತಹ ಕಥನಗಳನ್ನ ನಾವಿಲ್ಲಿ ನೋಡ್ಬೋದು ಅನ್ನುವಂತಹದನ್ನು. ಈಗ ಪರೀಕ್ಷೆಗೆ ಒಡ್ಡಾರಾಧನೆಯನ್ನ ಓದುವಂತಹ ಕ್ರಮ ಹೇಗಿರುವಂತದ್ದು ಇಷ್ಟು ಸಹ ಬಹಳ ಇಂಪಾರ್ಟೆಂಟ್ ಇಲ್ಲಿರುವಂತಹದ್ದು. ಇವುಗಳಲ್ಲಿ ಯಾವ ಒಡ್ಡಾರಾಧನೆ ಬಗ್ಗೆ ಏನಾದ್ರೂ ಒಂದು ಡಿ.ಎಲ್. ನರಸಿಂಹಾಚಾರ್ಯ ಇರ್ಬೋದು, ಜೆ.ಎಫ್. ಫ್ಲೀಟ್ ಬಗ್ಗೆ ಇರ್ಬೋದು, ಏನಾದ್ರು ಪ್ರಶ್ನೆಗಳನ್ನ ಕೇಳ್ಬೋದು. ಕೃತಿಯ ಮೂಲ ಯಾವುದು ಅನ್ನುವಂತಹ ಹಿನ್ನೆಲೆಯಲ್ಲೂ ಸಹ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ನೋಡ್ಬೋದು. ಈಗ 19 ಕಥೆಗಳ ಸಮಗ್ರ ಓದು, ಹೊಸಗನ್ನಡ ಅಥವಾ ಒಳಗನ್ನಡ. ನಿಮಗೆ ಏನಾದ್ರು 19 ಕಥೆಗಳನ್ನ ತಿಳ್ಕೊಬೇಕು ಓದಿ ಅಂತ ಹೇಳಿದ್ರೆ ಆ ಹೊಸಗನ್ನಡದಲ್ಲೂ ಆ ಕಥನಗಳು ಸಿಗ್ತವೆ. ನಿಮಗೀಗ ಒಡ್ಡಾರಾಧನೆಯನ್ನ ನೇರವಾಗಿ ಓದ್ತೀನಿ ಅಂತ ಹೋದಾಗ ಹಳೆಗನ್ನಡದಿರೋದ್ರಿಂದ ನೀವು ಪರೀಕ್ಷಾ ದೃಷ್ಟಿಯಿಂದ ಸಮಯ ಒಂದಿಷ್ಟು ಸಮೀಪ ಇರೋದ್ರಿಂದ ಹೊಸಗನ್ನಡದಲ್ಲಿ ಯಾವ್ದಾದ್ರು ಲೇಖಕರು ಬರೆದಿರುವಂತಹ ಪುಸ್ತಕ ಅಂತ ತೆಗೆದುಕೊಬಹುದು. ನನಗೆ ಗೊತ್ತಿರುವಂತೆ ಬ್ರಹ್ಮಪ್ಪರವರು ಚಿಕ್ಕದಾಗಿ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಹಳೆಗನ್ನಡದ ಕಥೆಯನ್ನ ಒಂದಿಷ್ಟು ಹೊಸಗನ್ನಡಕ್ಕೆ ತಂದಿರುವಂತಹದ್ದು 19 ಕಥೆಗಳಿದೆ. ಅದನ್ನು ಸಹ ಓದ್ಬೋದು. ಏನಾದ್ರು PU ಉಪನ್ಯಾಸಕರು, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಓದ್ತಾ ಇದ್ದೀನಿ ಅಂದ್ರೆ ಇದು ಬಹಳ ಮುಖ್ಯವಾಗುತ್ತೆ. ನಂತರ ಕಥೆಗಳಲ್ಲಿ ಬರುವ ಪಾತ್ರದ ಹೆಸರುಗಳ ಪರಿಚಯವನ್ನು ಮಾಡಬೇಕು. ಈಗ ಸಾಕಷ್ಟು ಅಗ್ನಿಭೂತಿ ಮತ್ತು ವಾಯುಭೂತಿ ಇರ್ಬೋದು, ಈ ಪಾತ್ರಗಳನ್ನ ಕೇಳಿರುವಂತಹದ್ದು. ನಂತರ ನಾಗಶ್ರೀ ಎನ್ನುವಂತಹ ಪಾತ್ರಗಳನ್ನ ಕೇಳುವಂತಹದ್ದು. ಈ ರೀತಿ ಸಾಕಷ್ಟು ಪಾತ್ರಗಳ ಬಗ್ಗೆನೂ ಸಹ ಪ್ರಶ್ನೆಗಳನ್ನ ಕೇಳ್ತಾರೆ. ನಂತರ ಐತಿಹಾಸಿಕವಾಗಿ ತಿಳಿಸುವ ಘಟನೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹದ್ದು. ಈಗ ಹೇಳ್ತಾ ಇದ್ದು ಕೋಗಳಿ ಗ್ರಾಮ ಅನ್ನುವಂತಹದ್ದು ಉಲ್ಲೇಖ ಇದೆ, ಅದನ್ನ ಕೇಳುವಂತಹದ್ದು. ನಂತರ ಚಾಣಕ್ಯ ಋಷಿ ಕಥೆಯಲ್ಲಿ ಚಂದ್ರಗುಪ್ತ ಮೌರ್ಯರು ಈ ಕಡೆ ದಕ್ಷಿಣ ಭಾರತಕ್ಕೆ ಬಂದು ಜೈನನಾದಂತಹ ಒಂದು ಸಂದರ್ಭದ ಕಥೆ ಇರುವಂತಹದ್ದು ನೋಡುವ. ಈ ತರದ ಐತಿಹಾಸಿಕ ಘಟನೆಯನ್ನು ತಿಳ್ಕೊಳ್ಳುವಂತಹದ್ದು. ನಂತರ ಇದು ಒಡ್ಡಾರಾಧನೆ ಕಥೆಯಲ್ಲಿ ಬರೆಯುವಾಗ ಈ ಕರ್ನಾಟಕದ ಭೌಗೋಳಿಕ ಪ್ರದೇಶದ ಸಾಕಷ್ಟು ಪದಗಳನ್ನ, ನುಡಿಗಳನ್ನ, ನಾಣ್ಣುಡಿಗಳನ್ನ, ಗಾದೆಗಳನ್ನ ಉಲ್ಲೇಖಗೊಳಿಸಲಾಗಿದೆ. ಅವುಗಳನ್ನು ಸಹ ಒಂದಿಷ್ಟು ಪಟ್ಟಿ ಮಾಡಿಕೊಂಡು ಒಡ್ಡಾರಾಧನೆಯ ಕೃತಿಯಲ್ಲಿ ನೀವು ತಿಳ್ಕೊಬೇಕಾಗುತ್ತೆ ಅನ್ನುವಂಥ ಒಂದಿಷ್ಟು ಹೇಳ್ತೀನಿ ಮುಂದೆ ಉದಾಹರಣೆಗಳು ಹೇಗಿದೆ ಅನ್ನುವಂಥದ್ದು. ನಂತರ ಇನ್ನೇನಾದ್ರೂ ನೋಡೋದಿದ್ರೆ ಒಡ್ಡಾರಾಧನೆಯ 3 ಕಥೆಗಳು ಕರ್ನಾಟಕ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಕ್ರಿಸ್ತಶಕ 1931ರಲ್ಲಿ ಪ್ರಕಟ ಆಗುತ್ತೆ. ಮೊದಲು ಈ ಕಥೆಗಳು ಪ್ರಕಟ ಆಗುವಂತಹದ್ದು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ 3 ಕಥೆಗಳು ಪ್ರಕಟ ಆಗ್ತವೆ. ಇಡಿಯಾದ ಕಥೆಗಳು ಗ್ರಂಥದ ರೂಪದಲ್ಲಿ 1949ರಲ್ಲಿ ಪ್ರಕಟ ಆಗ್ತವೆ. ಈಗ ನೋಡ್ಬೋದು, ಇಲ್ಲೇ ಹೇಳ್ತಾರೆ ಈ ಪೇಳಿದ 19 ಕಥೆಗಳು ಶಿವಕೋಟ್ಯಾಚಾರ್ಯರಂತ ಶಿವಕೋಟ್ಯಾಚಾರ್ಯನೇ ತನ್ನ ಕೃತಿಯಲ್ಲಿ ಹೇಳ್ಕೊಂಡಿರೋದು 19 ಕಥೆಗಳನ್ನು ನಾನು ಹೇಳಿದ್ದೀನಿ ಅನ್ನುವಂತಹದ್ದು. ಇನ್ನೊಂದು ಉಲ್ಲೇಖವನ್ನು ನೋಡೋದಿದ್ರೆ ಸೊಲ್ಲಾಪುರದಲ್ಲಿ ಸಿಕ್ಕಿದ ಒಡ್ಡಾರಾಧನೆಯ ಒಂದು ಪ್ರತಿಯ ಪಟ್ಟಿಯ ಮೇಲೆ ಉಪಸರ್ಗ ಕೇವಲಿಗಳ ಕಥೆ ಎಂದು ಯಾರೋ ಬರೆದಿರುವಂತಹದನ್ನು ನೋಡ್ಬೋದು. ಇದು ಸಹ ಒಡ್ಡಾರಾಧನೆ ಕೃತಿಗೆ ಮೂಲವಾಗಿ ನಾವು ಪರಿಗಣಿಸಬೇಕಾದಂತಹದ್ದು. ಕೇಳ್ತೇನೆ ಪ್ರಶ್ನೆಯನ್ನ, ಈ ಯಾವ ಸ್ಥಳದಲ್ಲಿ ಸಿಕ್ಕಂತಹ ಒಡ್ಡಾರಾಧನೆಯ ಕಥೆಯಲ್ಲಿ ಉಪಸರ್ಗ ಕೇವಲಿಗಳ ಕಥೆ ಅಂತ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ನೀವು ಸೊಲ್ಲಾಪುರದಲ್ಲಿ ಸಿಕ್ಕಿದಂತಹ ಒಂದು ಪ್ರತಿ ಅಂತ ನೀವು ಪರಿಗಣಿಸಬೇಕಾಗತ್ತೆ. ಇನ್ನೊಂದು ಸಂಪೂರ್ಣ ಇದು ಒಡ್ಡಾರಾಧನೆಯನ್ನು ಸಂಪಾದನೆ ಮಾಡುವುದಕ್ಕಿಂತಲೂ ಮುಂಚಿತವಾಗಿ ಕಥೆಗಳು ಗ್ರಂಥ ರೂಪದಲ್ಲಿ ಯಾವಾಗ ಪ್ರಕಟವಾದವು ಅಂತ ಕೇಳಿದಾಗ 1949ರಲ್ಲಿ ಅಂತ ಆಗ್ಬೇಕಾಗುತ್ತೆ. 3 ಕಥೆಗಳು ಯಾವ್ದ್ರಲ್ಲಿ ಪ್ರಕಟ ಆದವು ಅಂತಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ 1931ರಲ್ಲಿ ಪ್ರಕಟ ಆದವು ಅಂತ ಹೇಳ್ಬೇಕಾಗುತ್ತೆ ಅನ್ನುವಂಥದ್ದು. ನಂತರ ಈ ಗ್ರಂಥದ ಕಾರ್ತಿಕ ಋಷಿ ಕಥೆಯಲ್ಲಿ ಕೋಗಳಿ ಎಂಬ ಪ್ರಸ್ತಾಪ ಬರುತ್ತೆ ಅನ್ನುವಂಥದ್ದು ಆಗಲೇ ಪ್ರಸ್ತಾಪವನ್ನು ಮಾಡ್ತಿದ್ದೆ. ಇದು ಎಲ್ಲಿ ಬರುತ್ತೆ ಕೋಗಳಿ ಅನ್ನುವಂಥದ್ದು ನೋಡೋದಿದ್ರೆ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ಹೂವಿನಡಗಲಿಯಲ್ಲಿ ತಾಲೂಕುಗಳಲ್ಲಿ ಒಳಗೊಂಡಿದ್ದ ಒಂದು ಪ್ರದೇಶ ಅನ್ನುವಂತಹದನ್ನ ಹೇಳಲಾಗುತ್ತೆ. ಇದು ಸಹ ನೀವು ನೆನಪಿನಲ್ಲಿ ಇಟ್ಕೊಬೇಕು. ಐತಿಹಾಸಿಕವಾಗಿ ಕೇಳುವಾಗ ಇದನ್ನ ಕೇಳಲಾಗುತ್ತೆ ಪ್ರಶ್ನೆಯನ್ನ. ನಂತರ ನೋಡ್ಬೋದು ಶಿವಕೋಟಿಯ ಒಡ್ಡಾರಾಧನೆಗಾಗಲಿ ಹರಿಶೇಣನ ಬೃಹತ್ ಕಥೆಗಾಗಲಿ ಭಗವತಿ ಆರಾಧನಾ ಅನ್ನುವಂತಹದ್ದು ಮೂಲ ಕೃತಿ. ಇದನ್ನ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ ಕೃತಿಗೆ ಮೂಲ ಪ್ರಭಾವ ಬೀರುವಂತಹದ್ದು ಯಾವುದು ಅಂದ್ರೆ ಭಗವತಿ ಆರಾಧನಾ ಕೃತಿ ಅನ್ನುವಂತಹದ್ದು. ಈ ಕೃತಿಯ ಒಡ್ಡಾರಾಧನೆ ಕೃತಿಯ ಒಂದಿಷ್ಟು ಭಾಷೆಯನ್ನ ನೋಡೋದಿದ್ರೆ ಪೂರ್ವದ ಹಳಗನ್ನಡ ಭಾಷಾ ಬಳಕೆ ಈ ಕೃತಿಯಲ್ಲಿ ಕಂಡು ಬರುತ್ತೆ ಅನ್ನುವಂತಹದ್ದು. ಎಲ್ಲಾ ಕಥೆಗಳು ಸಹ ಏನಾಗಿರ್ತವೆ ಅಂದ್ರೆ ಪ್ರಾಕೃತ ಗಾಹೆಯಿಂದ ಪ್ರಾರಂಭ ಆಗುತ್ತೆ. ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ ಒಂದು ಕಥೆಯ ಮಾದರಿ ಇರುತ್ತೆ, ಕಥೆ ಪ್ರಾರಂಭವಾಗುವಂತಹ ರೀತಿ, ಆ ಮಾದರಿಯಲ್ಲಿ ಕಥೆಗಳು ಪ್ರಾರಂಭ ಆಗುವಂತಹದನ್ನ ಹೇಳಲಾಗುತ್ತೆ ಒಡ್ಡಾರಾಧನೆ ಬಗ್ಗೆ ಎನ್ನುವಂತಹದನ್ನ.
ನೋಡೋಣ. ಕಥೆಗಳಲ್ಲಿ ಕಂಡುಬರುವ ಭಾಷೆಗೆ ಸಂಬಂಧಿಸಿದ ಅಂಶಗಳನ್ನು ಪಟ್ಟಿ ಮಾಡುವುದು ನೋಡ್ಬೋದು. ಈಗ ನೋಡ್ಬೋದು, ಈ ದೀನಾರ, ದಮ್ಮ, ಗ್ರೀಕ್, ರೋಮನ್ ನಾಣ್ಯಗಳು ನಿನಗೆ ಬೇನೆ ಮೂಡುತ್ತೆ ಎಂಬ ದೇಶೀಯ ನುಡಿ ಬಳಕೆಗಳು ಒಡ್ಡಾರದನೆ ಕೃತಿಯಲ್ಲಿ ಕಂಡುಬರುತ್ತೆ ಅಂತ ಈ ಒಂದು ಪ್ರಶ್ನೆ ಕೇಳಿದ್ದಾನೆ. ದೀನಾರ, ದಮ್ಮ, ಗ್ರೀಕ್, ರೋಮನ್ ನಾಣ್ಯಗಳ ಉಲ್ಲೇಖ ಯಾವ ಕೃತಿಯಲ್ಲಿ ಕಂಡುಬರುತ್ತೆ ಅನ್ನುವಂತಹದನ್ನ ಕೇಳಿದ್ದಾನೆ. ಒಡ್ಡಾರದನೆ ಕೃತಿಯಲ್ಲಿ ಕಂಡುಬರುವಂತಹದ್ದು. ಇನ್ನೊಂದು, ನಿನಗೆ ಬೇನೆ ಮೂಡುತ್ತೆ ಎಂಬುವಂತಹ ದೇಶೀಯ ನುಡಿ ಬಳಕೆ ಕೇಳಿರುವಂತಹದನ್ನ ನೋಡ್ಬೋದು. ಇನ್ನೊಂದು, ಪ್ರಮುಖ ಏಳಿಗೆಗಳಾದ ಗಿಡಿಗಿಡಿ ಜಂತ್ರಂ, ಮಿಳಿಮಿಳಿ ನೇತ್ರಂ, ಸೊಪ್ಪು ನಾರಾಗಿ ಬಡಿ, ಬೈಕಂಗುಳಿ ಬೇಡಂ, ಸುಡವತ್ತಿ ಸೆಪ್ಪಟ್ಟನಂತೆ ಅನ್ನುವಂತಹದನ್ನ ಇವುಗಳು ಕೇಳಿದ್ದಾರೆ. ಇದರಲ್ಲಿ 4ರಲ್ಲಿ ಯಾವುದನ್ನಾದ್ರೂ ಕೇಳಬಹುದು. ನೀವು ಒಡ್ಡಾರಾಧನೆಯನ್ನು ನೋಡಿ ಸ್ನೇಹಿತರೆ, ಒಂದು ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಕೊನೆಯವರೆಗೂ ಸಹ ಒಂದು ಕೃತಿಯನ್ನ ಪ್ರಮುಖ ಅಂಶಗಳನ್ನೆಲ್ಲ ಹೇಗಾಗಿ ಪರಿಗಣಿಸಿದ್ದೇವೆ ಅನ್ನುವಂತಹದ್ದು. ನಿಮಗಿನ್ನೂ 19 ಕಥೆಗಳಲ್ಲಿ ಪ್ರಮುಖವಾದ ಕಥೆಗಳನ್ನು ಏನಾದ್ರೂ ನೋಡೋದಿದ್ರೆ ಸುಕುಮಾರ ಸ್ವಾಮಿಯ ಕಥೆಯನ್ನ ನೀವು ತಿಳ್ಕೊಬೇಕಾಗತ್ತೆ. ನಂತರ ಚಾಣಕ್ಯ ಋಷಿಯ ಕತೆ, ಕಾರ್ತಿಕ ಋಷಿಯ ಕತೆ, ಈ 3 ಕಥೆಗಳನ್ನ ಪರೀಕ್ಷಾ ದೃಷ್ಟಿಯಿಂದ ನೋಡ್ಕೊಂಡಿರಿ, ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂತಹದ್ದು ಒಂದು ಪ್ರಶ್ನೆಯನ್ನು ಇಲ್ಲಿ ಹಾಕೊಂಡಿದ್ದೀನಿ. ಒಡ್ಡಾರದನೆ ಕೃತಿ ಮತ್ತು ಕರ್ತೃವಿನ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸಿ ಆರಾಧನಾ ಕರ್ನಾಟಕ ಟೀಕಾ ಹಾಗೂ ಬ್ರಾಜಿಷ್ಣು ಎಂದು ಹೇಳಿದವರು ಯಾರು ಅನ್ನುವಂತಹದನ್ನ ನೀವು ನೋಡ್ಬೋದು. ಇದು ಹಂಪ ನಾಗರಾಜಯ್ಯನವರು ಹೇಳಿರುವಂತಹದ್ದು. ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಂತರ ಇದೇ ರೀತಿ ಪ್ರಶ್ನೆಯನ್ನ ನೀವೇನಾದ್ರೂ, ಇದು ಆಕ್ಚುಲಿ ಕೆಸೆಟ್ NET ಕೇಳಿರುವಂತಹ ಪ್ರಶ್ನೆ, ಇನ್ನೂ ಸರಳವಾಗಿ ಏನಾದ್ರು ಕೇಳೋದಿದ್ರೆ ಉಪಸರ್ಗ ಕೇವಲಿಗಳ ಕಥೆ ಅಂತ ಕೇಳಿ ಫ್ಲೀಟ್ ಬಗ್ಗೆ ಕೇಳಿರುವಂತಹದ್ದು ಇರ್ಬೋದು. ಒಡ್ಡಾರದನೆ ಅಂತ ಕಳೆದವರು DL ನರಸಿಂಹಾಚಾರ್ಯರು ಇರ್ಬೋದು, ಅವ್ರು ಸಂಪಾದನೆ ಮಾಡಿದಂತಹ ವರ್ಷಗಳನ್ನ ಕೇಳೋದಿರ್ಬೋದು. ಇಷ್ಟರಲ್ಲೇ ನಿಮಗೇನಾದ್ರೂ ತೆಗೆದ ಪ್ರಶ್ನೆ ಸಂಕ್ಷಿಪ್ತವಾಗಿರುವುದು ಅಥವಾ ಒಂದಿಷ್ಟು ಕೇಳ್ದ ಪ್ರಶ್ನೆ ಅಂದ್ರೆ ಇದರಲ್ಲೇ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ನೇಹಿತರೆ. ನೀವು ಒಡ್ಡಾರದನೆಯನ್ನು ಓದುವಂತ ಸಂದರ್ಭ, ನೀವು ಯಾವ್ದಾದ್ರು ಒಂದು ಪುಸ್ತಕವನ್ನು ಓದ್ತಾ ಇರ್ತೀರಾ, ಆ ವಿಷಯಗಳ ಜೊತೆಗೆ ಈ ವಿಷಯಗಳನ್ನು ನೀವು ಒಂದಿಷ್ಟು ಮ್ಯಾಚ್ ಮಾಡ್ಕೊಂಡು ಓದಿ ಇನ್ನೂ ಪರೀಕ್ಷೆ ಸರಳವಾಗ್ತದೆ ಅನ್ನುವಂತಹದನ್ನ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸ್ನೇಹಿತರೆ ಒಂದೊಂದು ವಿಷಯವನ್ನು ಇಟ್ಕೊಂಡು ನಾವು ಸಮಗ್ರವಾಗಿ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಸಂಕ್ಷಿಪ್ತಗೊಳಿಸಿ ಎಷ್ಟು ವಿಚಾರಗಳನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ಒಂದು ಕೃತಿಯನ್ನು ಅಪ್ರೋಚ್ ಮಾಡ್ಬೋದು ಅನ್ನುವಂತಹದನ್ನ ನಾನು ಈ ತರಗತಿಯಲ್ಲಿ ಮಾಡ್ತಾ ಇರುವಂತಹದ್ದು. ನಂತರ ಚಂಪುವಿನ ಉಗಮ, ಲಕ್ಷಣ, ವಿಕಾಸ ಸ್ನೇಹಿತರೆ. ಚಂಪು ಇಡೀ ಹಳಗನ್ನಡ ಸಾಹಿತ್ಯ ಕೃತಿಗಳು ಚಂಪುವಿನಲ್ಲೇ ರಚನೆ ಮಾಡಿರುವಂತಹದನ್ನ ನೋಡ್ಬೋದು. ಇದೊಂದು ನಮಗೆ ಒಂದು ಛಂದಸ್ಸಿನ ರೀತಿಯಲ್ಲಿ ಬರುವಂತಹದ್ದು ಒಂದು ಕಾವ್ಯ ಪ್ರಕಾರವಾಗೂ ಸಹ ನಾವು ತಿಳ್ಕೊಬಹುದು. ಹಾಗಾಗಿ ಚಂಪುವಿನ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಪ್ರಾಚೀನ ಸಾಹಿತ್ಯ ಪ್ರಕಾರಗಳಲ್ಲಿ ಗದ್ಯ ಪದ್ಯಗಳಿಂದ ಬರೆಯುವಂತೆ ರಚಿಸಿದ್ದು ಕಾವ್ಯವು ಚಂಪು ಎನಿಸ್ತದೆ. ಅಂದ್ರೆ ಗದ್ಯ ಮತ್ತು ಪದ್ಯಗಳಿಂದ ಯಾವೆಲ್ಲ ಕಾವ್ಯಗಳು ರಚನೆ ಆಗ್ತಾವೋ ಅವು ಚಂಪು ಕೃತಿಗಳು ಅಂತ ಅರ್ಥವನ್ನ ನಾವು ಮಾಡ್ಕೊಬೇಕು. ಈಗ ಪಂಪನ ಒಂದು ಕೃತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಗದ್ಯನೂ ಇರುತ್ತೆ ಮತ್ತು ಪದ್ಯಗಳು, ಕಂದ ಪದ್ಯಗಳು ಮತ್ತು ಗದ್ಯ ಮತ್ತು ಖ್ಯಾತ ಕರ್ನಾಟಕ ಕೃತಿಗಳು, ಅಲ್ಲೊಂದೊಂದು ತ್ರಿಪದಿಗಳು ಮತ್ತು ರಗಳೆಗಳು, ಈ ರೀತಿ ಕಾವ್ಯ ಪ್ರಕಾರಗಳು ಒಂದು ಕಡೆ, ಒಂದಿಷ್ಟು ಗದ್ಯದಲ್ಲೂ ಸಹ ರಚನೆ ಮಾಡಿರುವಂತಹದ್ದು ನೋಡ್ಬೋದು. ಇದು ಚಂಪುವಿನ ಲಕ್ಷಣವನ್ನ ಒಳಗೊಂಡಿರುತ್ತೆ ಅನ್ನುವಂತಹದ್ದು. ಚಂಪುವಿನಲ್ಲಿ ಹೆಚ್ಚು ಕಂದ ಪದ್ಯಗಳಿರ್ತವೆ ಮತ್ತು ವೃತ್ತಗಳಿಂದ ರಚನೆ ಆಗಿರುತ್ತವೆ ಅನ್ನುವಂತಹದ್ದು. ಹೆಚ್ಚು ಯಾವ ಛಂದಸ್ಸಿನ ಪ್ರಕಾರ ಹೆಚ್ಚಾಗಿರುತ್ತೆ ಚಂಪು ಕಾವ್ಯಗಳಲ್ಲಿ ಅಂತಿದ್ರೆ ಕಂದ ಪದ್ಯಗಳು ಅನ್ನುವಂತಹದನ್ನು ನಾವು ಬಹುತೇಕ ನೋಡ್ಬೇಕು. ನಂತರ ಸಂಸ್ಕೃತದಲ್ಲಿ ದಂಡಿ, ಕನ್ನಡದಲ್ಲಿ ನಾಗವರ್ಮ ಚಂಪುವಿನ ಲಕ್ಷಣ ಹೇಳಿದ ಮೊದಲಿಗರು ಅನ್ನುವಂತಹದ್ದು. ಸಂಸ್ಕೃತದಲ್ಲಿ ದಂಡಿನೂ ಸಹ ಚಂಪುವಿನ ಲಕ್ಷಣ ಹೇಳ್ತಾನೆ, ಕನ್ನಡದಲ್ಲಿ ನಾಗವರ್ಮ ಚಂಪುವಿನ ಲಕ್ಷಣ ಹೇಳಿದ ಮೊದಲಿಗರು ಅನ್ನುವಂತಹದ್ದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಕನ್ನಡದಲ್ಲಿ ಚಂಪು ಅನ್ನುವಂತಹದನ್ನ ಅರ್ಥ ಏನಾದ್ರೂ ನೋಡೋದಿದ್ರೆ ನೋಡ್ಬೋದು. ಚಂಪು ಅನ್ನುವಂತಹ ಅರ್ಥವನ್ನು ಪಡ್ಕೊಳ್ಳುತ್ತೆ. ಅಂದ್ರೆ ಸುಂದರವಾಗಿರುವಿಕೆ, ಚೆನ್ನಾಗಿರುವಿಕೆ. ಸಂಸ್ಕೃತದಲ್ಲಿ ಏನರ್ಥ ಸೂಚಿಸುತ್ತೆ? ಚಮತ್ಕಾರ, ವಿಸ್ಮಯ ಎಂಬ ಅರ್ಥವನ್ನ ನೀಡಲಾಗಿದೆ ಅನ್ನುವಂತಹದ್ದು. ಇಷ್ಟು ಚಂಪುವಿನ ಬಗ್ಗೆ ಅರ್ಥವನ್ನು ಕೇಳಿರುವಂತಹದ್ದು. ಇದನ್ನು ಕೇಳಿದರೆ ಚಂಪು ಅನ್ನುವಂತಹದ್ದು ಹೇಗೆ ಪದ ಬರುತ್ತೆ, ಕನ್ನಡದಲ್ಲಿ ಯಾವ ಅರ್ಥವನ್ನ ಒಳಗೊಂಡಿದೆ ಅನ್ನುವಂತಹದನ್ನ ಕೇಳಲಾಗುತ್ತೆ. ನೀವೇನಾದ್ರೂ ಚಂಪು ಬಗ್ಗೆ ಪರೀಕ್ಷೆಗೆ ಓದಿ ಅಂದ್ರೆ ಏನಾದ್ರು ಪ್ರಶ್ನೆ ಕೇಳ್ದ ಅಂದ್ರೆ ಮುಗೀತು, ಏನು ಅಂತಾನೆ ಗೊತ್ತಾಗೋದಿಲ್ಲ. ಕನ್ನಡದಲ್ಲಿ ಏನ್ ಕೇಳ್ತಾರೆ ಮತ್ತು ಸಂಸ್ಕೃತದಲ್ಲಿ ಏನಿದೆ ಅಂತ ಕೇಳಬಾರ್ದು ಅಂತ ಏನಿಲ್ವಲ್ಲ, ಕೇಳಲಿಕ್ಕೆ ಸಾಧ್ಯತೆ ಇದ್ದೇ ಇದೆ. ಹಾಗಾಗಿ ಸಮಗ್ರ ನಾವು ಯಾವ ವಿಷಯನೂ ಬಿಡಬಾರ್ದು. ಹಳಗನ್ನಡದಲ್ಲಿ ಏನೇನೆಲ್ಲ ವ್ಯಾಪ್ತಿ ಇದೆಯೋ, ಅವಾಗಲೇ ಒಂದು ವ್ಯಾಪ್ತಿ ಹೇಳಿದೆ, ಆ ವ್ಯಾಪ್ತಿಯೊಳಗೆ ಏನೇನೆಲ್ಲ ಬರುತ್ತೋ ಅವನ್ನೆಲ್ಲವೂ ಸಹ ನಾವು ತಿಳ್ಕೊಂಡು ಹೋಗಿರಲೇಬೇಕು. ನಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕೋದಕ್ಕೆ ಸಾಧ್ಯತೆ ಆಗಿದೆ. ಇದು ಡೆಪ್ತಾಗಿ ಓದೋದಿದ್ರೆ ಚಂಪುವಿಂದ ಸಾಕಷ್ಟಿದೆ. ಒಂದಿಷ್ಟು ಪರಿಚಯಾತ್ಮಕವಾಗೋದು ನಾವು ತಿಳ್ಕೊಂಡಿದ್ರೆ ಪರಿಚಯಾತ್ಮಕವಾಗಿ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಅವುಗಳ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಣ ಅನ್ನುವಂತಹದ್ದು. ನಂತರ ತ್ರಿವಿಕ್ರಮ ಭಟ್ಟನ ನಳಚಂಪು ಮೊದಲನೇ ಕವಿ ಅಂತ ಕರೀತಾರೆ. ಮೊದಲು ಚಂಪುವಿನಲ್ಲಿ ರಚನೆ ಮಾಡಿದಂತಹವನು ಯಾರು ಅಂತಂದ್ರೆ ತ್ರಿವಿಕ್ರಮ ಭಟ್ಟ. ಆತನ ಕೃತಿ ನಳಚಂಪು
ಅನ್ನುವಂತಹ ಮೊದಲನೇ ಕವಿ ಅನ್ನುವಂತಹದ್ದು. ನೋಡೋಣ ಚಂಪುವಿನ ಬಗ್ಗೆ ಇರುವಂತಹ ಹೇಳಿಕೆಗಳು. ದಂಡಿ ಗದ್ಯ ಪದ್ಯಮಹಿ ಅನ್ನುವಂತಹದನ್ನ ಕರೀತಾನೆ, ಅಂದ್ರೆ ಗದ್ಯ ಮತ್ತು ಪದ್ಯದಿಂದ ರಚನೆ ಆಗಿರುವಂತಹದ್ದು ಚಂಪು ಅನ್ನುವಂತಹದ್ದು. ನಂತರ ಉದಯಾದಿತ್ಯ ಗದ್ಯ ಪದ್ಯದ ಮಿಶ್ರದೆ ಹೃದ್ಯಂ ಚಂಪು ಶ್ರಮಕ್ಯ ಕಾವ್ಯಂ ಸೇವ್ಯಂ ಅನ್ನುವಂತಹದನ್ನು ಹೇಳುವಂತಹದ್ದು. ಇನ್ನೊಂದು ನಾಗವರ್ಮನ ಕಾವ್ಯಾವಲೋಕನ ಕೃತಿಯಲ್ಲಿ ನೋಡಬಹುದು. ಅವನೇನು ಹೇಳ್ತಾನೆ ಅಂದ್ರೆ, ಬೆರೆಸಿ ಬರೆ ಗದ್ಯ ಪದ್ಯಂ ಎರಡು ಕೃತಿ ಚಂಪು ಎಂಬ ಪೆಸರಂ ಪಡಗಂ ಅನ್ನುವಂತಹ ಹೇಳಿಕೆ. ಇವುಗಳನ್ನೆಲ್ಲ ಸಾಕು ಪ್ರಶ್ನೆ ಆಗಿದಾವೆ ಸ್ನೇಹಿತರೆ, ಆಗಿಲ್ಲ ಅಂತಲ್ಲ, ಕಡ್ಡಾಯವಾಗಿ ಇವೆಲ್ಲ ಪ್ರಶ್ನೆ ಆಗಿದಾವೆ, ನೀವು ನೆನಪಿನಲ್ಲಿ ಇಟ್ಕೊಬೇಕು. ಇವನ್ನೇನಪ್ಪಾ ಅಂದ್ರೆ ಚಂಪು ಅನ್ನುವಂತಹ ನೆನಪಿಟ್ಕೊಬೇಕು. ಚಂಪುವಿನಲ್ಲಿ ಯಾರೆಲ್ಲ ಹೇಳಿದ್ದಾರೆ ಅಂತ ಇದ್ದಾಗ ದಂಡಿ, ಉದಯಾದಿತ್ಯ, ನಾಗವರ್ಮ ಅನ್ನುವಂತಹ ನೆನಪಿನಲ್ಲಿ ಇಟ್ಕೊಬೇಕು. ನಂತರ ಮಾಧವಾಲಂಕಾರದಲ್ಲಿ ಪೆಸರಳ ಚಂಪುವನಿಕ್ಕುಂ ಗದ್ಯ ಪದ್ಯಮಯಂಗಳ್ ಅನ್ನುವಂತಹದನ್ನ ನೋಡ್ಬೋದು. ಈ 4 ಹೇಳಿಕೆಗಳು ಬಹಳ ಮುಖ್ಯವಾಗಿರುವಂತಹದ್ದು. ಚಂಪುವಿನ ಬಗ್ಗೆ ಹೇಳಿರುವಂತಹ ಲಕ್ಷಣವನ್ನ ಕುರಿತು ಹೇಳಿರುವಂತಹದನ್ನು ನೋಡ್ಬೋದು. ಈಗ ಚಂಪು ಕೃತಿಗಳ ಪಟ್ಟಿ ಅಂತ ನೋಡೋದಿದ್ರೆ ಪಂಪನ ಕಾಲ, ಹರಿಹರನ ಕಾಲ, ತಿರುಮಲರಾಯ, ಷಡಕ್ಷರ ದೇವ, ಇಲ್ಲಿಯವರೆಗೂ ಸಹ ಚಂಪುವಿನಲ್ಲಿ ಸಾಕಷ್ಟು ಕವಿಗಳು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ನಿಮಗೆ ನಡುಗನ್ನಡದಲ್ಲಿ ಹೋದಾಗ ಹರಿಹರನ ಗಿರಿಜಾ ಕಲ್ಯಾಣ ಚಂಪುವಿನ ಕೃತಿಯಾಗಿರುತ್ತೆ. ನಂತರ ತಿರುಮಲಾರ್ಯ ರಚನೆ ಮಾಡಿರುವಂತಹದ್ದು, ಷಡಕ್ಷರ ದೇವ ರಚನೆ ಮಾಡಿರುವಂತಹದ್ದು, ಅಲ್ಲಿ ಬಸವರಾಜ ದೇವರ ವಿಜಯ ಅನ್ನುವಂತಹದ್ದು, ಅವೆಲ್ಲವೂ ಸಹ ಕೃತಿಗಳೇನಾಗಿದ್ದಾವೆ ಚಂಪುವಿನಲ್ಲಿ ರಚನೆ ಮಾಡಿರುವಂತಹದ್ದು. ನೀವು ಹಾಗಾಗಿ ಈ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಚಂಪು ಬಗ್ಗೆನೇ ಒಂದು ವಿಶೇಷ ಕೃತಿ ಇದೆ. ಆ ಕೃತಿಯಲ್ಲಿ ಚಂಪು ಕವಿಗಳ ಪಟ್ಟಿಗಳನ್ನ ಕೊಡಲಾಗಿದೆ. ಅವುಗಳನ್ನೆಲ್ಲವನ್ನು ಸಹ ನೀವು ಪಟ್ಟಿಯನ್ನ ತಿಳ್ಕೊಂಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ನಂತರ ಒಂದಿಷ್ಟು ಪರಿಕಲ್ಪನೆಗಳು, ಪ್ರಾಚೀನ ಕನ್ನಡ ಸಾಹಿತ್ಯ ಪರಿಕಲ್ಪನೆಗಳು, ಕಾವ್ಯಗಳನ್ನು ರಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಪರಿಕಲ್ಪನೆಗಳನ್ನ ಏನಾದರೂ ತಿಳ್ಕೊಂಡಿದ್ರೆ ಇನ್ನೂ ಸಂಪೂರ್ಣವಾಗಿ ನಿಮಗೇನಾಗುತ್ತೆ ಮಹಾಕಾವ್ಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಅನುಕೂಲ ಆಗುವಂತಹದನ್ನ ನೋಡ್ಬೋದು. ಸ್ನೇಹಿತರೆ, ಹಾಗಾದ್ರೆ ಬನ್ನಿ ಇವುಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಚರಿತ್ರೆ, ಪುರಾಣ, ಧರ್ಮ, ಕಾವ್ಯಧರ್ಮ, ಮಾರ್ಗದೇಶಿ, ಲೌಕಿಕ, ಆಗಮಿಕ, ವಸ್ತುಕ, ವರ್ಣುಕ, ಪ್ರಭುತ್ವ ಮತ್ತು ಪ್ರತಿರೋಧ ಅನ್ನುವಂತಹದ್ದು, ಇವಿಷ್ಟು ವಿಷಯಗಳು ಮಧ್ಯಕಾಲೀನ ಹಳಗನ್ನಡದಲ್ಲಿ ರಚನೆ ಆಗುವಂತಹ ಕಾವ್ಯಗಳಲ್ಲಿ ಕಂಡು ಬರುತ್ತೆ ಅನ್ನುವಂತಹದ್ದು. ಚರಿತ್ರೆ ಮತ್ತು ಪುರಾಣವಾಗಿಸುವಂತಹದ್ದು ನೋಡ್ಬೋದು. ಮಹಾಭಾರತ ಮತ್ತು ರಾಮಾಯಣದಂತಹ ಮಹಾಕಾವ್ಯಗಳು ಇತಿಹಾಸ ಸಂಪ್ರದಾಯದ ಭಾಗಗಳಾಗಿವೆ. ಇವು ರಾಜರು ಮತ್ತು ಯುದ್ಧಗಳ ಕಥೆಗಳನ್ನ ಹೇಳುವಂತಹದ್ದು ಅನ್ನುವಂತಹದ್ದು. ಇದು ಚರಿತ್ರೆಯಾಗಿ ನಮಗೆ ಪರಿಗಣಿಸುವಂತಹ ಚರಿತ್ರೆ ಹಿನ್ನೆಲೆಯಲ್ಲಿ ಕಟ್ಟುವಂತಹದನ್ನ ನೋಡ್ಬೋದು. ನಂತರ ಸಾಹಿತ್ಯದ ಪ್ರಕಾರವಾಗಿರುವಂತಹ ಇದು ದೇವತೆಗಳು, ಸೃಷ್ಟಿ, ವಂಶಾವಳಿಗಳು ಮತ್ತು ಯುಗಗಳ ಬಗ್ಗೆ ಹೇಳುವಂತಹ ಕಥೆಗಳು. ಇಲ್ಲಿ ಚರಿತ್ರೆ ಅಂತ ಹೋದಾಗ ಒಂದು ಪಂಪನ ಕೃತಿಯನ್ನ ತೆಗೆದುಕೊಂಡಾಗ ವಿಕ್ರಮಾರ್ಜುನ ವಿಜಯ ಒಂದು ಅಲ್ಲಿ ಮಹಾಭಾರತದಲ್ಲಿ ಬರುವಂತಹ ಕಥನಗಳನ್ನ ಹೇಳೋದ್ರಿಂದ ಅಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ನಡೆಯುವಂತಹ ಒಂದು ಯುದ್ಧದ ಒಂದು ಸನ್ನಿವೇಶವನ್ನು ಚಿತ್ರಣ ಮಾಡಿದ ಅದೊಂದು ಚರಿತ್ರೆಯ ಕೃತಿಯಾಗಿ ನಮಗೆ ಕಾಣುವಂತಹದ್ದು. ನಂತರ ಪುರಾಣದ ಕಥೆಯಾಗಿ ನಾವು ನೋಡೋದಿದ್ರೆ ದೇವತೆಗಳು, ಸೃಷ್ಟಿ, ವಂಶಾವಳಿಗಳು ಮತ್ತು ಯುಗಗಳ ಬಗ್ಗೆ ಹೇಳುವಂತಹದ್ದಾದ್ರೆ ಅದು ಪುರಾಣ ಆಗುವಂತಹದ್ದು. ಅದಕ್ಕೆ ಪಂಪ ಆದಿ ಪುರಾಣ ಅಂತ ಕರೀತಾನೆ. ಅಂದ್ರೆ ಅಲ್ಲಿ ವಂಶಾವಳಿಗಳನ್ನ ನೋಡ್ಬೋದು, ಸೃಷ್ಟಿಯನ್ನ ನೋಡ್ಬೋದು ಮತ್ತು ಯುಗಗಳ ಬಗ್ಗೆ ಹೇಳುವಂತಹದನ್ನ ಅಂದ್ರೆ ಜನ್ಮ ಜನ್ಮಾಂತರಗಳ ಬಗ್ಗೆ ಹೇಳುವಂತಹದನ್ನ ನೋಡಿದ್ರೆ ಇಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಬೇಕು ಸ್ನೇಹಿತರೆ. ಚರಿತ್ರೆ ಮತ್ತು ಪುರಾಣದ ಹಿನ್ನೆಲೆಯಲ್ಲಿ ಬರುವಂತಹ ಕೃತಿಗಳು ಯಾವುವು ಅನ್ನುವಂತಹದ್ದು. ಇದು ಸಾಕಷ್ಟು ವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯತೆ ಇದೆ, ಆದ್ರೆ ಸಂಕ್ಷಿಪ್ತವಾಗಿ ನೀವು ತಿಳ್ಕೊಬೇಕು ಅನ್ನುವಂತಹದ್ದು. ನಂತರ ಅದೇ ಹಳಗನ್ನಡದಲ್ಲಿ ಬರುವಂತಹ ಧರ್ಮ ಮತ್ತು ಕಾವ್ಯ ಧರ್ಮ ಹೇಗಿರುತ್ತೆ ಅನ್ನುವಂತಹದ್ದು. ಅದಕ್ಕೆ ಒಂದು ಪಂಪನ ಒಂದು ಸಾಲನ್ನೇ ಇದೆ. ಇದುವೇ ಸುಕವಿ ಪ್ರಮೋದ ಪ್ರಥಮಿದುವೆ ಸಮಸ್ತ ಭವ್ಯಲೋಕ ಪ್ರಮದ ಪ್ರಥಮನೇ ನೆಗಳ್ ಆದಿ ಪುರಾಣದೋಳ್ ಅರಿವುದು ಕಾವ್ಯ ಧರ್ಮಮಂ 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 ಅನ್ನುವಂತಹದ್ದು. ಈ ಸಾಲು ಅಲ್ಲೇ ಹೇಳ್ತಾ ಇದ್ದಾನೆ, ಕಾವ್ಯ ಧರ್ಮಮಂ ಧರ್ಮಮಂ ಅನ್ನುವಂತಹದ್ದು ಇದೆಯಲ್ಲ, ಅಂದ್ರೆ ನೆಗಳ್ದ ಆದಿ ಪುರಾಣದಲ್ಲಿ ಅರಿವುದು ಅನ್ನುವಂತಹದ್ದು. ಅಲ್ಲಿ ಧರ್ಮವನ್ನು ಪಾಲಿಸುವಂತಹದ್ದು ಮತ್ತೆ ಕಾವ್ಯ ಧರ್ಮವನ್ನು ಪಾಲಿಸುವಂತಹದ್ದು ಎರಡನ್ನೂ ಸಹ ಈ 10ನೇ ಶತಮಾನದಲ್ಲಿ ಕವಿಗಳು ಪಾಲಿಸ್ಕೊಂಡು ಬಂದಿರುವಂತಹದನ್ನ ನೋಡೋಕ್ ಸಾಧ್ಯತೆ ಇದೆ. ನೋಡ್ಬೋದು. ಈ ಕಂದ ಪದ್ಯದಲ್ಲಿ ಕೊನೆಯ ಸಾಲು ನಮಗೆ ಸ್ವಲ್ಪ ಮುಖ್ಯ. ಅಲ್ಲಿ ಆದಿಪುರಾಣದೋಳ್ ಅರಿವುದು ಕಾವ್ಯ ಧರ್ಮವೂ ಧರ್ಮಂ ಅನ್ನುವಂತಹದ್ದು. ಅಂದ್ರೆ ಪಂಪ ತನ್ನ ಆದಿಪುರಾಣದಲ್ಲಿ ಕಾವ್ಯ ಧರ್ಮವೂ ಇದೆ, ಧರ್ಮವೂ ಇದೆ ಅನ್ನುವಂತಹದನ್ನ ಹೇಳ್ತಾನೆ. ಯಾವ ರೀತಿಯಾಗಿ ಅಂತ ನಾವು ನೋಡೋದಿದ್ರೆ ಅದನ್ನು ಹೇಗೆ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ, ಮೊದಲಿಗೆ ಆದಿಪುರಾಣದ ಮೊದಲಿಗೆ ಕಥನ ಭಾಗದಲ್ಲಿ ಏನ್ ಮಾಡ್ತಾನೆ, ಋಷಭ ದೇವನು ಮತ್ತು ಅವನ ಮಕ್ಕಳ ಬಾಹುಬಲಿಯರ ಕಥೆ ಹೇಳುವ ಮತ್ತು ಅದರ ಮೂಲಕ ಜೈನ ಧರ್ಮವನ್ನು ಸಾರುವ ಎತ್ತಿ ಹಿಡಿಯುವ ಪುರಾಣವನ್ನ ನೋಡ್ಬೋದು. ಅಂದ್ರೆ ಆದಿಪುರಾಣದ ಕಥನವನ್ನ ಹೇಳ್ಕೊಂತ ಕೊನೆಗೆ ಭರತ ಮತ್ತು ಬಾಹುಬಲಿಯವರ ಪ್ರಸಂಗ ಬಂದಾಗ
ಅಲ್ಲಿ ಈ ರಾಜ್ಯಲಕ್ಷ್ಮಿ ಎನ್ನುವಂತಹ ಒಂದು ವಿಚಾರವನ್ನ ಎತ್ಕೊಂಡು ಸಮಾಜದಲ್ಲಿ ಆಸ್ತಿ ಮತ್ತು ಆಕಾಂಕ್ಷೆಗಳ ಬಗ್ಗೆ ಮನುಷ್ಯ ತೆಗೆದುಕೊಂಡಿರುವಂತಹ ನಿಲುವುಗಳ ಬಗ್ಗೆ ಚರ್ಚೆ ಮಾಡ್ತಾನಲ್ಲ, ಇದು ಕಾವ್ಯ ಧರ್ಮವನ್ನ ಪರಿಪಾಲನೆಯನ್ನ ಮಾಡಬೇಕಾಗುವಂತಹದ್ದು. ಸಮಾಜಕ್ಕೆ ಏನಾದ್ರೂ ಒಂದು ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಪಂಪ ಕಾವ್ಯ ಧರ್ಮವನ್ನ ಅನುಸರಿಸ್ತಾನೆ. ಅಲ್ಲಿ ವೃಷಭಾಚಲ ಪರ್ವತದಲ್ಲಿ ಹೋದಾಗ ಭರತನಿಗೆ ಆಗುವಂತಹ ಒಂದು ಗರ್ವರಸದ ಸೋರುವಿಕೆಯನ್ನು ಇದೆಯಲ್ಲ, ಅದನ್ನು ಸಹ ಉಲ್ಲೇಖವನ್ನ ಪಡ್ತಾನೆ ಅನ್ನುವಂತಹದ್ದು. ಈ ರೀತಿಯಾಗಿ ಒಂದು ಕಡೆ ಧರ್ಮದ ಚೌಕಟ್ಟಿನಲ್ಲಿ ಹೇಳ್ಕೊಂತ, ಇನ್ನೊಂದು ಕಡೆಗೆ ಸಮಾಜಕ್ಕೆ ಬೇಕಾದಂತಹ ಕಾವ್ಯ ಧರ್ಮವನ್ನ ಪರಿಪಾಲನೆ ಮಾಡೋದಿದೆಯಲ್ಲ, ಇದು ಒಂದು ಪಂಪನ ನಿಲುವು. ಅಂದ್ರೆ ಎಲ್ಲಾ ಕವಿಗಳು ಸಹ ಇದನ್ನ ಪಾಲನೆ ಮಾಡ್ತಿದ್ದು, ಧರ್ಮ ಮತ್ತು ಕಾವ್ಯ ಧರ್ಮವನ್ನು ಪರಿಪಾಲನೆ ಮಾಡೋದು. ಅದಕ್ಕೆ ನೆಗಲ್ ಆದಿಪುರಾಣದೊಳ್ ಅರಿವುದಂ ಧರ್ಮಮಂ ಮತ್ತು ಕಾವ್ಯ ಧರ್ಮಮಂ ಅನ್ನುವಂತಹದ್ದು. ಅಂದ್ರೆ ಧರ್ಮವನ್ನ ಪ್ರಚಾರಪಡಿಸ್ತಾನೆ, ಕಾವ್ಯಕ್ಕೆ ಬೇಕಾದಂತಹ ರಚನೆ ಮಾಡೋಕೆ ಬೇಕಾದಂತಹ ಮತ್ತು ಕಾವ್ಯ ಹೇಳುವಂತಹ ಎಲ್ಲಾ ಅಂಶಗಳನ್ನು ಪಂಪ ಪಾಲನೆಯನ್ನ ಮಾಡ್ತಿದ್ದ ಅನ್ನುವಂತಹದ್ದು. ಇನ್ನೊಂದು ಮಾರ್ಗ ಮತ್ತು ದೇಶಿ ಎನ್ನುವಂತಹದ್ದು ಸ್ನೇಹಿತರೆ, ಇದು ಬಹಳ ಮುಖ್ಯವಾಗಿರುವಂತಹದ್ದು. 10ನೇ ಶತಮಾನದಲ್ಲಿ ಇರುವಂತಹ ಪಂಪ ಇರ್ಬೋದು, ಪೊನ್ನ, ರನ್ನ, ಇವರೆಲ್ಲಾ ಕವಿಗಳು ಸಹ ಈ ಮಾರ್ಗ ಮತ್ತು ದೇಶೀಯ ಹಿನ್ನೆಲೆಯಲ್ಲಿ ಕಾವ್ಯವನ್ನ ರಚನೆಯನ್ನ ಮಾಡ್ತಾ ಇದ್ರು ಅನ್ನುವಂತಹದ್ದು. ತಿಳ್ಕೊಳ್ಳೋಣ. ಮಾರ್ಗ ಎಂಬುದಕ್ಕಿಂತ ಶಾಬ್ದಿಕ ಅರ್ಥವೆಂದರೆ ದಾರಿ, ರೀತಿ, ಶೈಲಿ, ಅಧಿಕಾರ, ಅಹಂ, ಮನ್ನಣೆ, ಅಧಿಕಾರದ ಸ್ಪರ್ಶ, ಪಾಂಡಿತ್ಯ ಎಂಬಿತ್ಯಾದಿ ಅರ್ಥಗಳಿದ್ದಾವೆ. ಈ ಅರ್ಥ ವಿವರಣೆ ಆಧಾರದ ಮೇಲೆ ಇದನ್ನು ವ್ಯಾಖ್ಯಾನಿಸುವುದಾದರೆ ಸ್ಥಳೀಯ ಲಕ್ಷಣಗಳಿಂದ ವಿಭಿನ್ನವಾಗಿರುವುದು ಅನ್ನುವಂತಹದ್ದು. ಈಗ ನೋಡ್ಬೋದು, ಪಂಪನ 2 ಕೃತಿಗಳನ್ನು ತೆಗೆದುಕೊಳ್ಳೋಣ. ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ತೆಗೆದುಕೊಳ್ಳೋಣ. ವಿಕ್ರಮಾರ್ಜುನ ವಿಜಯ ಕೃತಿ ವ್ಯಾಸರಚಿತವಾದಂತಹದ್ದು, ಸಂಸ್ಕೃತದಲ್ಲಿ ವ್ಯಾಸರು ರಚನೆ ಮಾಡಿರುವಂತಹದ್ದು ಮಹಾಭಾರತ ಕೃತಿ. ಆದರೆ ಕನ್ನಡಕ್ಕೆ ತೆಗೆದುಕೊಂಡು ಬರುವಾಗ ಪಂಪ ಅದನ್ನ ವಿಕ್ರಮಾರ್ಜುನ ವಿಜಯ ಅಂತ ಹೆಸರಲ್ಲೇ ಶೀರ್ಷಿಕೆಯನ್ನ ಮಾಡಿಬಿಡ್ತಾನೆ. ಮತ್ತೆ ಕೊನೆಗೆ ಅಲ್ಲಿ ಅರ್ಜುನ ಮತ್ತು ಸುಭದ್ರೆಯರಿಗೆ ಪಟ್ಟವನ್ನ ಕೊನೆಗೆ ಕಟ್ತಾನೆ. ಅಂದ್ರೆ ಪಂಪ ಕೊನೆಗೆ ಬದಲಾವಣೆ ಮಾಡಿಕೊಂಡಂತಹ ಈ ವಿಷಯ ಇದೆಯಲ್ಲ, ಇದು ದೇಶಿತನವಾಗುತ್ತದೆ. ನಂತರ ಮಾರ್ಗ ಅನ್ನುವಂತಹದ್ದು ವ್ಯಾಸರ ಸಂಸ್ಕೃತ ಮಹಾಭಾರತ ಕೃತಿ ಆಗುತ್ತೆ ಅನ್ನುವಂಥದ್ದು. ಸರಳವಾಗಿ ಹೇಳೋದಿದ್ರೆ ಇಷ್ಟು. ಇನ್ನು ವಿಸ್ತಾರವಾಗಿ ಹೇಳ್ತಾ ಹೋದ್ರೆ ಕೃತಿಯ ಒಳಗಡೆ ಸಾಕಷ್ಟು ವಿಚಾರಗಳನ್ನ ಪಂಪ ತನ್ನ ದೇಶಿತನದ ನೆಲೆಯಲ್ಲಿ ಬಳಸ್ಕೊಂಡಿರುವಂತಹದನ್ನ ನೋಡ್ಬೋದು. ಅದು ಮುಂದೆ ಚರ್ಚೆ ಮಾಡ್ತೇನೆ ಅನ್ನುವಂಥದ್ದು. ನಂತರ ದೇಶಿ ಎಂಬುದನ್ನು ಗಮನಿಸಿದರೆ ಸ್ವದೇಶಿ, ಸ್ಥಳೀಯ, ಆಡಂಬರವಿಲ್ಲದೆ ಕ್ರಿಯಾತ್ಮಕ, ಹೊಸ ಬಗೆಯ ಜೀವಂತಿಕೆ ಎನ್ನುವ ಅರ್ಥ ವಿವರಣೆಗಳನ್ನು ಲಭಿಸುತ್ತದೆ ಅನ್ನುವಂತಹದ್ದು. ಅಲ್ಲಿನ ಮೂಲ ಕಥಾವಸ್ತುವನ್ನು ತೆಗೆದುಕೊಂಡು ಇಲ್ಲಿನ ಕನ್ನಡದ ನೆಲಕ್ಕೆ ಅದರ ಸೊಬಗನ್ನ ವಿವರಣೆ ಮಾಡಿದ್ನಲ್ಲ ಪಂಪ, ಅದು ದೇಶಿತನ ಅನ್ನುವಂತಹದ್ದು, ಕಾವ್ಯ ರಚನೆ ಮಾಡುವಂತಹ ದೇಶಿತನ ಅನ್ನುವಂತಹದ್ದು. ಹೀಗೆ ಯಾವುದು ಹಳಗನ್ನಡ ಕೃತಿಗಳಲ್ಲಿ ಒಂದು ಮಾರ್ಗ, ಒಂದು ದೇಶಿ ಎನ್ನುವಂತಹ 2 ಪರಿಕಲ್ಪನೆಗಳನ್ನು ನೀವು ಬಹುಮುಖ್ಯವಾಗಿ ಗಮನಿಸಲೇಬೇಕಾಗುತ್ತೆ ಸ್ನೇಹಿತರೆ. ಇದು ಮುಖ್ಯವಾದಂತಹದ್ದು. ಮಾರ್ಗ ಕೃತಿ ಅಂದ್ರೆ ಮೂಲ ಕೃತಿಯಾಗಿರುವಂತಹದ್ದು, ದೇಶಿ ಅಂದ್ರೆ ಸ್ವತಃ ಕವಿಗಳೇ ಅದನ್ನ ಹೊಸ ರೀತಿಯಲ್ಲಿ, ಹೊಸ ಆಲೋಚನಾ ವಿಧಾನದಲ್ಲಿ ಕಟ್ಟಿರುವಂತಹದ್ದು ಅನ್ನುವಂತಹದ್ದು ನೀವು ನೋಡ್ಬೋದು. ದಾರಿ, ರೀತಿ, ಶೈಲಿ, ಅಧಿಕಾರ, ಅಹಂ, ಮನ್ನಣೆ, ಅಧಿಕಾರದ ಸ್ಪರ್ಶ, ಪಾಂಡಿತ್ಯ ಅನ್ನುವಂತಹದನ್ನ ಬೇರೆ ಬೇರೆ ಅರ್ಥವನ್ನ ಕೊಡುವಂತಹದ್ದು ಮಾರ್ಗ. ಇನ್ನು ನಾವು ಇದೊಂದು ದಾರಿ ಅಥವಾ ರೀತಿ, ಶೈಲಿ ಎನ್ನುವಂತಹ ಪದಗಳನ್ನ ಆಯ್ಕೆ ಮಾಡಿಕೊಂಡ್ರೆ ವ್ಯಾಸರ ಮಹಾಭಾರತ ಅನ್ನುವಂತಹದ್ದು ಮೊದಲಿಗೆ ಬರುತ್ತೆ. ಅದರ ನಂತರ ಇಲ್ಲಿ ದೇಶಿತನದಿಂದ ಪಂಪ ಈ ಕಾವ್ಯವನ್ನು ರಚನೆ ಮಾಡಿರುವಂತಹದನ್ನ ನೋಡ್ಬೋದು. ಇಲ್ಲಿ ನೋಡ್ಬೋದು, ಪಂಪ ಮಾರ್ಗ ಕವಿಯಾದರೂ ಅಧಿಕೃತ ದೇಶೀಯ ಕವಿ. ದೇಶಿ ಎಂಬುದನ್ನು ಸಾಮಾನ್ಯರ ಬದುಕಿನ ದೈನಂದಿನ ಭಾಷೆ ಎಂದು, ಛಂದೋರೂಪಗಳ ಬಳಕೆ ಎಂದು ಗ್ರಹಿಸುವುದಾದರೆ ಪಂಪ ಅಧಿಕೃತ ದೇಶಿ ಕವಿ ಎಂದು ಹೇಳಬಹುದಾಗಿದೆ. ಮಾರ್ಗದ ಗರ್ಭದಲ್ಲಿ ದೇಶಿಯನ್ನು ಬಳಸಿದ ಸಮರ್ಥ ಕವಿ ಪಂಪ ಅನ್ನುವಂತಹದನ್ನ ಹೇಳ್ಬಹುದು. ಇದೊಂದು ಸ್ಟೇಟ್ಮೆಂಟ್ ಹೇಳಿರುವಂತಹದ್ದು. ಹಾಗಾಗಿ ಅಲ್ಲಿನ ಸಂಸ್ಕೃತದ ಕಡಿಯಚ್ಚನ್ನ ನೇರವಾಗಿ ಕನ್ನಡಕ್ಕೆ ತೆಗೆದುಕೊಂಡ್ ಬಂದಿಲ್ಲ. ಆದ್ರೆ ಒಂದೊಂದಿಷ್ಟು ವಿಶೇಷವಾಗಿ ಬದಲಾವಣೆಯನ್ನ ಮಾಡಿಬಿಟ್ಟು ಹೊಸತನದಲ್ಲಿ ಕಾವ್ಯವನ್ನು ರಚನೆ ಮಾಡುವಂತಹದ್ದು ನೋಡ್ಬೋದು. ಅದು ಛಂದೋ ರೂಪಗಳಲ್ಲಿರ್ಬೋದು ಅಥವಾ ದೈನಂದಿನ ಭಾಷೆಯ ವಿಧಾನದಲ್ಲಿರ್ಬೋದು, ಇವೆಲ್ಲವೂ ಸಹ ಬದಲಾವಣೆಯನ್ನ ಪಂಪ ಮಾಡಿದಾನೆ ಎನ್ನುವಂತಹದ್ದು. ನಂತರ ಉದಾಹರಣೆಗಳನ್ನ ನೋಡೋದಿದ್ರೆ ಮಾರ್ಗ ಮತ್ತು ದೇಶೀಯಕ್ಕೆ ಅವನ ಕಾವ್ಯಗಳಲ್ಲಿ ಬರುವ ಭೂತದ ಕಾಯಿ ಪ್ರಸಂಗ ಅನ್ನುವಂತಹದ್ದು, ನಂತರ ವಿಕೃಲ ಕನಕ ಗಿರಿಗಳಿಂ ಅನ್ನುವಂತಹ ಪ್ರಸಂಗಗಳು, ಭೂತಾಳಂ ಅಳ್ಳಾಡದ ಕೆಸರ ಕುಡಿತದ ತೆಲದಿಂ ಅನ್ನುವಂತಹ ಇತ್ಯಾದಿಗಳನ್ನ ನೋಡ್ಬೋದು. ಭೂತಾಳಂ ಅಳ್ಳಾಡದ ಕೆಸರ ತಡಿದ ತೆಲದಿಂ ಅನ್ನುವಂತಹದ್ದು ಅಂದ್ರೆ ಸಗಣಿ ಹಾಕ್ಬಿಟ್ಟು ನೆಲವನ್ನ ಸಾರಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ದೇಶಿತನ. ಇದನ್ನ ಎಲ್ಲೂ ಸಹ ನಾವು ಇದು ವ್ಯಾಸಭಾರತದಲ್ಲಿ ಹುಡ್ಕೋದಕ್ಕೆ ಸಾಧ್ಯತೆ ಇಲ್ಲ. ಅದನ್ನ
ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ತೆಗೆದುಕೊಂಡ್ ಬಂದಿದ್ದಾನೆ. ಅದು ದೇಶಿತನ ಅನ್ನುವಂತಹದನ್ನು ಗುರುತಿಸಬೇಕು. ನಮ್ಮ ಸೊಗಡು ಏನಿದೆಯೋ, ನಮ್ಮ ಆಚಾರ ವಿಚಾರಗಳೇನಿದೆಯೋ, ಅದು ಚಂದೋರೂಪ ಇರ್ಬೋದು ಅಥವಾ ಭಾಷೆಗಳನ್ನ ಆಡುವಂತಹದ್ದು, ಇಲ್ಲಿನ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಪಂಪ ಅವುಗಳನ್ನ ಕೃತಿಗಳಲ್ಲಿ ತೆಗೆದುಕೊಂಡ್ ಬಂದಿರ್ತಾನೆ. ಅದನ್ನ ನಾವು ದೇಶಿತನ ಅನ್ನುವಂತಹದನ್ನ ಕಲಿಬಹುದು ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಆಗಮಿಕ ಲೌಕಿಕ, ಇದು ಬಹಳ ಮುಖ್ಯವಾಗಿರುವಂತಹದ್ದು. ಲೌಕಿಕ ಎಂಬುದಕ್ಕೆ ಲೋಕದ ಕಾವ್ಯ ಎಂದರ್ಥ, ಆಗಮಿಕವೆಂದರೆ ಧಾರ್ಮಿಕ ಕಾವ್ಯ ಎಂದು ಸರಳವಾಗಿ ಅರ್ಥೈಸಬಹುದು. ಈ ಎಲ್ಲಾ ಕವಿಗಳು ಸಹ 19ನೇ ಶತಮಾನದಲ್ಲಿ ಲೌಕಿಕ ಮತ್ತು ಆಗಮಿಕ ಕಾವ್ಯಗಳನ್ನ ರಚನೆ ಮಾಡಿರ್ತಾರೆ. ಪಂಪನ ಕೃತಿಗಳಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಆಗಮಿಕ ಕಾವ್ಯವಾದ್ರೆ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ ಆಗುತ್ತೆ. ಪೊನ್ನನಲ್ಲಿ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮ್ಯ ವಿದಯ ಬರೆದಿದ್ದಾನೆ. ಶಾಂತಿ ಪುರಾಣ ಆಗಮಿಕ, ಭುವನೈಕ್ಯ ರಾಮ್ಯ ವಿದಯ ಲೌಕಿಕ ಕಾವ್ಯ. ರನ್ನನಲ್ಲಿ ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ ಲೌಕಿಕ ಕಾವ್ಯವಾದ್ರೆ ಅಜಿತನಾಥ ಪುರಾಣ ಆಗಮಿಕ ಕಾವ್ಯ. ಈಗ ಎಲ್ಲಾ ಕವಿಗಳು ಸಹ ಆಗಮಿಕ ಲೌಕಿಕ ಕೃತಿಯನ್ನು ಬರೆದಿದ್ದಾರೆ. ಅಂದ್ರೆ ಲೋಕದ ಕುರಿತು, ಲೋಕದ ವಿಚಾರಗಳು, ಲೋಕದ ಸಮಸ್ಯೆಗಳು ಅದರ ಕುರಿತು ಏನಾದ್ರು ಚರ್ಚೆ ಮಾಡಿದ್ರೆ ಅದು ಲೌಕಿಕವಾಗುತ್ತೆ. ಆಗಮಿಕ ಅಂದ್ರೆ ಧರ್ಮದ ಪರಿಭಾಷೆಯಲ್ಲಿ ರಚನೆಯನ್ನ ಮಾಡುವಂತಹದ್ದು ಅನ್ನುವಂತಹದ್ದು ನೋಡ್ಬೋದು. ಲೌಕಿಕ ಎಂಬುದನ್ನು ಕಾವ್ಯ ಧರ್ಮವೆಂದು, ಆಗಮಿಕವೆಂಬುದು ಧರ್ಮವೆಂದು ವಿಶಾಲವಾಗಿ ಗ್ರಹಿಸುವುದರಲ್ಲಿ ಹೆಚ್ಚು ಪ್ರಸ್ತುತವಿದೆ ಅನ್ನುವಂಥದ್ದು ಆಗಲೇ ಹೇಳ್ತಾ ಇದ್ದೆ ನಿಮಗೆ ಸ್ನೇಹಿತರೆ. ಇದರಲ್ಲಿ ಭರತ ಬಾಹುಬಲಿಯ ಪ್ರಸಂಗ ಮತ್ತು ಧರ್ಮ ಮತ್ತು ಕಾವ್ಯ ಧರ್ಮವನ್ನು ಹೇಗೆ ಪರಿಪಾಲಿಸಲಾಗುತ್ತೆ ಅನ್ನುವಂತಹದ್ದು. ಭರತ ಬಾಹುಬಲಿಯವರ ಪ್ರಸಂಗವನ್ನು ತೆಗೆದುಕೊಂಡು ಬರ್ತಾನೆ ಧರ್ಮವನ್ನ ಹೇಳ್ತಿರುವಂತಹದ್ದು. ಹಾಗಾಗಿ ಅಲ್ಲೂ ಒಂದಿಷ್ಟು ಲೌಕಿಕವನ್ನ ಸಾಧಿಸ್ತಾನೆ ಅನ್ನುವಂತಹದ್ದು. ಹೀಗೆ ಕಾವ್ಯ ಧರ್ಮ ಅಂತಂದ್ರೆ ಅದು ಲೌಕಿಕವಾಗಿಯೇ ಇರುತ್ತೆ ಅನ್ನುವಂಥದ್ದು ನಾವು ಪರಿಗಣಿಸ್ಬೇಕು. ಇಲ್ಲಿದೆ ಪಂಪ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ ನಾವು ಕೃತಿ, ಬೆಳಗುವಿನಲ್ಲಿ ಲೌಕಿಕಂ ಅಲ್ಲಿ ಜಿನಾಗಮಂ ಅನ್ನುವಂತಹದನ್ನ, ಬೆಳಗುವಿನಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಂ ಅನ್ನುವಂಥದ್ದು ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಹೇಳ್ತಿರುವಂತಹದ್ದು ಸಾಲು. ನಾನಿಲ್ಲಿ ಲೌಕಿಕ ಕಥೆಯನ್ನ ಹೇಳ್ತಾ ಇದ್ದೇನೆ, ಅಲ್ಲಿ ಜಿನಾಗಮಂ ಅಂದ್ರೆ ಧರ್ಮದ ನೆಲೆಯನ್ನ ಹೇಳ್ತಾ ಇದ್ದೇನೆ ಅನ್ನುವಂತಹದನ್ನ ಹೇಳ್ತಿರುವಂತಹ. ಇಲ್ಲೇ ಗೊತ್ತಾಗುತ್ತೆ ಲೌಕಿಕ ಮತ್ತು ಅಲೌಕಿಕ ಎರಡು ಪರಿಭಾಷೆಗಳನ್ನ ರಚನೆ ಮಾಡಿರುವಂತಹದ್ದು. ಅಂದ್ರೆ ಧರ್ಮದ ಚೌಕಟ್ಟಿನಲ್ಲಿ ಬರುವಂತಹದ್ದು ಆಗಮಿಕ ಆಗುತ್ತೆ. ಧರ್ಮದ ಚೌಕಟ್ಟನ್ನು ಹೊರತುಪಡಿಸಿ ಈ ಲೋಕದ ಸಮಸ್ಯೆಗಳು, ಯುದ್ಧ ಇರ್ಬೋದು, ಜಾತಿ ಧರ್ಮ, ಜಾತಿಗಳ ಕುರಿತು ಚರ್ಚೆ ಮಾಡುತ್ತಿರುವಂತಹ, ಧರ್ಮಗಳ ಬಗ್ಗೆ ಪ್ರಶ್ನೆ ಮಾಡುತ್ತಿರುವಂತಹದ್ದು, ಈ ವಿಚಾರಗಳೇನಾದ್ರೂ ಬಂದಂತಹ ಸಂದರ್ಭದಲ್ಲಿ ಅದು ಲೌಕಿಕ ಕಾವ್ಯವಾಗಿ ನಮಗೆ ಕಂಡು ಬರುತ್ತೆ ಅನ್ನುವಂತಹದ್ದು. ಇಲ್ಲಿ ನೋಡೋಣ, ಲೌಕಿಕದ ಅಥವಾ ಲೋಕದ ಕತೆ. ಪಂಪ ಭಾರತ 14 ಆಶ್ವಾಸಗಳನ್ನು ಹೊಂದಿದ ಲೌಕಿಕ ಕಾವ್ಯ ನೋಡ್ಬೋದು. ಕುರುಪಗಿಲ್ಲ ದೈವ ಬಲಂ ಅನ್ನುವಂತಹ, ಯಾಕೆ ಅದು ಲೌಕಿಕ ಕಾವ್ಯ ಆಗುತ್ತೆ ಅಂತಂದ್ರೆ ಈ ಸಮಾಜದಲ್ಲೇ ಇರುವಂತಹ ಒಂದು ಕಾವ್ಯದ ಕಥನ ಭಾಗವನ್ನು ಇಲ್ಲಿ ಕಟ್ಟಲಾಗಿದೆ ಅನ್ನುವಂತಹದ್ದು. ಇನ್ನೊಂದು ಭೇದಿಸಲೆಂದೇ ದಲ್ ನುಡಿದರೆನ್ನದಿಲ್ ಅನ್ನುವಂತಹದ್ದು, ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಅನ್ನುವಂತಹದ್ದು. ಈ ರೀತಿಯ ಸಾಲುಗಳೆಲ್ಲ ಏನಾಗುತ್ತೆ ಲೌಕಿಕವಾಗಿ ಬರುವಂತಹ ಸಾಲುಗಳು, ವಿಕ್ರಮಾರ್ಜುನ ವಿಜಯ ಸಾಲುಗಳು ಇವೆಲ್ಲ. ಕುರುಪಗಿಲ್ಲ ದೈವ ಬಲಂ ಇದನ್ನ ಕೇಳಿದರೆ ಪ್ರಶ್ನೆಯನ್ನ. ಇನ್ನೊಂದು ಭೇದಿಸಲೆಂದೇ ದಲ್ ನುಡಿದರೆನ್ನದಿಲ್ ಅನ್ನುವಂತಹದಿರ್ಬೋದು, ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಅನ್ನುವಂತಹದ್ದು, ಇವೆಲ್ಲವೂ ಸಹ ಲೌಕಿಕದ ಹಿನ್ನೆಲೆಯಲ್ಲಿ ಬರುವಂತಹದ್ದು ಅಂತ. ಇರದೆ ಪೋಗಿನ್ ಎಂಬಿತ್ಯಾದಿ ಅನ್ನುವಂತಹ ಲೋಕನುಡಿ ಅನೇಕ ಮಾತುಗಳು ಸಹ ಈ ಲೌಕಿಕ ಕಾವ್ಯದ ಸೊಬಗನ್ನ ಹೆಚ್ಚಿದವೆ ಅನ್ನುವಂಥ. ಪಂಪ ಈ ತರದ ಸಾಲುಗಳನ್ನು ಸಾಕಷ್ಟು ಕಾವ್ಯಗಳಲ್ಲಿ, ಕೃತಿಗಳಲ್ಲಿ ತೆಗೆದುಕೊಂಡ್ ಬಂದಿದ್ದಾನೆ. ನಂತರ ವಸ್ತುಕ ಮತ್ತು ವರ್ಣಕ ಪರಿಕಲ್ಪನೆ ಸ್ನೇಹಿತರೆ. ಪ್ರಾಚೀನ ಕನ್ನಡ ಚಂಪು ರೂಪದ ಕಾವ್ಯ ಪ್ರಬೋಧಗಳು ಅಂತ ಇದ್ದಾಗ ವಸ್ತುಕ ಮತ್ತು ವರ್ಣಕ ಅಂತ ಕಳಿಸ್ತಾರೆ. ಇಲ್ಲಿ ನೋಡ್ಬೋದು, ವಸ್ತುಕವೆಂದರೆ ಓದುಗಬ್ಬವೆಂದರ್ಥ. ಸಂಸ್ಕೃತ ಮಾರ್ಗದ ಪ್ರೌಢ ಚಂದೋ ರೂಪದಲ್ಲಿ ರಚನೆಗೊಂಡ ಓದುಗಬ್ಬ ಎಂದು ಸಾಮಾನ್ಯವಾಗಿ ವರ್ಣಿಸಬಹುದು ಅನ್ನುವಂತಹದ್ದು. ತಿರುಮಲಾರ್ಯ ತನ್ನ ಅಪ್ರತಿಮ ವೀರ ಚರಿತ್ರೆಯಲ್ಲಿ ಇದಕ್ಕೆ ವಸ್ತುಕಮೆಂದು ಚಂಪುವೆಂದು ಪೆಸರ್, ವಸ್ತುಕ ಚಂಪು ಎರಡು ಒಂದೇ ಅಂತ ಹೇಳ್ತಾನೆ. ವಸ್ತುಕ ಚಂಪು ಎರಡು ಒಂದೇ ಅಂತ ತಿರುಮಲಾರ್ಯ ಹೇಳುವಂತಹದ್ದು. ಇನ್ನೊಂದು ದಂಡಿ ಹೇಳುವಂತಹದ್ದು, ಗದ್ಯ ಪದ್ಯಮಯಿ ಕಾಚಿ ಚಂಪು ನಿತ್ಯ ಬಿದಿಯತೆ, ಗದ್ಯ ಪದ್ಯ ಮಿಶ್ರಣ ಅಂತ ಹೇಳ್ಬಿಟ್ಟು ಈ ವಸ್ತುಕಕ್ಕೆ ಕರೆಯುವಂತಹದ್ದು ನೋಡ್ಬೋದು. ಇನ್ನೊಂದು ರತ್ನಾಕರ ವರ್ಣೀಯ ಸ್ಟೇಟ್ಮೆಂಟ್ ನೋಡ್ಬೋದು, ವಸ್ತುಕಕ್ಕೆ ಸಕಲ ಲಕ್ಷಣಗಳು ಇರಬೇಕು, ವರ್ಣಕದಲ್ಲಿ ಅವು ವಿಕಲವಾದರೂ ದೋಷವಿಲ್ಲ, ಅಲಂಕಾರಿಕ 18 ವರ್ಣನೆಗಳನ್ನು ಹೊಂದಿರುವುದು ವಸ್ತುಕ ಅನ್ನುವಂತಹದನ್ನ ರತ್ನಾಕರ ವರ್ಣಿ ಹೇಳಿರೋದು. ಈ ಪ್ರಶ್ನೆಗಳನ್ನ ಕೇಳಿದರೆ ವಸ್ತುಕಕ್ಕೆ ಸಕಲ ಲಕ್ಷಣಗಳು ಇರಬೇಕು ಅನ್ನುವಂತಹದನ್ನ ಹೇಳಿರುವಂತಹದ್ದು ರತ್ನಾಕರ ವರ್ಣಿದು. ನಂತರ AR ಕೃಷ್ಣಶಾಸ್ತ್ರಿಯವರ ಒಂದು ಸ್ಟೇಟ್ಮೆಂಟ್ ಇದೆ. ಇವರು ಕನ್ನಡ ಕೈಪಿಡಿಯಲ್ಲಿ ವಸ್ತುಕವನ್ನು ಕುರಿತ ಹೇಳುತ್ತಾ ಸಂಸ್ಕೃತ ಚಂಪು ಲಕ್ಷಣಗಳನ್ನು ಸರಣಿಯನ್ನು ಅನುಸರಿಸಿ ಬರೆದಿರುವ ಗದ್ಯ ಪದ್ಯಾತ್ಮಕವಾದ ವಾಕ್ಯಕ್ಕೆ ವಸ್ತುಕವೆನ್ನುತ್ತಾರೆ ಅನ್ನುವಂತಹದ್ದು. ಚಂಪು ಲಕ್ಷಣವನ್ನ ಸರಣಿಯನ್ನ ಅನುಸರಿಸಿರ್ಬೇಕು ಅನ್ನುವಂತಹದ್ದು ಇವರ ಪ್ರಕಾರ. ಈಗ ನೋಡ್ಬೋದು, ಪಂಪ, ರನ್ನ, ಪೊನ್ನ, ನಾಗಚಂದ್ರ ಇವರೆಲ್ಲರೂ ಸಹ ಚಂಪುವನ್ನ ಅನುಸರಿಸಿ ಬರೆದಿದ್ದಾರೆ. ಹಾಗಾಗಿ ಇದೇನಾಗುತ್ತೆ, ವಸ್ತುಕ ಕೃತಿಯು ಮತ್ತು ವರ್ಣಕ ಕೃತಿಗಳು ಎರಡು ಅಂಶಗಳನ್ನು ನೋಡ್ಬೋದು ಅನ್ನುವಂತಹದನ್ನ
ಒಟ್ಟಿನಲ್ಲಿ ಸಂಸ್ಕೃತದ ಮೂಲ ಸೂತ್ರದಲ್ಲಿ ಛಂದೋಬಂಧಾನುಸಾರವಾಗಿ ರಚನೆಯಾದ ಓದುಗಬ್ಬವೇ ವಸ್ತುಕ ಅನ್ನುವಂತಹದ್ದು ಸಂಸ್ಕೃತದ ಹಿನ್ನೆಲೆಯಲ್ಲಿ ಬಂದಿರುವಂತಹದ್ದು ಮತ್ತು ಛಂದೋಬಂಧಾನುಸಾರವಾಗಿ ರಚನೆಯಾಗಿರುವಂತಹ ಓದುಗಬ್ಬ ಪುಸ್ತಕವೇ ವಸ್ತುಕ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ ಪಂಪನ ಒಂದು ಕೃತಿಯನ್ನ ತೆಗೆದುಕೊಂಡ್ರೆ, ವಿಕ್ರಮಾರ್ಜುನ ವಿಜಯ ಕೃತಿಯನ್ನ ತೆಗೆದುಕೊಂಡ್ರೆ ಅದಕ್ಕೆ ವ್ಯಾಸರ ಮಹಾಭಾರತ ಪ್ರಭಾವವನ್ನು ಬೀರಿದೆ. ಆ ಕೃತಿಯನ್ನ ಚಂಪುವಿನಲ್ಲಿ ಪಂಪ ರಚನೆಯನ್ನ ಮಾಡ್ತಾನೆ. ಹಾಗಾಗಿ ಒಂದು ವಸ್ತುಕ ಕೃತಿಯಾಗಿ ಯಾವ್ದು ಬರುತ್ತೆ ಅಲ್ಲಿಗೆ ಮಹಾಭಾರತ ಕೃತಿ ವಸ್ತುಕ ಆಗುತ್ತೆ, ಪಂಪನಿಗೆ ವಸ್ತುಕ ಆಗುತ್ತೆ ಅನ್ನುವಂತಹದನ್ನ. ನಂತರ ವರ್ಣಕವೆಂದರೆ ಆಡುಗಬ್ಬ ಅನ್ನುವಂತಹದ್ದು, ಅದು ಓದುಗಬ್ಬ. ಅಂದ್ರೆ ಈ ಸಂಸ್ಕೃತದ ಎಲ್ಲಾ ಕಾವ್ಯಗಳು ಏನಾಗ್ತವೆ ಓದಲು ಹೆಚ್ಚು ಅನುಕೂಲವಾಗಿರುವಂತಹದನ್ನ, ಈ ಕನ್ನಡದ ಎಲ್ಲಾ ಕೃತಿಗಳು ಏನಾಗ್ತವೆ ಅಂದ್ರೆ ಆಡಲು ಸೂಕ್ತವಾಗಿ ಬರುವಂತಹದನ್ನ ನೋಡ್ಬೋದು. ಓದೋದಕ್ಕೂ ಮತ್ತು ಆಡೋದಕ್ಕೂ ವ್ಯತ್ಯಾಸ ಇರುವಂತಹದನ್ನ ನೋಡ್ಬೋದು. ಹಾಗಾದ್ರೆ ನೋಡೋಣ ಬನ್ನಿ ಸ್ನೇಹಿತರೆ, ವರ್ಣಕವೆಂದರೆ ಹೇಗಿರುತ್ತೆ ಅನ್ನುವಂತಹದ್ದು. ದೇಶಿ ಛಂದೋಬಂಧಗಳಲ್ಲಿ ರಚನೆಯಾದ ಕಾವ್ಯ ಪ್ರಕಾರಗಳೆಲ್ಲವೂ ವರ್ಣಕಗಳು ಅನ್ನುವಂತಹದ್ದು. ಅವೇ ಆಡುಗಬ್ಬಗಳಾಗಿರ್ತವೆ. ಇವು ಲಯ, ರಾಗ, ತಾಳಗಳಿಂದ ಕೂಡಿರ್ತವೆ. ಅದಕ್ಕಾಗಿಯೇ ರತ್ನಾಕರ ವರ್ಣಿ ವಸ್ತುಕಗಳಲ್ಲಿ ಎಲ್ಲಾ ಲಕ್ಷಣಗಳು ಇರಬೇಕು, ವರ್ಣಕದಲ್ಲಿ ಅವು ವಿಕಲವ ದೋಷವಾದರೂ ನಡೆಯುತ್ತದೆ ಅನ್ನುವಂತಹದ್ದು. ಹಾಗಾಗಿ ಈ ಸಂಸ್ಕೃತ ಕೃತಿಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಸಾಕಷ್ಟು ನಿಯಮಗಳಿಗೆ, ಚೌಕಟ್ಟುಗಳಿಗೆ ಒಳಪಟ್ಟಿರುತ್ತೆ. ಹಾಗಾಗಿ ಅಲ್ಲಿ ಅಷ್ಟಾದಶ ವರ್ಣಗಳು, ಛಂದೋಬಂಧಗಳು ಇವೆಲ್ಲವೂ ಸಹ ಬಹುಮುಖ್ಯ ಆಗುತ್ತೆ. ಆದ್ರೆ ಆ ವರ್ಣಕ ಕೃತಿಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಲಯ, ರಾಗ, ತಾಳಗಳಿಂದ ಕೂಡಿರ್ಬೇಕು ಅನ್ನುವಂತಹದನ್ನ ನೋಡ್ಬೋದು. ನಂತರ AR ಕೃಷ್ಣಶಾಸ್ತ್ರಿ ಅವರ ಒಂದು ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ತ್ರಿಪದಿ, ಷಟ್ಪದಿ, ರಗಳೆ, ಪಿರಿಯಕ್ಕರಾದಿ ದೇಶಿ ಛಂದಸ್ಸಿನಲ್ಲಿ ಹೇಳಿದ ಮತ್ತು ಆಡಲು ಬರುವಂತಹ ಕಾವ್ಯಗಳನ್ನು ವರ್ಣಕ ಎಂದು ಕರೆಯಬಹುದೆಂತ ಹೇಳಿದ್ದಾನೆ ಅನ್ನುವಂತಹದನ್ನ. ಅದು ಸಾಕಷ್ಟು ಕೃತಿಗಳಲ್ಲಿ ನಾವು ಕವಿಗಳು ಸಾಧಿಸಿರುವಂತಹದನ್ನ ನೋಡಬಹುದು. ವಸ್ತುಕದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ರು, ಅದನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ವರ್ಣಕದ ಹಿನ್ನೆಲೆಯಲ್ಲಿ ರಚನೆ ಮಾಡಿರುವಂತಹದನ್ನು ನೋಡ್ಬೋದು. ನೋಡಿ, ಇಲ್ಲಿ ಪಂಪ ಒಂದು ಉಲ್ಲೇಖವನ್ನ ಮಾಡಿದ್ದಾನೆ. ವರ್ಣಕಂ ಕಥೆಯೊಳಡಂಬಡೆಯೇ ಅನ್ನುವಂತಹದನ್ನ ತನ್ನ ಪಂಪ ಭಾರತವನ್ನು ಬರೆದಿದ್ದಾಗಿ ಹೇಳಿದ್ದಾನೆ. ಅಂದ್ರೆ ವಸ್ತುಕದ ಹಿನ್ನೆಲೆಯಲ್ಲಿ ನಾ ಕಾವ್ಯವನ್ನ ಆಯ್ಕೆ ಮಾಡ್ಕೊಂಡಿದ್ರು, ಅದನ್ನ ವರ್ಣಕದಲ್ಲಿ ಹೇಳಿದ್ದೇನೆ ಅನ್ನುವಂತಹದನ್ನ, ಅಂದ್ರೆ ಅವನ ದೃಷ್ಟಿಯಲ್ಲಿ ವಸ್ತುಕವುಗಳು ಕೂಡ ವರ್ಣಕದಂತೆ ಬಳಸಬಹುದಾಗಿದೆ ಅನ್ನುವಂತಹದಂದ್ರೆ ಇದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಮೂಲ ಕೃತಿ ವ್ಯಾಸನ ಮಹಾಭಾರತವೇ ಆದರೂ ಸಹ, ವಸ್ತುಕವಾದರೂ ಸಹ ಕವಿಗಳು ಕೃತಿಯನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ವರ್ಣಕದ ಲಕ್ಷಣಗಳನ್ನು ನಡೆಸಿಕೊಂಡು ಕೃತಿಯ ಶ್ರೇಷ್ಠತೆಯನ್ನ ಹೆಚ್ಚಿದರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇವೆಲ್ಲವೂ ಸಹ ಸ್ನೇಹಿತರೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಪರಿಕಲ್ಪನೆಗಳು. ಇವನು ತಿಳ್ಕೊಂಡಿರಲೇಬೇಕು. ಧರ್ಮ ಮತ್ತು ಕಾವ್ಯಧರ್ಮ, ಲೌಕಿಕ ಮತ್ತು ಆಗಮಿಕ, ಮತ್ತು ವಸ್ತುಕ ಮತ್ತು ವರ್ಣಕಗಳು ಇವೆಲ್ಲವೂ ಸಹ ಬಹಳ ಮುಖ್ಯವಾದಂತಹದ್ದು. ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಷಯಗಳನ್ನು ಹೀಗೆ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ನಂತರ ಇನ್ನೊಂದು ಪ್ರಶ್ನೆ ಯಾವ ರೀತಿ ಬಂದಿದೆ ಅನ್ನುವಂತ ನೋಡ್ಬೋದು. ಚರಿತ್ರೆ ಪುರಾಣ ಪ್ರಕಾರದಲ್ಲಿ 2 ಕೃತಿಗಳನ್ನು ಪ್ರತ್ಯೇಕವಾಗಿ ಬರೆಯದ ಜೈನ ಕವಿಗಳನ್ನ ಗುರುತಿಸಿ ಅನ್ನುವಂತಹದ್ದು. ಚರಿತ್ರೆನೂ ಇರಬೇಕು ಮತ್ತು ಪುರಾಣದ ಪ್ರಕಾರದಲ್ಲಿ ಕೃತಿಯನ್ನ ಬರೆದಿರ್ಬೇಕು. ಆಗ್ಲೇ ಹೇಳ್ತಾ ಇದ್ದೆ ಚರಿತ್ರೆ ಮತ್ತು ಪುರಾಣವನ್ನ ಬರೆದಂತವ್ರು ಯಾರು ಅಂತ. ಪಂಪ ಉದಾಹರಣೆಗೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಚರಿತ್ರೆಯ ಕೃತಿಗಳನ್ನ ಬರೆದಿದ್ದಾನೆ. ಆ ತರದ 2 ಕೃತಿಗಳು ಯಾರು ಬರ್ದಿಲ್ಲ ಇಲ್ಲಿ ಅನ್ನುವಂತಹದನ್ನ ಗುರುತಿಸ್ಬೇಕು. ನೋಡೋಣ. ಇಲ್ಲಿ ಪೊನ್ನನು ಬರೆದಿರುವಂತಹದನ್ನ ನೋಡ್ಬೋದು. ಆತನ ಶಾಂತಿ ಪುರಾಣವನ್ನು ಬರೆದಿದ್ದಾನೆ. ನಂತರ ಭುವನೈಕ್ಯ ರಾಮು ದಿವ್ಯೋದಯ ಅನ್ನುವಂತಹ ಚರಿತ್ರೆ ಕೃತಿಯನ್ನು ಬರೆದಿದ್ದಾನೆ. ರನ್ನನು ಸಹ ಅಜಿತನಾಥ ಪುರಾಣ ಮತ್ತು ಗದಾಯುದ್ಧವನ್ನು ಬರೆದಿದ್ದಾನೆ. ಇಲ್ಲಿ ಪಂಪನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯವನ್ನ ಬರೆದಿದ್ದಾನೆ. ನಿನ್ನ ಮಿಕ್ಕ 2 ಜನ ಯಾರಪ್ಪ ಅಂದ್ರೆ ಜನ್ನ ಮತ್ತು ಚಾವುಂಡರಾಯ. ಇವರಿಬ್ಬರು ಸಹ ಬರ್ದೇ ಇಲ್ಲ. ಜನ್ನ ಪುರಾಣದ ಕುರಿತು ಅನಂತನಾಥ ಪುರಾಣವನ್ನು ಬರೀತಾರೆ. ಯಶೋಧರ ಚರಿತೆ ಏನಾಗುತ್ತೆ, ಯಶೋಧರ ಚರಿತೆ ಅದೊಂದು ಚರಿತ್ರೆಯ ಕೃತಿ ಆಗೋದಿಲ್ಲ. ಅದು ಜೈನ ಧರ್ಮವನ್ನು ಪ್ರಚಾರ ಮಾಡುವಂತಹ ಒಂದು ಆಗಮಿಕ ಕಾವ್ಯವಾಗಿ ಕಂಡು ಬರುತ್ತೆ. ಹಾಗಾಗಿ ಇವನು ಸಹ ಚರಿತ್ರೆಯ ಕೃತಿಯನ್ನ ಬರೆದಿಲ್ಲ. ನಂತರ ಚಾವುಂಡರಾಯ ಪುರಾಣ ಸಹ ಏನಾಗುತ್ತೆ ಪುರಾಣದ ಹಿನ್ನೆಲೆಯಲ್ಲಿ ಬರೆದಂತಹ ಕೃತಿಯಾಗಿ ಜೈನ ಧರ್ಮದ ಪ್ರಚಾರವನ್ನು ಮಾಡುವಂತಹ ಪುರಾಣದ ಹಿನ್ನೆಲೆಯಲ್ಲಿ ಆಗುತ್ತೆ. ಹಾಗಾಗಿ ಚರಿತ್ರೆಯನ್ನ ಕುರಿತು ಚಾವುಂಡರಾಯ ಬರೆದಿಲ್ಲ. ಹಾಗಾಗಿ ಇದಕ್ಕೆ ಸಿ ಮತ್ತು ಡಿ ಸರಿಯಾದ ಉತ್ತರ ಆಗುತ್ತೆ. ಬರೆಯದ ಕವಿಗಳು ಅಂತ ಕೇಳಿರುವಂತಹದ್ದು. ಹಾಗಾಗಿ ಸಿ ಮತ್ತು ಡಿ ಸರಿಯಾದ ಉತ್ತರ ಆಗುತ್ತೆ. ನಿಮಗೆ ಎಕ್ಸಾಂಪಲ್ ಕೊಟ್ಟಿರೋದು ಈ ಪ್ರಶ್ನೆ ಈ ರೀತಿಯಾಗಿ ಬರುತ್ತೆ ಅನ್ನುವಂಥ ಸ್ನೇಹಿತರೆ. ನಂತರ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮವನ್ನ ನೋಡೋದಿದೆ. ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಜೈನ ಧರ್ಮ ಅತಿ ಹೆಚ್ಚು ಪ್ರಭಾವ ಬೀರಿರುವಂತಹದ್ದು ನೋಡಬಹುದು. ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಜೈನ ಧರ್ಮ ಹೆಚ್ಚು ಪ್ರಭಾವ ಬೀರಬಹುದು. ಇಲ್ಲಿ ನಂದಿಸೇನ ಮುನಿಯ ಶಾಸನದ ಬಗ್ಗೆ ಬಹುಮುಖ್ಯ ಚರ್ಚೆಗಳು
ತಿಳಿಸುತ್ತೆ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರಮಲ್ಲುವಂತೆ ಮಂಜುವೋಲ್ ಅನ್ನುವಂತಹ ಪ್ರಶ್ನೆ. ಈ ಶಾಸನದ ಬಗ್ಗೆ ತಿಳ್ಕೊಳ್ಳಬೇಕು, ಪ್ರಶ್ನೆಯನ್ನ ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ನಂತರ ಭದ್ರಬಾಹು ಮುನಿಗಳು ಪ್ರವೇಶದಿಂದ ಕರ್ನಾಟಕಕ್ಕೆ ಜೈನ ಧರ್ಮ ಇತಿಹಾಸ ಬೆಳೆಯುತ್ತೆ ಅನ್ನುವಂತಹದ್ದು. ಹೌದು, ಇದು ನಿಮ್ಗಾಗಲೇ ಒಂದು ಕಥೆ ಹೇಳ್ತಾ ಇದ್ದೆ, ವಡ್ಡರದಿನ ಕಥೆಯಲ್ಲಿ, ಚಾಣಕ್ಯ ಋಷಿ ಕಥೆಯಲ್ಲಿ ಬರುವಂತಹ ಕಥೆಯಲ್ಲಿ, ಇದನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಬೇಕು. ನಂತರ ಶ್ರೀ ವಿಜಯನಿಂದ ನಾಗಚಂದ್ರನವರೆಗೆ ಜೈನರ ಕೊಡುಗೆ ಮಹತ್ವವಾಗಿ ತಿಳ್ಕೊಬೇಕು ಅನ್ನುವಂಥದ್ದು. ಕನ್ನಡದ ಆಗಮಿಕ ಕಾವ್ಯಗಳು ತೀರ್ಥಂಕರರ ಚರಿತ್ರೆಯನ್ನು ಸ್ಪಷ್ಟಪಡಿಸುತ್ತದೆ ಅನ್ನುವಂಥದ್ದು. ಅದನ್ನು ಮುಂದೆ ಕೃತಿಗಳು ಪ್ರವೇಶವಾಗುವಾಗ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಪಂಪನ ಒಂದು ಕೃತಿ ಪ್ರಾರಂಭ ಆಗಲಿ, ಅಲ್ಲಿಂದ ಹೇಳ್ಕೊಂಡು ಹೋಗ್ತೀನಿ. ನಂತರ ಧರ್ಮಾಮೃತ, ಸಮಯ ಪರೀಕ್ಷೆ, ಜೀವ ಸಂಬೋಧೆ, ಪುಣ್ಯಸ್ರಾವ, ಕಬ್ಬಿಗರ ಕಾವ್ಯ ಇತ್ಯಾದಿ ಕೃತಿಗಳು ಬಹುಮುಖ್ಯ ಕೃತಿಗಳು. ಜೈನ ಧರ್ಮದ ಕೃತಿಗಳು ಅಂತ ಬಂದಾಗ ಧರ್ಮಾಮೃತ, ಸಮಯ ಪರೀಕ್ಷೆ, ಜೀವ ಸಂಬೋಧೆ, ಪುಣ್ಯಸ್ರಾವ, ಕಬ್ಬಿಗರ ಕಾವ್ಯ. ಹಾಗಾಗಿ ಇಡೀ ನಮಗೆ 10ನೇ ಶತಮಾನದ ಕನ್ನಡ ಸಾಹಿತ್ಯ ಪ್ರಾರಂಭ ಆಗೋದೇ ಜೈನದ ಧರ್ಮದ ಪ್ರಭಾವದಿಂದ. ಹಾಗಾಗಿ ತಿಳ್ಕೊಂತ ಹೋಗ್ಬೇಕು ಸ್ನೇಹಿತರೆ. ನಂತರ ರಾಜರು ಜೈನ ಧರ್ಮವನ್ನು ಪೋಷಣೆ ಮಾಡಿರುವುದು ಕಂಡು ಬರುತ್ತೆ. ರಾಜರ ಬಗ್ಗೆ ತಿಳ್ಕೊಬೇಕು. ಈಗ ಜೈನ ಧರ್ಮವನ್ನು ಅರಿತುಕೊಳ್ಳುವಂತಹದ್ದು ಬಹಳ ಮುಖ್ಯ. ಜೈನ ಧರ್ಮದ ಹಿನ್ನೆಲೆಯಲ್ಲಿ ಯಾವೆಲ್ಲ ಚಾರಿತ್ರಿಕ ಘಟನೆಗಳು ಬರ್ತಾವ ಅವನ್ನೆಲ್ಲ ತಿಳ್ಕೊಬೇಕು ಅನ್ನುವಂಥದ್ದು. ನಂತರ ರಾಜಾಶ್ರಯದ ಬಗ್ಗೆನೂ ತಿಳ್ಕೊಬೇಕು. ಯಾವ್ಯಾವೆಲ್ಲ ಕವಿಗಳು ಯಾರ್ಯಾರು ರಾಜಾಶ್ರಯದಲ್ಲಿ ಇದ್ರು ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹದ್ದು. ನೀವು ನೋಡ್ಬೋದು, ಶಾತವಾಹನರ ಕಾಲದಲ್ಲಿ ಆರರಾಜನ ಗಾತ ಸಪ್ತಶತಿ ಕೃತಿ ರಚನೆ ಆಗಿರುವಂತಹದ್ದು. ಗುಣಾಢ್ಯನಿಂದ ರಚಿತವಾದ ಬೃಹತ್ ಕಥೆ ಇರ್ಬೋದು. ನಂತರ ಕಾತಂತ್ರ ವ್ಯಾಕರಣ ಬರೆದಂತಹ ಶರ್ವವರ್ಮನ ಕೃತಿ, ಇವನ್ನೆಲ್ಲ ರಾಜಾಶ್ರಯದ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ನಂತರ ಕದಂಬರು ಕಾಲದಲ್ಲಿ ಅಲ್ಮಿಡಿ ಶಾಸನ ರಚನೆ ಆಗಿರುವಂತಹದ್ದು. ನಂತರ ಗಂಗರು ದುರ್ವಿನೀತ, ಸೈಗೊಟ್ಟು ಶಿವಮಾರನ ಗಜಾಷ್ಟಕ, ಚಾವುಂಡರಾಯ ಪುರಾಣ, ಗೊಮ್ಮಟೇಶ್ವರ ಮೂರ್ತಿ ಸ್ಥಾಪನೆ, ಇವು ಸಹ ರಾಜಾಶ್ರಯದ ಹಿನ್ನೆಲೆಯಲ್ಲಿ ಪ್ರಶ್ನೆಗಳು ಬಂದ್ರೆ ಈ ತರ ಇಂಪಾರ್ಟೆಂಟ್ಗಳನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ನಂತರ ಬಾದಾಮಿ ಚಾಲುಕ್ಯರಲ್ಲಿ ಬಂದಾಗ ಬಾದಾಮಿಯ ಶಾಸನ, ಐಹೊಳೆ ಶಾಸನ, ತಂಬುಲಾರಾಚಾರ್ಯ, ಇವೆಲ್ಲ ಬಾದಾಮಿ ಚಾಲುಕ್ಯರ ಕಾಲಘಟ್ಟದಲ್ಲಿ ಬರುವಂತಹದ್ದು. ನಂತರ ರಾಷ್ಟ್ರಕೂಟರಲ್ಲಿ ಕಾಲ ಸಂದರ್ಭದಲ್ಲಿ ಕವಿರಾಜ ಮಾರ್ಗ, ಪೊನ್ನ, 3ನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನ ಬರ್ತಾನೆ. ಅಮೋಘವಶ ನೃಪತುಂಗ, ಕವಿರಾಜ ಮಾರ್ಗ. ಇನ್ನೊಂದು ಜೀನಸೇನಾಚಾರ್ಯರ ಪೂರ್ವ ಪುರಾಣ ರಾಷ್ಟ್ರಕೂಟರ ಕಾಲದಲ್ಲಿ ರಚನೆ ಆಗಿರುವಂತಹ. ಗುಣಭದ್ರರ ಉತ್ತರ ಪುರಾಣ, ತ್ರಿವಿಕ್ರಮನ ನಳಚಂಪು, ಸೋಮದೇವನ ಯಶಸ್ತಿಲಕ ಚಂಪು, ಇವೆಲ್ಲವೂ ಸಹ ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾಗಿರುವಂತಹ ಕೃತಿಗಳಾಗಿರುವಂತಹದ್ದು. ನಂತರ ಪ್ರಮುಖ ರಾಜರುಗಳು ಕವಿಗಳಿಗೆ ಮತ್ತು ಸಾಹಿತ್ಯ ಕೃತಿಗಳಿಗೆ ನೀಡಿದ ಮಹತ್ವವನ್ನು ನೀವು ತಿಳ್ಕೊಬೇಕಾಗತ್ತೆ. ಈ ರೀತಿ ರಾಜಾಶ್ರಯದ ಹಿನ್ನೆಲೆಯಲ್ಲೂ ಹಳಗನ್ನಡವನ್ನ ಓದಿ ತಿಳ್ಕೊಬೇಕು. ನೀವು ಇಲ್ಲಿ ಕೊಟ್ಟಿರುವಂತಹ ಹಿನ್ನೆಲೆಯನ್ನು ಒಂದಿಷ್ಟು ನೀವು ಓದ್ತಿರುವಂತಹ ಹಿನ್ನೆಲೆಯಲ್ಲಿ ಓದ್ಕೊಂಡ್ರೆ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ನಂತರ ಪ್ರಾಚೀನ ಕನ್ನಡ ಕವಿ, ಕೃತಿ, ಕಾಲ, ದೇಶ. ಪ್ರಾಚೀನ ಕನ್ನಡ ಕವಿಗಳ ಪರೀಕ್ಷಾ ದೃಷ್ಟಿಯಿಂದ ಹೇಗಿರ್ಬೇಕು ಓದು ಅನ್ನುವಂತಹದ್ದು. ಅವಾಗಲೇ ಹೇಳಿದ್ದೆ ಸ್ನೇಹಿತರೆ, ಇದನ್ನ ತುಂಬಾ ಬಾರಿ ಹೇಳಿದ್ದೀನಿ. ಕವಿಯ ಕಾಲ ಪರಿಸರದ ಪರಿಚಯ, ಕವಿಗಳಿಗೆ ನೀಡಿದ ಬಿರುದುಗಳು, ಕವಿಯ ಕಾವ್ಯ ರಚನಾ ಶೈಲಿ ಮತ್ತು ಚಂಪು ಇತ್ಯಾದಿ ತಿಳ್ಕೊಳ್ಳುವಂತಹದ್ದು. ಕವಿಯ ಒಟ್ಟು ಕೃತಿಗಳು, ಕೃತಿಯ ಸಂಕ್ಷಿಪ್ತ ಪರಿಚಯ, ಕೃತಿಯಲ್ಲಿ ಬರುವ ಮುಖ್ಯ ಸಾರಾಂಶಗಳು, ಕೃತಿಯಲ್ಲಿ ಬಂದಿರುವ ಪ್ರಮುಖ ಪ್ರಸಂಗಗಳು, ಕೃತಿಯಲ್ಲಿ ಯುಕ್ತಗೊಂಡ ಪ್ರಸಿದ್ಧ ಹೇಳಿಕೆಗಳು, ಕೃತಿಗಳಲ್ಲಿ ಬಂದಿರುವ ಕೃತಿಗಳ ಬಗ್ಗೆ ಬಂದಿರುವ ವಿಮರ್ಶೆ, ಕೃತಿಗಳ ಬಗ್ಗೆ ಬಂದಿರುವ ಪುಸ್ತಕಗಳ ಪಟ್ಟಿ. ಇಷ್ಟು ವಿಚಾರಗಳನ್ನ ಹಿನ್ನೆಲೆಯಲ್ಲಿ ನೀವು ಓದ್ಕೊಂಡಿದ್ದಾದ್ರೆ ಪರೀಕ್ಷೆ ಸರಳ ಆಗುತ್ತೆ ಸ್ನೇಹಿತರೆ. ಇದರ ಹಿನ್ನೆಲೆಯಲ್ಲಿ ನಾನು ತರಗತಿಯನ್ನು ಈಗ ಪಂಪನನ್ನ ಪ್ರಾರಂಭ ಮಾಡ್ತೀನಿ. ಒಮ್ಮೆ ನೋಡಿ. ಪಂಪನ ವೈಯಕ್ತಿಕ ಮಾಹಿತಿಯನ್ನ ನೋಡೋಣ. ಕಾಲ ಕ್ರಿಸ್ತಶಕ 902 ಅಥವಾ 3 ಅನ್ನುವಂತಹದನ್ನ ಪ್ರಾರಂಭ ಆಗುತ್ತೆ. ನಂತರ ಈತನು ಸಹ ಜೈನ ಮತೀಯ. ಸ್ಥಳ ವೇಮುಲವಾಡ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬೆ ಅನ್ನುವಂತಹದನ್ನ ಗುರುತಿಸಲಾಗುತ್ತೆ. ಭೀಮಪ್ಪಯ್ಯ ಮತ್ತು ಅಬ್ಬಣಬೆ ಅನ್ನುವಂತಹದ್ದು. ನಂತರ ವೆಂಗಿ ಮಂಡಲ ಅಥವಾ ವೆಂಗಿನಾಡಿನ ಪ್ರಾಂತ್ಯದವರಾಗಿರ್ತಾರೆ ಪಂಪನ ಕಾಲದ್ದು. ನಂತರ ಇವನ ವಂಶ ವೃಕ್ಷವನ್ನ ನೋಡೋದಿದ್ರೆ ಇದನ್ನು ಕೇಳಿದಾನೆ. ವಂಶ ವೃಕ್ಷವನ್ನ ಮಾಧವ ಸೋಮಯಾಜಿ, ಅಭಿಮಾನ ಚಂದ್ರ, ಕೋಮರಯ್ಯ, ಭೀಮಪ್ಪಯ್ಯ ಮತ್ತು ಭೀಮಪ್ಪಯ್ಯನ ಮಗ ಪಂಪ ಅಂತ ಹೇಳ್ಬಿಟ್ಟು ಗುರುತಿಸಲಾಗುತ್ತೆ. ಯಾಕಂದ್ರೆ ತನ್ನ ವಂಶದ ಇತಿವೃತ್ತವನ್ನ ಪಂಪ ತನ್ನ ಕೃತಿಗಳಲ್ಲಿ ಹೇಳ್ಕೊಂಡಿದ್ದಾನೆ. ಮಾಧವ ಸೋಮಯಾಜಿ, ಅಭಿಮಾನ ಚಂದ್ರ, ಕೋಮರಯ್ಯ, ಭೀಮಪ್ಪಯ್ಯನ ಮಗ ಪಂಪ ಅನ್ನುವಂತಹದ್ದು. ತಂದೆ, ಅಜ್ಜ, ಮುತ್ತಜ್ಜ ಮತ್ತು ಮುತ್ತಜ್ಜನ ಅಜ್ಜ ಅನ್ನುವಂತಹದನ್ನ ನೀವು ನೋಡ್ಬೇಕು. ನಂತರ ಈ ಪಂಪನ ಬಗ್ಗೆ ಅತಿ ಹೆಚ್ಚು ಇತಿವೃತ್ತವನ್ನು ತಿಳಿಸುವಂತಹ ಶಾಸನ ಅಂದ್ರೆ ಕುರ್ಕ್ಯಾಲ ಶಾಸನ ಅನ್ನುವಂತಹದ್ದು. ಇದು ಬಹಳ ಇಂಪಾರ್ಟೆಂಟ್. ಪಂಪನ ಬಗ್ಗೆ ಕೇಳಬೇಕು ಅಂದ್ರೆ ಇದ್ರ ಬಗ್ಗೆನೂ ಕೇಳೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಕುರ್ಕ್ಯಾಲ ಶಾಸನ ಅಂತಾನೂ ಕರೀತಾರೆ, ಗಂಗಾಧರಂ ಶಾಸನ ಅಂತಾನೂ ಕರೀತಾರೆ. ನಂತರ ಜೀನವಲ್ಲಭನ ಶಾಸನ ಅಂತಾನೂ ಕರೆಯುವಂತಹದನ್ನ ನೋಡ್ಬೋದು. ಇವನ 2 ಕೃತಿಗಳು ಇತಿವೃತ್ತವನ್ನು ತಿಳಿಯಲು ಆಕಾರವಾಗಿದೆ ಅನ್ನುವಂತಹದನ್ನ. ಮತ್ತೆ ಈ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳಲ್ಲೂ ಸಹ ಪಂಪನ
ಇತಿವೃತ್ತವನ್ನು ತಿಳಿಯೋದಕ್ಕೆ ನಮಗೆ ಹೆಚ್ಚು ಅನುಕೂಲವಾಗಿರುವಂತಹದ್ದು ನೋಡ್ಬೋದು. ನಂತರ ಅವನಿಗಿದ್ದಂತಹ ಬಿರುದುಗಳು ಯಾವುವು ಅನ್ನುವಂತಹದ್ದು, ಕವಿತಾ ಗುಣಾರ್ಣವ ಅನ್ನುವಂತಹ ಬಿರುದು, ನಂತರ ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಇವು ಪಂಪನ ಬಿರುದುಗಳಾಗಿರುವಂತಹದ್ದು. ನಂತರ ಆಗಮಿಕ ಲೌಕಿಕ ಕಾವ್ಯಗಳು, ಆಗ್ಲೇ ಹೇಳ್ತಿದ್ವಲ್ಲ, ಚರ್ಚೆ ಮಾಡಿದ್ದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಎರಡು ಕೃತಿಗಳನ್ನ ಪಂಪ ಬರೆದಿರುವಂತಹ. ಇದು ಪಂಪನ ವೈಯಕ್ತಿಕ ಬಿರುದುಗಳು, ವೈಯಕ್ತಿಕ ಜೀವನ ಮತ್ತು ಅವನ ಬಗ್ಗೆ ತಿಳಿಸುವಂತಹ ಶಾಸನಗಳು, ಇವನ್ನೆಲ್ಲ ಹಿಂದೆ ಪಟ್ಟಿ ಮಾಡಿದ್ದಲ್ಲ ಸ್ನೇಹಿತರೆ, ಅದೇ ಹಿನ್ನೆಲೆ ತಿಳ್ಕೊಂತಿರುವಂತಹದ್ದು. ಅದೇ ಹಿನ್ನೆಲೆಯಲ್ಲಿ ತಿಳ್ಕೊಂಡ್ರೆ ನಿಮಗೆ ಪರೀಕ್ಷೆ ಇನ್ನೂ ಸರಳ ಆಗುತ್ತೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ನೋಡೋಣ. ಈಗ ಮೊದಲಿಗೆ ಆದಿಪುರಾಣ ಕೃತಿಯನ್ನ ತಿಳ್ಕೊಳ್ಳೋಣ. ಈ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹದ್ದು. ಒಟ್ಟು ಎಲ್ಲಾ ಕೃತಿಗಳಲ್ಲೂ ಸಹ ತೀರ್ಥಂಕರದ ಚರಿತೆಯನ್ನ ಕಟ್ಟುವಂತಹದನ್ನು ನೋಡ್ಬೋದು. 24 ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರನ ಬಗ್ಗೆ ಈ ಆದಿಪುರಾಣ ರಚನೆ ಆಗುತ್ತೆ. ಅದಕ್ಕೆ ಆದಿಪುರಾಣ ಅನ್ನುವಂತಹದನ್ನ ಕರೆಯಲಾಗುತ್ತೆ. ಮತ್ತು ಕನ್ನಡದ ಮೊದಲ ಮಹಾಕಾವ್ಯ ಅಂತಿದ್ರೆ ಆದಿಪುರಾಣ ಅನ್ನುವಂತಹದನ್ನ ಕರೀತಾರೆ. ಇದು ಆದಿನಾಥನ, ಮೊದಲನೇ ತೀರ್ಥಂಕರ ಆದಿನಾಥನ ಚರಿತ್ರೆಯನ್ನ ಒಳಗೊಂಡಿದೆ. ಇದರೊಂದಿಗೆ ಆದಿನಾಥನ ಮಗನು ಪ್ರಥಮ ಚಕ್ರವರ್ತಿಯೂ ಆದ ಭರತನ ಚರಿತೆಯೂ ಸಹ ಒಳಗೊಂಡಿದೆ ಅನ್ನುವಂತಹದ್ದು. ಆದಿನಾಥನ ಮೊದಲನೇ ಮಗ ಭರತನಿರ್ತಾನೆ, ಅವನ ಚರಿತೆಯನ್ನು ಕೊನೆಯಲ್ಲಿ ಕೊಡಲಾಗಿದೆ ಅನ್ನುವಂತಹದನ್ನ ನೋಡ್ಬೋದು. ಒಟ್ಟು ಆದಿಪುರಾಣವು 16 ಆಶ್ವಾಸಗಳಲ್ಲಿ ರಚನೆ ಆಗಿದೆ. ಇದನ್ನು ಸಹ ನೆನಪಿನಿಟ್ಕೊಬೇಕು. ಪ್ರತಿಯೊಂದು ಕವಿಗಳು ರಚನೆ ಮಾಡುವಂತಹ ಕೃತಿಗಳಲ್ಲಿ ಆಶ್ವಾಸಗಳಲ್ಲಿ ಎಷ್ಟು ಆಶ್ವಾಸಗಳಲ್ಲಿ ರಚನೆ ಮಾಡಿದೆ ಅನ್ನೋ ತಿಳ್ಕೊಬೇಕು. ಒಟ್ಟು ಈ 6 ಆಶ್ವಾಸಗಳಲ್ಲಿ ಪುರುದೇವನ ಹಿಂದಿನ 10 ಜನ್ಮಗಳ ಕಥೆಗಳನ್ನು ಹೇಳಲಾಗಿದೆ. ಮತ್ತು 7ರಿಂದ 10ನೇ ಆಶ್ವಾಸದವರೆಗೆ ಪುರುದೇವನ ಜನನ, ಬಾಲ್ಯ, ರಾಜ್ಯಭಾರ, ವೈರಾಗ್ಯಗಳ ವಿವರಣೆ ಇದ್ರೆ 11ರಿಂದ 16ನೇ ಆಶ್ವಾಸದವರೆಗೆ ಭರತ ಚಕ್ರವರ್ತಿ ಮತ್ತು ಬಾಹುಬಲಿಯವರ ಕಥೆಗಳು ಇರುವಂತಹದನ್ನ ನೋಡ್ಬೋದು. ಅಂದ್ರೆ 11ನೇ ಆಶ್ವಾಸದವರೆಗೂ ಆದಿನಾಥನ ಚರಿತ್ರೆ ಇರುವಂತಹದನ್ನು ನೋಡ್ಬೋದು. ನಂತರ 11ರಿಂದ 16ನೇ ಆಶ್ವಾಸದವರೆಗೂ ಭರತ ಮತ್ತು ಚಕ್ರವರ್ತಿ ಮತ್ತು ಬಾಹುಬಲಿಯವರ ಕಥೆಗಳನ್ನ ಇದರಲ್ಲಿ ಕೊಡಲಾಗಿದೆ ಅನ್ನುವಂತಹದ್ದು. ನಿಮಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ಭರತ ಮತ್ತು ಬಾಹುಬಲಿಯವರ ಪ್ರಸಂಗ ಎಷ್ಟನೇ ಆಶ್ವಾಸದಿಂದ ಎಷ್ಟನೇ ಆಶ್ವಾಸದವರೆಗೂ ರಚನೆಯಾಗಿದೆ ಅನ್ನುವಂತಹದ್ದು, ಭರತ ಮತ್ತು ಬಾಹುಬಲಿಯವರ ಪ್ರಸಂಗ ಯಾವ ಕೃತಿಯಲ್ಲಿ ಉಲ್ಲೇಖಗೊಂಡಿದೆ ಅನ್ನುವಂತಹದನ್ನು ಕೇಳುವಂತಹದ್ದು. ಹೀಗೆ ಈ ರೀತಿಯಾಗಿ ಸಹ ಪ್ರಶ್ನೆಯನ್ನ ಕೇಳ್ಬೋದು. ಮತ್ತೆ ನಂತರ ಈ ಆದಿಪುರಾಣಕ್ಕೆ ಯಾವ ಕೃತಿ ಮೂಲ ಪ್ರೇರಣೆ ಅಂತ ಇದ್ದಾಗ ಜೀನಸೇನಾಚಾರ್ಯರ ಸಂಸ್ಕೃತ ಪೂರ್ವ ಪುರಾಣವು ಪಂಪನ ಆದಿಪುರಾಣಕ್ಕೆ ಮೂಲ ಕೃತಿಯಾಗಿ ಕಂಡು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ನೆನ್ಪಿಡ್ಕೊಬೇಕು. ಜೀನಸೇನಾಚಾರ್ಯರ ಸಂಸ್ಕೃತ ಪೂರ್ವ ಪುರಾಣವು ಸಹ ಪ್ರೇರಣೆಯನ್ನ ಕೊಟ್ಟಿರುವಂತಹದನ್ನ ನೋಡ್ಬೋದು. ನಂತರ ಈ ಆದಿಪುರಾಣದಲ್ಲಿ ಬರುವಂತಹ ಪ್ರಮುಖ ಪ್ರಸಂಗಗಳು ಯಾವುದು ಅನ್ನುವಂತಹದ್ದು, ಇವುಗಳನ್ನ ಕೇಳುವಂತಹದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಹಾಬಲರಾಜನ ಓಲಗದಲ್ಲಿ ಚಾರ್ವಾಕ ದರ್ಶನದ ತಾತ್ವಿಕ ವಿವಾದ. ಈ ಮಹಾಬಲ ರಾಜ ಇರ್ತಾನೆ, ಇವನ ಆದಿದೇವನ ಇನ್ನೊಂದು ಜನ್ಮ ಅಂತಾರೆ. ಅದರಲ್ಲಿ ಸಭೆಯಲ್ಲಿ ಚಾರ್ವಾಕ ದರ್ಶನದ ತಾತ್ವಿಕ ವಿಚಾರದ ಕೊಟ್ಟು ವಿವಾದಗಳು ನಡೀತವೆ, ಅದನ್ನು ಇರ್ಬೋದು. ನಂತರ ಲಲಿತಾಂಗ ಮತ್ತು ಸ್ವಯಂ ಪ್ರಬಲ ಭೋಗ ಜೀವನದ ಕುರಿತಿರುವಂತಹ ಪ್ರಸಂಗ ಇರ್ಬೋದು. ಮತ್ತು ವಜ್ರರಂಗ ಶ್ರೀಮತಿಯಾದ ಭೋಗ ತೃಪ್ತಿ ಮತ್ತು ಸಹಮರಣದ ಕುರಿತಿರುವಂತಹ ಪ್ರಸಂಗ. ನಂತರ ನೀಲಾಂಜನಿ ನೃತ್ಯ ಪ್ರಸಂಗ. ಇದಂತೂ ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನ ಕೇಳಿದ್ದಾನೆ. ನೀಲಾಂಜನಿ ನೃತ್ಯ ಪ್ರಸಂಗ ಯಾವ ಕೃತಿಯಲ್ಲಿ ಬರುತ್ತೆ ಅನ್ನುವಂತಹದನ್ನ ಆದಿಪುರಾಣದಲ್ಲಿ ಈಗ ಸಾಕಷ್ಟು ಬಾರಿ ಕೇಳಿರೋದ್ರಿಂದ ಇದರಲ್ಲಿರುವಂತಹ ಯಾವುದಾದ್ರೂ ಒಂದನ್ನ ಕೇಳ್ಬೋದು. ನಂತರ ಭರತ ಬಾಹುಬಲಿಯರ ಪ್ರಸಂಗ ಈಗಾಗಲೇ ಹೇಳ್ತಿದ್ದನ್ನ ಈ ತರ ಕೇಳ್ಬೋದು ಅನ್ನುವಂತಹದನ್ನ. ಇವೆರಡನ್ನು ಬಿಟ್ಟು ನಿಮ್ ಮಿಕ್ಕಿದ್ದೇನಾದ್ರೂ ಕೇಳ್ಬೇಕು ಅಂದ್ರೆ ಇವುಗಳನ್ನ ಕೇಳ್ಬೋದು. ಯಾವುದು ಲಲಿತಾಂಗ ಮತ್ತು ಸ್ವಯಂ ಪ್ರಭೆಯವ್ರದ್ದು ಮತ್ತು ವಜ್ರರಂಗ ಮತ್ತು ಶ್ರೀಮತಿಯವರ ಪ್ರಸಂಗ ಅನ್ನುವಂತಹದ್ದು. ಅದನ್ನು ಬಿಟ್ಟ ಅಂದ್ರೆ ನಿನ್ನ ಮಹಾಬಲರಾಜನ ಮೂಲಕದಲ್ಲಿ ಚಾರ್ವಕ ದರ್ಶನದ ತಾತ್ವಿಕ ವಿವಾದ. ಇಷ್ಟು ಅಂಶಗಳನ್ನು ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂತಹದ್ದು. ನಂತರ ಇಲ್ಲಿ ನೋಡ್ಬೋದು ಒಂದು ಸ್ಟೇಟ್ಮೆಂಟ್ ಇದೆ. ಭೋಗಾಂಕ್ಷಿಯೋಳ್ ಜಯವರ್ಮಂ ಬಳಕಿ ಮಹಾಬಲಂ ಲಲಿತಾಂಗಂ ವಜ್ರಜಂಗ ಭೋಗ ಭೂಮಿಜಂ ಶ್ರೀಧರ ದೇವಂ ಸುವಿಧನಾಕಾರದ ಅಚ್ಯುತೇಂದ್ರಂ ಸಾಗರಾಂತಂ ನೆಲನೀತುಮಂ ಚಕ್ರನಿಂ ಬೆಸಕೈಸಿದ ವಜ್ರನಾಭಿಯಾಗಿ ಸರ್ವಾರ್ಥ ಸಿದ್ಧಿಯೋಳ್ ಪಟ್ಟಿ ಬಂದಿಲ್ಲಿ ತಾನ್ ಆದಿದೇವನಾದಂ ಅನ್ನುವಂತಹದನ್ನ. ಆದಿದೇವನಿದ್ದೀನಲ್ಲ, ಇವನ ಅಷ್ಟು ಜನ್ಮಾಂತರವನ್ನ ಈ ಒಂದು ಪದ್ಯದಲ್ಲಿ ಇಟ್ಟಿರುವಂತಹದನ್ನ ನಾವು ನೋಡ್ಬೋದು. ಎಷ್ಟು ಜನರಾಗಿ ಅವನು ಪುನರ್ಜನ್ಮವಾಗಿ ತೆಗೆದುಕೊಂಬಂದ. ಜಯವರ್ಮ, ಮಹಾಬಲ, ಲಲಿತಾಂಗ, ವಜ್ರಜಂಗ, ಶ್ರೀಧರ ದೇವಂ ಅಚ್ಯುತೇಂದ್ರಂ, ಈ ತರದ ಸಾಕಷ್ಟು ಪುನರ್ಜನ್ಮವನ್ನು ತೆಗೆದುಕೊಂಡು ಆದಿದೇವನಾದ ಅನ್ನುವಂತಹದನ್ನ ಇಲ್ಲಿ ಒಂದೇ ಒಂದು ಪದ್ಯದಲ್ಲಿ ಇಟ್ಟಿರುವಂತಹದನ್ನು ನಾವು ನೋಡ್ಬೋದು. ಇದು ಆದಿಪುರಾಣದ ಕುರಿತಿರುವಂತಹದ್ದು. ನಂತರ ಆದಿಪುರಾಣದಲ್ಲಿ ಬರುವಂತಹ ಪ್ರಸಿದ್ಧ ಹೇಳಿಕೆಗಳನ್ನ ಗಮನಿಸೋದಿದೆ ಸ್ನೇಹಿತರೆ.
ನೋಡ್ಬೋದು. ಸೋದರರನ್ನು ಕಾದಿಸುವುದು, ಸುತನಂ ತಂದೆಯಡಿಯೋಳ್ ಬಿಡುವುದುಂಪಾಡಿಸುವುದು. ಇದು ಭರತ ಬಾಹುಬಲಿ ಪ್ರಸಂಗದಲ್ಲಿ ಬರುವಂತಹದ್ದು. ಅಣ್ಣ ತಮ್ಮಂದಿರ ಯುದ್ಧವಾಗುವಂತಹ ಸಂದರ್ಭದಲ್ಲಿ ಈ ಪ್ರಸಿದ್ಧ ಹೇಳಿಕೆಯನ್ನ ಕೊಡುವಂತಹದ್ದು. ರಾಜ್ಯಕ್ಕಾಗಿ ಮತ್ತು ಆಸ್ತಿಗಾಗಿ, ಹಣಕ್ಕಾಗಿ, ಭೂಮಿಗಾಗಿ ಸೋದರರ ನಡುವೆನೇ ಸಹ ಇದು ಯುದ್ಧವನ್ನ ತಂದಿಡುತ್ತೆ ಎನ್ನುವಂತಹದನ್ನ ಹೇಳುವಂತಹದ್ದು. ನಂತರ ಪೆರರ್ ಮಾಡುವುದೇನು ಪೆರರಿಂದ ಅಪ್ಪುವುದೇ ಅನ್ನುವಂತಹ ಹೇಳಿಕೆ ಇರ್ಬೋದು. ಈ ಒಂದು ಕವಿತೆಯ ಅಸಗೈವ ಫಲಮಾವುದು ಅನ್ನುವಂತಹ ಸ್ಟೇಟ್ಮೆಂಟ್. ಕಾಳಾಗುರ ಧೂಪಂ ಕೊಂದುದು ಕೃಷ್ಣೋರಗಂ ಕೊಲ್ಲುವೋಲ್ ಅನ್ನುವಂತಹದ್ದು. ಇದು ವಜ್ರರಂಗ ಮತ್ತು ಶ್ರೀಮತಿಯರ ಪ್ರಸಂಗದಲ್ಲಿ ಅವರು ಮರಣವನ್ನ ಅಪ್ಪಿದಂತಹ ಸಂದರ್ಭದಲ್ಲಿ ಹೇಳುವಂತಹ ಸ್ಟೇಟ್ಮೆಂಟ್ ಇದು. ನಂತರ ಕರ್ಬಿನ ಬಿಲ್ಲಂ ಮಸೆದ ಮದನ ಅಲರ್ಗಣೆ ಬದ್ದುಕೆ ಅನ್ನುವಂತಹದ್ದು. ಇದು ನೀಲಾಂಜನೇಯ ನೃತ್ಯ ಪ್ರಸಂಗದ ಸಂದರ್ಭದಲ್ಲಿ ಅವಳು ಮಾಯವಾಗುವಂತಹ ಪ್ರಸಂಗದಲ್ಲಿ ಬಂದಂತಹ ಕೇಳಿದಂತಹ ಸ್ಟೇಟ್ಮೆಂಟ್. ಕರ್ಬಿನ ಬಿಲ್ಲಂ ಮಸೆದ ಮದನನ ಅಲರ್ಗಣೆ ಬದುಕೆ ಅನ್ನುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನೀಲಾಂಜನೇಯ ನೃತ್ಯ ಪ್ರಸಂಗದ ಬಗ್ಗೆ ಕೊಟ್ಟಿರುವಂತಹದ್ದು. ಇಷ್ಟು ಪ್ರಸಿದ್ಧ ಹೇಳಿಕೆಗಳು, ಇನ್ನೂ ಸಾಕಷ್ಟು ಪ್ರಸಿದ್ಧ ಹೇಳಿಕೆಗಳು ನೀವು ನೋಡೋದಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾಗಿ ಈ ಆದಿಪುರಾಣದ ಒಂದು ಚೌಕಟ್ಟನ್ನು ಹೇಗೆ ಓದಬೇಕು ಅನ್ನುವಂತಹದನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ನೀವು ಹೆಚ್ಚಿನ ಓದನ್ನು ಓದ್ತಾ ಇರ್ತೀರಾ, ಅದರ ಜೊತೆಗೆ ಇದನ್ನ ಇನ್ನೂ ಸಹ ಸಂಯೋಜಿಸಿಕೊಂಡು ಓದಿ, ಇನ್ನೂ ಆದಿಪುರಾಣ ಸ್ಪಷ್ಟವಾಗುತ್ತೆ. ಏನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಸರಳವಾಗಿ ಉತ್ತರವನ್ನು ಹಾಕೋದಿಕ್ಕೆ ಅನುಕೂಲ ಆಗುತ್ತೆ ಅಂತ ಗೊತ್ತಾದ್ರು. ನಂತರ ವಿಕ್ರಮಾರ್ಜುನ ವಿಜಯ ಪಂಪನ ಇನ್ನೊಂದು ಕೃತಿ. ಈ ಕೃತಿಯನ್ನ ಹೇಗೆ ಒಂದು ಓದಿನ ಚೌಕಟ್ಟಿಗೆ ಹೋಗ್ಬೇಕು, ಹಳೆಗನ್ನಡದ ಹಿನ್ನೆಲೆಯಲ್ಲಿ ತಿಳ್ಕೊಬೇಕು ಅನ್ನುವಂತಹದ್ದು. ಕಾವ್ಯವು 14 ಆಶ್ವಾಸಗಳಲ್ಲಿ ವಿಭಾಗಿಸಲಾಗಿದೆ. ಆದಿಪುರಾಣ 16 ಆಶ್ವಾಸ ಆದ್ರೆ ವಿಕ್ರಮಾರ್ಜುನ ವಿಜಯ 14 ಆಶ್ವಾಸಗಳಲ್ಲಿ. ಪಂಪನು ತನ್ನ ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನು ಸಮಸ್ತ ಭಾರತ ಎಂದು ಕರೆದುಕೊಂಡಿದ್ದಾನೆ. ಹರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ಪಂಪನು ಈ ಕಾವ್ಯವನ್ನು ರಚಿಸಿದ್ದಾನೆ. ಯಾವುದೇ ಚರಿತ್ರೆಯ ಕುರಿತ ಕಾವ್ಯಗಳಾದ್ರೆ ಎಲ್ಲ ಕಡೆಗಳು ಸಹ ಏನಾಗಿದೆ, ರಾಜನನ್ನು ಅಲ್ಲಿರುವಂತಹ ಮುಖ್ಯ ಪಾತ್ರಧಾರಿಗಳಿಗೊಂದಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡುವಂತಹದ್ದು. ಹಾಗಾಗಿ ಅರ್ಜುನನಿಗೆ ಸಮೀಕರಿಸಿ ಬರೆದಿರುವಂತಹದ್ದು. ಕೇಳಿದರೆ ಪ್ರಶ್ನೆಯನ್ನು ಇದು, ಯಾರನ್ನ ಸಮೀಕರಿಸಿ ಕಾವ್ಯವನ್ನು ರಚನೆ ಮಾಡಲಾಗಿದೆ ಅನ್ನುವಂತಹದನ್ನ ಹಾಗಾಗಿ ಅರ್ಜುನ ಅಂತ ಹೇಳ್ಬೇಕಾಗುತ್ತೆ. ನಂತರ ಇಲ್ಲಿ ಎಷ್ಟು ದಿನಗಳಲ್ಲಿ ಕಾವ್ಯವನ್ನು ರಚನೆ ಮಾಡ್ದ ಅನ್ನುವಂತಹದನ್ನು ಉಲ್ಲೇಖ ಮಾಡಲಾಗಿದೆ. ನೋಡ್ಬೋದು, ಆದಿಪುರಾಣವನ್ನು 3 ತಿಂಗಳಲ್ಲಿ ಪಂಪ ಬರೆದಿದ್ದಾನೆ. ವಿಕ್ರಮಾರ್ಜುನ ವಿಜಯನ 6 ತಿಂಗಳಲ್ಲಿಯೂ ಬರೆದು ಮುಗಿಸಿರುವುದಾಗಿ ತಿಳಿಸಿರುವಂತಹದನ್ನ ನೋಡ್ಬೋದು. ವ್ಯಾಸರ ಸಂಸ್ಕೃತ ಮಹಾಭಾರತ ಕನ್ನಡಕ್ಕೆ ಈ ಪ್ರಭಾವವಿದೆ. ಈ ಕೃತಿಗೆ ವ್ಯಾಸರ ಮಹಾಭಾರತ ಕೃತಿ ಪ್ರಭಾವ ಬೀರಿರುವಂತಹದನ್ನ ನೋಡ್ಬೋದು. ನಂತರ 14 ಆಶ್ವಾಸಗಳಿಗೆ ಸಮಗ್ರ ಮಾಹಿತಿಯನ್ನ ಪಡೆಯುವಂತಹದ್ದು. 14 ಆಶ್ವಾಸಗಳಲ್ಲಿ ಸಮಗ್ರ ಮಾಹಿತಿಯನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಕೊಡಲಾಗಿದೆ. ಹಾಗಾಗಿ ವಿಶೇಷತೆಗಳೇನು ಅನ್ನುವಂತಹದ್ದು, ಈ ಕೃತಿಯಲ್ಲಿ ಏನು ವಿಶೇಷತೆ ಇದೆ? ಅರ್ಜುನನು ಸುಭದ್ರೆಯನ್ನು ಮದುವೆಯಾಗುವುದು ಪರಸ್ಪರ ಅನುರಾಗದಿಂದ ಮತ್ತು ಕೃಷ್ಣನ ಸಹಾಯದಿಂದ. ಮೂಲದಲ್ಲಿ ಏನಿತ್ತು ಅಂದ್ರೆ ಸನ್ಯಾಸಿಯಾಗಿ ಅಪಹರಿಸುತ್ತಾನೆ ಅನ್ನುವಂತಹದನ್ನ. ಅರ್ಜುನನು ಈ ಸುಭದ್ರೆಯನ್ನ ಹೇಗ್ ಮದುವೆ ಆದ ಅಂದ್ರೆ ಪರಸ್ಪರ ಅಂದ್ರೆ ಪ್ರೀತಿ ಮಾಡುವ ಮುಖಾಂತರ ಮತ್ತು ಕೃಷ್ಣನ ಸಹಾಯದಿಂದ ಆಗ್ತಾನೆ. ಆದ್ರೆ ಮೂಲದಲ್ಲಿ ಏನಿತ್ತು ಅಂದ್ರೆ ಸನ್ಯಾಸಿಯಾಗಿ ಅಪಹರಿಸ್ತಾನೆ. ಅಂದ್ರೆ ಇದನ್ನ ಪಂಪ ಬದಲಾವಣೆಯನ್ನ ಮಾಡಿದಾನೆ ಅಂತ ಈ ತರದ ಪ್ರಶ್ನೆಗಳನ್ನ ಕೇಳ್ತಾನೆ. ನಂತರ ಕೃಷ್ಣನ ಶಿಶುಪಾಲವನ್ನು ಕೊಲ್ಲುವುದು ಅರ್ಘವನ್ನು ಕೊಟ್ಟ ತಟ್ಟೆಯಿಂದ, ಮೂಲದಲ್ಲಿ ಚಕ್ರದಲ್ಲಿ ಕೊಲ್ಲುತ್ತಾನೆ ಅನ್ನುವಂತಹದ್ದು. ಮೂಲದಲ್ಲಿ ಶ್ರೀಕೃಷ್ಣ ಶಿಶುಪಾಲನ ಚಕ್ರವನ್ನು ಬಿಟ್ಟು ಕೊಲ್ತಾನೆ. ಆದ್ರೆ ಇಲ್ಲಿ ಶಿಶುಪಾಲನವನ್ನು ಅರ್ಘ್ಯದ ಕೊಟ್ಟಂತ ತಟ್ಟೆಯ ಮುಖಾಂತರ ಶಿಶುಪಾಲನ ಕೊಲ್ತಾನೆ ಅನ್ನುವಂತಹ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ನಂತರ ದುರ್ಯೋಧನನು ಭೀಷ್ಮರ ಸಲಹೆಯಂತೆ ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕುಳಿತುಕೊಳ್ಳುತ್ತಾನೆ ಅನ್ನುವಂತಹದ್ದು. ವೈಶಂಪಾಯನ ಸರೋವರದಲ್ಲಿ ಭೀಷ್ಮರ ಸಲಹೆಯಂತೆ ಹೋಗಿ ಅಡಿಕೊಳ್ತಾನೆ ಎನ್ನುವಂತಹದನ್ನು ಬದಲಾವಣೆ ಮಾಡ್ಕೊಂಡಿರುವಂತಹದ್ದು ನೋಡ್ಬೋದು. ನಂತರ ಶರಶಯನದಲ್ಲಿರುವ ಭೀಷ್ಮರನ್ನು ಪಂಪನು ವೀರ ಸಿದ್ಧಾಂತದ ಶಾಸನ ಎಂಬುದಾಗಿ ಕರೆದಿದ್ದಾನೆ ಎನ್ನುವಂತಹದನ್ನು. ಶರಶಯನದ ಮೇಲೆ ಭೀಷ್ಮ ಬಿದ್ದಿರುವಂತಹ ಪ್ರಸಂಗವನ್ನ ಪಂಪ ವೀರ ಸಿದ್ಧಾಂತ ಶಾಸನ ಅನ್ನುವಂತಹದನ್ನಾಗಿ ಕರೆದಿದ್ದಾನೆ ಎನ್ನುವಂತ. ಇದು ವೀರ ಸಿದ್ಧಾಂತ ಶಾಸನ ಅನ್ನುವಂಥ 2017ರಲ್ಲಿ ನಡೆದಂತ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಪ್ರಶ್ನೆ ಆಗಿರುವಂತಹದ್ದು. ವೀರ ಸಿದ್ಧಾಂತ ಶಾಸನದ ಉಲ್ಲೇಖ ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳಿರುವಂತಹದ್ದು. ಹಾಗಾಗಿ ಸ್ನೇಹಿತರೆ ಇದನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಬೇಕು ಅನ್ನುವಂಥದ್ದು. ಇದು ವಿಶೇಷತೆಗಳನ್ನೇ ಜಾಸ್ತಿ ಕೇಳೋ ಸಾಧ್ಯತೆ ಇರುತ್ತೆ, ನೆನಪಿನ ಇಟ್ಕೊಬೇಕು. ಇತ್ಯಾದಿ ಬಹುಮುಖ್ಯ ಪ್ರಶ್ನೆಗಳನ್ನ ಇದೇ ಹಿನ್ನೆಲೆಯಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂತಹದ್ದು. ನಂತರ ಪ್ರಸಿದ್ಧ ಹೇಳಿಕೆಗಳು ನೋಡೋದಿದ್ರೆ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ನೋಡ್ಬೋದು. ಚಾಗದ ಭೋಗದಕ್ಕರದ ಗೆಯ್ಯದ ಗೊಟ್ಟಿಯ ಅಲಂಪಿ ನಿಂಪುಗಳಿಗೆ ಆಗಮರಾದ ಮಾನಸರೇ ಮಾನಸರ ಅನ್ನುವಂತಹದ್ದು. ಇನ್ನೊಂದು ನೆನೆಯಿದಿರಣ್ಣ ಭಾರತದೊಳಿಂ ಪೆರನಾರನಂ ಒಂದೇ ಚಿತ್ತದಿಂ ನೆನೆವಡೆ ಕರ್ಣನಂ ನೆನೆಯಿರೆ ಅನ್ನುವಂತಹದ್ದು.
ಇನ್ನೊಂದು ಚಲದೋಳ್ ದುರ್ಯೋಧನಂ ಗಂಡಿನೋಳ್ ಭೀಮಸೇನಂ ನನ್ನಿಯೋಳ್ ಇನತಯಂ ಅನ್ನುವಂತಹ ಸಾಲಿರ್ಬೋದು. ಸೂಳ್ಪಡೆಯಪ್ಪದ ಕಾರಣ ಮಹಾಜಿ ರಂಗದೋಳ್ ಅನ್ನುವಂತಹ ಸಾಲುಗಳು ಇವೆಲ್ಲ ಈಗಾಗಲೇ ಸಾಕಷ್ಟು ಬಾರಿ ಕೇಳಿದ್ದಾರೆ ಮತ್ತು ಕೇಳೋ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ನೀವು ಸಹ ನೆನಪಿನಲ್ಲಿ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ. ನಂತರ ಸಾಲುಗಳು ಕುಲಂ ಕುಲಂ ಮತ್ತು ಚಲಂ ಕುಲಂ ಅನ್ನುವಂತಹ ಸಾಲು. ನಂತರ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವನ್ನು ಈಸುವೆನ್ ಕವಿ ವ್ಯಾಸಸೇನನೆಂಬ ಗರ್ವ ನನಗಿಲ್ಲ ಅನ್ನುವಂತಹದ್ದು. ಕತೆ ಪಿರಿದಾದೊಡಂ ಕಥೆಯ ಮೇಗೊಡೆಲಿಯನ್ನಿಲ್ಲದೆ ಸಮಸ್ತ ಭಾರತಂ ಪೇಳ್ದ ಕವೀಶ್ವರರಿಲ್ಲ ಅನ್ನುವಂತಹ ಸಾಲಿರ್ಬೋದು. ನಂತರ ತಾನಿಕ್ಕಿದ ತತ್ತಿಯೇನೆ ಪಾವು ನುಯ್ಯುವಂತೆ ಎನ್ನುವಂತಹ ಸಾಲಿರ್ಬೋದು. ಇವು ಪ್ರಮುಖವಾದ ಸಾಲುಗಳು, ಈಗಾಗಲೇ ಕೇಳಲಾಗಿದೆ. ಏನಾದರೂ ಕೇಳಿದ್ರೆ ಇದನ್ನ ನೆನಪಿನಲ್ಲಿ ಇಟ್ಕೊಂಡು ಹೋಗಿದ್ರೆ ಪರೀಕ್ಷೆಯಲ್ಲಿ ಸರಳವಾಗುತ್ತೆ ಅನ್ನುವಂತಹದ್ದು. ನಂತರ ಕವಿಗಳು ಪಂಪನ ಕುರಿತು ಹೇಳಿರುವಂತಹ ಸ್ಟೇಟ್ಮೆಂಟ್. ಸಾಕಷ್ಟು ಕವಿಗಳು ಪಂಪನ ಕುರಿತು ಹೇಳಿಕೆಗಳನ್ನ ಹೇಳಿರ್ತಾರೆ. ಪಸರಿಪ ಕನ್ನಡ ಕೊಡಿಯ ನೋರ್ವನೇ ಸತ್ಕವಿ ಪಂಪನಾವಗಂ ಅನ್ನುವಂತಹ ನಾಗರಾಜ ಕವಿ ಹೇಳಿರುವಂತಹದ್ದು. ಇದನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಂಡು ಹೋಗ್ಬೇಕು. ನಂತರ ಸುಕವಿ ಪಂಪನ ಆದಿಪುರಾಣ ನಾಗಚಂದ್ರ ಹೇಳಿರುವಂತಹ ಸ್ಟೇಟ್ಮೆಂಟ್, ಇದನ್ನು ಸಹ ನೆನಪಿನಲ್ಲಿ ಇಟ್ಕೊಂಡ್ರಿ. ಇನ್ನು ದುರ್ಗಸಿಂಹ ಇರ್ಬೋದು, ಕೇಶಿರಾಜ ಹೇಳಿರುವಂತಹದ್ದು ಸಾಕಷ್ಟು ಸಾಲುಗಳು ಸಿಗ್ತವೆ, ಅವನು ಸಹ ನೆನಪಿನಲ್ಲಿ ಇಟ್ಕೊಬೇಕು. ನೀವು ಸಾಹಿತ್ಯ ಚರಿತ್ರೆಯನ್ನು ಓದುವಾಗ ಇವುಗಳನ್ನೆಲ್ಲವನ್ನು ಸಹ ಪರಿಗಣಿಸಿದ ಸಂದರ್ಭದಲ್ಲಿ ಇನ್ನೂ ಸಹ ಸರಳ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು. ನಂತರ ಪಂಪನ ಕುರಿತು ಬಂದಂತಹ ವಿಮರ್ಶೆಗಳು ಯಾವುವು, ಕೃತಿಗಳು, ವಿಮರ್ಶೆ ಕೃತಿಗಳು, ಸಂಶೋಧನೆ ಕೃತಿಗಳು ಯಾವುವು ಅಂತಂದ್ರೆ ಪಂಪನ ದೇಶಿ ಅಂತ ಹೇಳ್ಬಿಟ್ಟು ಮುಳಿಯ ತಿಮ್ಮಪ್ಪಯ್ಯನವರು ಬರೆದಿರುವಂತಹದ್ದು. ನಂತರ ಪಂಪನ ಕೃತಿ ಕಾವ್ಯಧರ್ಮ ಧರ್ಮ ಸಮನ್ವಯ ಅಂತೇಳಿ ಕೆ.ವಿ. ನಾರಾಯಣ ಅವರು ಬರೆದಿರುವಂತಹದ್ದು. ಆದಿಪುರಾಣಂ ಅಂತ ನರಳಿ ಬಾಲಸುಬ್ರಹ್ಮಣ್ಯ ಅವರು ಬರೆದಿರುವಂತಹದ್ದು. ಈ ರೀತಿ ಪಂಪನ ಬಗ್ಗೆ ಬಂದಿರುವಂತಹ ಸಂಶೋಧನೆ ಮತ್ತು ವಿಮರ್ಶೆ ಕೃತಿಗಳ ಪಟ್ಟಿಗಳನ್ನು ಸಹ ತೆಗೆದುಕೊಂಡು ಹೋಗ್ತಾ ಬೇಕಾಗುತ್ತೆ. ನಂತರ ಪಂಪನ ಕುರಿತು ಬಂದ ಕೃತಿಗಳು ಹೆಚ್ಚಾಗಿ ನೋಡ್ಬೋದು. ನಾಡೋಜ ಪಂಪ, ಮುಳಿಯ ತಿಮ್ಮಪ್ಪಯ್ಯ, ಪಂಪ ವ್ಯಕ್ತಿತ್ವ ಮತ್ತು ಕೃತಿತ್ವ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ, ಆದಿಕವಿ ಪಂಪ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ, ಪಂಪನ ಸಾಹಿತ್ಯ ಡಾಕ್ಟರ್ ಡಿ.ಎಲ್. ನರಸಿಂಹಾಚಾರ್ಯ, ಪಂಪ ಭಾರತದ ವಿಶ್ಲೇಷಣೆ ಡಾಕ್ಟರ್ ಎಲ್.ಎಸ್. ಶೇಷಗಿರಿರಾವು, ಪಂಪನ ಜೀವನ ಮತ್ತು ಸಾಹಿತ್ಯ ಡಾಕ್ಟರ್ ಎಂ. ಚಿದಾನಂದ ಮೂರ್ತಿ, ಪಂಪನ ಕಾವ್ಯ ತತ್ವ ಡಾಕ್ಟರ್ ಎಸ್. ಶ್ರೀಕಂಠಯ್ಯ, ಪಂಪನ ಮಹತ್ವ ಡಾಕ್ಟರ್ ರಾಜೇಂದ್ರ. ಈ ರೀತಿ ಕೃತಿಗಳ ಪಟ್ಟಿಗಳನ್ನು ತಿಳ್ಕೊಬೇಕಾಗುತ್ತೆ. ಪಂಪನ ಬಗ್ಗೆ ಇಲ್ಲಿವರೆಗೂ ಸಹ ಬಂದಿರುವ ಕೃತಿಗಳನ್ನ ನೀವು ನೋಡೋದಿದೆ. ಈಗ ಸ್ನೇಹಿತರೆ, ಹಳಗನ್ನಡ ಸಾಹಿತ್ಯ ಚರಿತ್ರೆ ಓದು ಅಂದ್ರೆ ಇಷ್ಟೆಲ್ಲಾ ವಿಚಾರಗಳು ಇರುವಂತಹದನ್ನು ನೋಡೋಣ. ಹಾಗಾಗಿ ಈಗ ಮುಂದಿನ ಒಬ್ಬ ಕವಿಗೆ ಹೋಗೋಣ. ಒಬ್ಬ ಕವಿ ಬಹಳ ಮುಖ್ಯವಾಗಿ ಪೊನ್ನ. ಪೊನ್ನನ ಬಗ್ಗೆನೂ ಸಹ ಸಾಕಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ. ಈತನ ಕಾಲವನ್ನ ನೋಡೋದಿದ್ರೆ ಕ್ರಿಸ್ತಶಕ 950 ಕಾವ್ಯ ರಚನೆ ಮಾಡಿದ್ದಾನೆ ಅಂತ ತಿಳಿದು ಬರುತ್ತೆ. ಈತನಿಗೆ ಆಶ್ರಯ ದಾಟ ಯಾರಪ್ಪ ಅಂದ್ರೆ ರಾಷ್ಟ್ರಕೂಟ ದೊರೆ ಮೂರನೇ ಕೃಷ್ಣನ ಆಸ್ಥಾನ ಆಗಿದ್ದಂಥವನು. ಕೃಷ್ಣನು ಇವನಿಗೆ ಬಿರುದುಗಳನ್ನ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನ ಕೊಟ್ಟಿರುವಂತಹದ್ದು. ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನದಲ್ಲಿ ನೀವು 3 ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಬೇಕು. ಕವಿ ಚಕ್ರವರ್ತಿಗಳು ಮತ್ತೆ ರತ್ನಾತ್ರಯರು ಅನ್ನುವಂತಹದನ್ನ. ಇದರಲ್ಲಿ 3 ಜನ ಬರುವಂತಹದ್ದು ನೋಡ್ಬೋದು. ರತ್ನತ್ರಯರು ಅಂದ್ರೆ ಪಂಪ, ಪೊನ್ನ, ರತ್ನ. ಕವಿ ಚಕ್ರವರ್ತಿಗಳು ಅಂದ್ರೆ ಪೊನ್ನ, ಜನ್ನ, ರನ್ನ. ಇವರು 3 ಜನ ಕವಿ ಚಕ್ರವರ್ತಿಗಳು. ಯಾಕಪ್ಪ ಅಂದ್ರೆ ಪಂಪನ ಆಸ್ಥಾನದಲ್ಲಿದ್ದಂತಹ ಆಶ್ರಯದಾತನಾದಂತಹ ಹರಿಕೇಸರಿ ಏನದ್ದ ಕವಿ ಅಂದ್ರೆ ಚಕ್ರವರ್ತಿ ಆಗಿರ್ಲಿಲ್ಲ, ಚಕ್ರವರ್ತಿ ಆಸ್ಥಾನದಲ್ಲಿರಲಿಲ್ಲ, ಅವನು ಸಾಮಂತನಾಗಿದ್ದ. ಹಂಗಾಗಿ ಪಂಪ ಕವಿ ಚಕ್ರವರ್ತಿ ಆಗೋದಿಕ್ ಸಾಧ್ಯವಿಲ್ಲ. ಇನ್ನು ಪೊನ್ನ ಇರ್ಬೋದು, ರನ್ನ, ಜನ್ನ ಇವರೆಲ್ಲ ಸಹ ಚಕ್ರವರ್ತಿಯ ಆಸ್ಥಾನದಲ್ಲಿದ್ದಂಥವ್ರು. ಹಾಗಾಗಿ ಅವರಿಗೆ ಕವಿ ಚಕ್ರವರ್ತಿಗಳು ಅಂತ ಕರೀತಾರೆ. ರತ್ನಾತ್ರಯರಲ್ಲಿ ಪಂಪ, ಪೊನ್ನ, ರನ್ನ ಇವ್ರು 3 ಜನ ಸಹ ಸೇರ್ಕೊಬಹುದು. ಇದು ನೆನಪಿನಲ್ಲಿ ಇಟ್ಕೊಬೇಕು, ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ನಂತರ ಪೊನ್ನ ವಿರಾಗಿ ಅಥವಾ ಸನ್ಯಾಸಿಯಾಗಿದ್ದರಿಂದ ಆತನಿಗೆ ಸವಣ ಅನ್ನುವಂತಹ ಕರುಳುಗಣ್ಣ ಸವಣ ಅನ್ನುವಂಥದನ್ನ ನೋಡ್ಬೋದು. ಕೇಳಿದರೆ ಪ್ರಶ್ನೆಯನ್ನ, ಕರುಳುಗಣ್ಣ ಸವಣ ಅಂತ ಯಾರನ್ನ ಕರೀತಾರೆ ಅಂತ ಇದ್ರೆ ಪೊನ್ನನನ್ನ ಕರೀತಾರೆ ಅನ್ನುವಂತಹದನ್ನ. ಇವನ ಗುರುಗಳು ಇಂದ್ರಮುನಿ ಮತ್ತು ಜೀನಚಂದ್ರರನ್ನ ಸ್ಮರಿಸಿದಂತ ಕೃತಿಗಳು. ಹಾಗಾಗಿ ಇವನ ಗುರುಗಳು 2 ಜನ ಅಂತ ಗೊತ್ತಾಗುತ್ತೆ. ಯಾರು? ಇಂದ್ರಮುನಿ ಮತ್ತು ಜೀನಚಂದ್ರ ಅನ್ನುವಂತಹದ್ದು. ಹಾಗಾಗಿ ಇವನ ಕೃತಿಯನ್ನ ನೋಡೋದಿದ್ರೆ, ಪೊನ್ನನ ಕೃತಿಯನ್ನು ನೋಡೋದಿದ್ರೆ ಶಾಂತಿ ಪುರಾಣ, ಭುವನೈಕ್ಯ ರಾಮವಿದಯ, ಜೀನಕ್ಷರ ಮಾಲೆ, ಗತಾ ಪ್ರತ್ಯಾಗ ಅನ್ನುವಂತಹ 4 ಕೃತಿಗಳನ್ನ ಪೊನ್ನ ಬರೆದಿರುವಂತಹದ್ದು. ಅದರಲ್ಲಿ ಜೀನಕ್ಷರ ಮಾಲೆಯು ಕಕಾರದಿಂದ ಲಕಾರದವರೆಗೆ ಆಯಾ ಅಕ್ಷರಗಳ 39 ಕಂದ ಪದ್ಯಗಳಲ್ಲಿ ಜೀನ ಸ್ತೋತ್ರವನ್ನ ಮಾಡುವಂತಹ ಕೃತಿಯಾಗಿದೆ. ನೀವು ಜೀನಕ್ಷರ ಮಾಲೆ ಅಂತಿದ್ದಾಗ ಅವನು ಬರೀ ಆ ಕೃತಿಯಲ್ಲಿ
ಉಲ್ಲೇಖ ಮಾಡಿರೋದಷ್ಟೇ. ಹಾಗಾಗಿ ನೀವು ಏನ್ ಮಾಡ್ಬೇಕು, ಜೀನಕ್ಷರ ಮಾಲೆ ಯಾರು ಕೃತಿ ಬರ್ತಾರೆ ಅಂತಂದ್ರೆ ಪೊನ್ನ ಅಂತ ನೆನ್ಪಿಡ್ಕೊಬೇಕು. ಅದ್ರಲ್ಲಿ 39 ಕದ್ದ ಪದ್ಯಗಳಿದಾವೆ ಮತ್ತು ಜೀನ ಸ್ತೋತ್ರವನ್ನ ಅದು ಒಳಗೊಂಡಿದೆ ಎನ್ನುವಂತಹದ್ದು. ನಂತರ ಶಾಂತಿ ಪುರಾಣದ 12ನೇ ಆಶ್ವಾಸದಲ್ಲಿ ರಾಮಾಭ್ಯುದಯ ಬಗ್ಗೆ, ಭುವನೈಕ್ಯ ರಾಮಾಭ್ಯುದಯ ಬಗ್ಗೆ ಹೇಳಿಕೊಂಡಿದ್ದಾನೆ. ಇದು 14, ಅದ್ರಲ್ಲಿ ಏನಂತ ಹೇಳಿದಾನೆ ಅಂದ್ರೆ 14 ಲೋಕಕ್ಕೆ ಸಮವೆಂದು ಹೇಳಿರುವಂತಹದನ್ನ ನೋಡ್ಬೋದು. ಅಂದ್ರೆ ಅಲ್ಲಿಗೆ 14 ಆಶ್ವಾಸಗಳ ರಚನೆ ಮಾಡಿದ್ದಾನೆ. ಅಂದ್ರೆ 14 ಲೋಕಕ್ಕೆ ಸಮನೆಂದು ಇದೆ ಎನ್ನುವಂತಹದನ್ನ ನೋಡ್ಬೋದು ಅನ್ನುವಂತಹದ್ದು. ಇನ್ನೊಂದು ಹೇಳಿಕೆಯನ್ನು ನೋಡ್ಬೋದು, ಶಂಕರ ಗಂಡನಿಗೆ ಭುವನೈಕ್ಯ ರಾಮ ಎಂದು ಕರೆದಿರಬಹುದು ಅನ್ನುವಂತಹ ಒಂದು ಸಂಶಯವನ್ನು ಸಾಹಿತ್ಯ ಚರಿತ್ರೆಕಾರರು ಇಲ್ಲಿ ಹುಟ್ಟಿರ್ಬೋದು ಅನ್ನುವಂತಹದ್ದು. ನಂತರ ಶಬ್ದಮಣಿ ದರ್ಪಣದಲ್ಲಿ ಭುವನೈಕ್ಯ ರಾಮಾಭ್ಯುದಯದ ಬಗ್ಗೆ ಉಲ್ಲೇಖವಿದೆ. ಹೇಳ್ತೀನಿ, ಸ್ಟೇಟ್ಮೆಂಟ್ ಮುಂದೆ ಬರುತ್ತೆ, ಭುವನೈಕ್ಯ ರಾಮಾಭ್ಯುದಯದ ಬಗ್ಗೆ ಇರುವಂತಹ ಸ್ಟೇಟ್ಮೆಂಟ್. ನಂತರ ಪೊನ್ನ ಇನ್ನೊಂದು ಇಲ್ಲಿ ಬಹುಮುಖ್ಯವಾದಂತಹ ಮಾತನ್ನ ಹೇಳ್ಕೊಂತಾನೆ, ಕಾಳಿದಾಸಂಗ್ ಅಸಗಂಗಂಗೆ ನೂರ್ಮಡಿ ರಚನೆಯೋಳು ಕರುಳ್ಗಳ ಸವಣಂ ಅನ್ನುವಂತಹದ್ದು. ಕಾಳಿದಾಸನಿಗೂ ನಾನು ಸಮನಾಗಿ ಅಥವಾ ಕಾವ್ಯವನ್ನು ರಚನೆ ಮಾಡ್ತೀನಿ ಅಂತ ಪೊನ್ನ ಹೇಳಿಕೊಂಡಿರುವಂತಹದ್ದು ನಮಗೆ ಬಹುಮುಖ್ಯವಾಗಿ ಕೇಳುತ್ತೆ. ಈ ಸ್ಟೇಟ್ಮೆಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಕಾಳಿದಾಸಂಗ ಅಸಗಂಗ ನೂರ್ಮಡಿ ರಚನೆಯೋಳ್ ಕರುಳ್ಗಳ ಸವಣ ಅನ್ನುವಂಥ ಕಾಳಿದಾಸ, ಅಸಗ ಇವರಿಗೆ ನೂರ್ಮಡಿಯಾಗಿ ಕಾವ್ಯವನ್ನು ರಚನೆ ಮಾಡ್ತೀನಿ ಅಂತ ಹೇಳ್ಕೊಂಡಿರುವಂತಹದ್ದು. ನಂತರ ಕಾಳಿದಾಸನ ಕಾವ್ಯದ ಕೆಲವು ಭಾಗಗಳನ್ನ ವರ್ಣಿಸಿದ್ದಾನೆ. ಅದರಲ್ಲಿ ಉದಾಹರಣೆ ಯಾವುದಪ್ಪ ಅಂದ್ರೆ ಜ್ಯೋತಿ ಪ್ರಭೆಯ ಸ್ವಯಂ ವರ್ಣನೆಯ ಪ್ರಸಂಗ. ಜ್ಯೋತಿ ಪ್ರಭೆಯ ಸಮಯ ವರ್ಣನೆಯ ಪ್ರಸಂಗ ಇದನ್ನ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಸಾಕಷ್ಟು ಪರೀಕ್ಷೆಗಳಲ್ಲಿ ಯಾವ ಕೃತಿಯಲ್ಲಿ ಬರುತ್ತೆ ಅನ್ನುವಂಥದ್ದು, ಜ್ಯೋತಿ ಪ್ರಭೆಯ ಸ್ವಯಂವರ ವರ್ಣನೆ ಯಾವ ಕೃತಿಯಲ್ಲಿ ಬರುತ್ತೆ ಅಂತ. ಇದನ್ನ ಕಾಳಿದಾಸನ ಕಾವ್ಯದ ಮುಖಾಂತರ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಲಾಗುತ್ತೆ. ನೀವು ಹಾಗಾಗಿ ಇದನ್ನ ನೆನಪಿನಲ್ಲಿ ಇಟ್ಕೊಬೇಕು. ನಂತರ ಶಾಂತಿ ಪುರಾಣಕ್ಕೆ ಇನ್ನೊಂದು ಹೆಸರಿರುವಂತಹದ್ದು ನೋಡ್ಬೋದು, ಪುರಾಣ ಚೂಡಾಮಣಿ ಎಂದು ಈ ಕೃತಿಯನ್ನ ಕರೆಯಲಾಗುತ್ತೆ ಅನ್ನುವಂತಹದನ್ನ. ಅವನೇ ಪೊನ್ನನೇ ಈ ಕೃತಿಯ ಬಗ್ಗೆ ಪುರಾಣ ಚೂಡಾಮಣಿ ಅಂತ ಕರ್ಕೊಂಡಿದ್ದಾನೆ. ನಂತರ ಇದು 12 ಆಶ್ವಾಸದ ದೊಡ್ಡ ಚಂಪು ಕಾವ್ಯ. 12 ಆಶ್ವಾಸದ ದೊಡ್ಡ ಚಂಪು ಕಾವ್ಯ ಆಗಿದೆ. 14ನೇ ತೀರ್ಥಂಕರ ಶಾಂತಿನಾಥನ ಕಥೆಯಾಗಿರುವಂತಹದನ್ನ ನೋಡ್ಬೋದು. 14ನೇ ತೀರ್ಥಂಕರನ ಶಾಂತಿನಾಥನ ಕಥೆಯಾಗಿದೆ. ಪಂಪನ ಆದಿಪುರಾಣ 1ನೇ ತೀರ್ಥಂಕರನ ಕಥೆ ಆದ್ರೆ ಶಾಂತಿ ಪುರಾಣ 14ನೇ ತೀರ್ಥಂಕರನ ಕಥೆಯಾಗಿರುವಂತಹದನ್ನ ನೋಡ್ಬೋದು. ನಂತರ ಇಲ್ಲಿ ಬರುವಂತಹ ಪುನರ್ಜನ್ಮದ ಪಾತ್ರಗಳನ್ನು ನೋಡೋದಿದ್ರೆ ಭವಾವಳಿಗಳು ಅಂತಾನು ಸಹ ಕರೀತಾರೆ. ಇಲ್ಲಿ ಶ್ರೀಶೇಣ, ಭೋಗ ಭೂಮಿಜ, ಶ್ರೀದೇವ ಇವು ಭವಾವಳಿಗಳಾಗಿ ಕೇಳ್ತಾರೆ. ಪ್ರಶ್ನೆ ಹೀಗೆ ಕೇಳ್ಬೋದು, ಈ ಕೆಳಗಿನ ಯಾವ ಪಾತ್ರಗಳು ಭಾವಾವಳಿಗಳಾಗಿ ಕಂಡು ಬರ್ತವೆ ಎನ್ನುವಂತಹದನ್ನ ಶ್ರೀಶೇಣ, ಭೋಗ ಭೂಮಿಜ, ಶ್ರೀದೇವ ಅನ್ನುವಂತಹ ನೆನ್ಪಿಟ್ಕೊಬೇಕು. ನಂತರ ಇಲ್ಲಿ ಬಂದಂತಹ ಯಾವುದು ಜ್ಯೋತಿ ಪ್ರಭೆಯ ಸ್ವಯಂವರ್ಣನೆಯ ಪ್ರಸಂಗ, ಇದನ್ನ ಪ್ರಶ್ನೆ ಬಂದಿದೆ ಸ್ನೇಹಿತರೆ, ಕೇಳೋ ಸಾಧ್ಯತೆ ಇರುತ್ತೆ. ಪೊನ್ನ ಅಂತಿದ್ದಾಗ ಪೊನ್ನನ ಬಗ್ಗೆ ಓದುವಾಗ ಇಷ್ಟು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಬೇಕು ಅನ್ನುವಂತಹದ್ದು. ಇನ್ನೊಂದು ಇಲ್ಲಿ ಸ್ಟೇಟ್ಮೆಂಟ್ಗಳನ್ನ ನೋಡ್ಬೋದು. ಆ ಕೃತಿಗಳಲ್ಲಿ ಬರುವಂತಹ ವಾಕ್ಯಗಳನ್ನ ಮೇಯ್ವ ಸಮವೊಂದೇ ಪೂವಿನೊಳೆ ಪೋಗಿ ಪೋಗಂ ಮುದಿದಳೆ ಗೊಂಬಿನೋಳ್ ಮಧುಪತಿತರಂ ಪಿಕಾಳಿ ನಂದನಂಗಳೋಳ್ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹದನ್ನು ನೋಡ್ಬೋದು. ಇದು ಸಹ ನೆನಪಿನಿಟ್ಕೊಳ್ಳಿ. ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳಿದಾಗ ಇದನ್ನ ನೆನಪಿನಿಟ್ಕೊಬೇಕು. ಮೇಯ್ವ ಸಮವೊಂದೇ ಪೌವಿನೊಳೆ ಪೋಗಿ ಮೋಗಂ ಮುದುದೊಳೆ ಗೊಂಬಿನೋಳ್ ಮಧುಪತಿರ ಪಿಕಾಳಿ ನಂದನಂಗಳೋಳ್ ಅನ್ನುವಂತಹದನ್ನ ಸ್ಟೇಟ್ಮೆಂಟ್ ಕೇಳಿರುವಂತಹ ಶಾಂತಿ ಪುರಾಣದ ಬಗ್ಗೆ ಕೇಳಿರುವಂತಹದ್ದು ಸ್ಟೇಟ್ಮೆಂಟ್. ನಂತರ ಇಲ್ಲಿ ನೋಡ್ಬೋದು, ಅಮಿತ ಗುಣವರ್ಣ ಪ್ರಕರಣಕ್ಕೆ ನಾಂಚಿ ತಲೆಯನ್ನೆರಗಿದ ಸುಜನೋತ್ತಮಂತೆ ಎನ್ನುವಂತಹ ಸ್ಟೇಟ್ಮೆಂಟ್. ಇದಕ್ಕೆ ಏನ್ ಅರ್ಥವನ್ನ ಕೊಡುತ್ತೆ ಅಂದ್ರೆ ತಮ್ಮನ್ನು ಇತರರು ಹೊಗಳುವಾಗ ತಲೆ ತಗ್ಗಿಸುವ ಕುರಿತು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಶಾಂತಿ ಪುರಾಣದಲ್ಲಿ. ಅಮಿತ ಗುಣವರ್ಣವನ್ನ ಪರಾಕ್ರಮಕ್ಕೆ ನಾಂಚಿ ತಲೆಯನ್ನೆರಗಿದ ಸುಜನೋತ್ತಮರಂತೆ ಅಂತ ಹೇಳಿದಾನೆ. ಅಂದ್ರೆ ನಾವು ಇನ್ನೊಬ್ಬರು ನಮ್ಮನ್ನ ಹೊಗಳ್ತಾ ಇದ್ದಾರೆ ಅಂತಂದಾಗ ನಾವು ಅದಕ್ಕೆ ಹೆಚ್ಚುಗಾರಿಕೆಯನ್ನು ಸೂಚಿಸಬೇಕಾಗಿಲ್ಲ, ನಾವು ತಲೆ ತಗ್ಗಿಸಿ ನಿಂತ್ಕೊಬೇಕು ಅನ್ನುವಂತಹ ಒಂದು ಮಹತ್ವವಾದಂತಹ ಸ್ಟೇಟ್ಮೆಂಟ್ ಅನ್ನ ಶಾಂತಿ ಪುರಾಣದಲ್ಲಿ ತೆಗೆದುಕೊಂಡ್ಬಂದಾನೆ. ಇದನ್ನು ಸಹ ಕೇಳೋ ಸಾಧ್ಯತೆ ಇದೆ ಎನ್ನುವಂತಹದ್ದು. ಇನ್ನೊಂದು ಪುದುದೇಗಳಗಾಯ್ ಬಸಂತದೋಳ್ ಮೊದಲ್ ನೆರೆದೋಷ್ಮುವ ದೊರೆಗಾಯ ಬಸಂತದ ನಾಡು ಅನ್ನುವಂತಹದ್ದು. ಒಂದು ವರ್ಣನೆಯನ್ನ ಪ್ರಕೃತಿ ವರ್ಣನೆಯ ಬಗ್ಗೆ ಪೊನ್ನ ಇಲ್ಲಿ ಕೊಟ್ಟಿರುವಂತಹದ್ದು ನೋಡಿ. ಎಳೆಕಾಯಿ ವಸಂತದ ಮೊದಲು ದೊರೆಗಾಯಿ ನಡುವೆ ಎಂಬ ಅರ್ಥ ಕೊಡುತ್ತೆ ಅನ್ನುವಂತಹದ್ದು. ವಸಂತ ಕಾಲದಲ್ಲಿ ಒಂದು ಕಾಯಿ ಚಿಗುರು ಬಂದ್ಬಿಟ್ಟು ಒಂದು ಎಳೆಕಾಯಿಯನ್ನ ಕೊಡುತ್ತೆ, ಅದ್ರ ನಡುವೆಯಲ್ಲಿ ದೊರೆಗಾಯಿ ಅನ್ನ ಕೊಡುತ್ತೆ, ಮುಂದಿನ ದಿನಗಳಲ್ಲಿ ದೊರೆಗಾಯಿ ಕೊಡುತ್ತೆ. ಆ ತರದ ಒಂದು ವರ್ಣನೆಯನ್ನ ಪೊನ್ನ ಮಾಡಿರುವಂತಹದ್ದು. ಪುದುದೇಗಳಗಾಯ್ ಬಸಂತದೋಳ್ ಮೊದಲು ನೆರೆದೋಷ್ಟವ ದೊರೆಗಾಯ್ ಬಸಂತದ ನಡು ಅನ್ನುವಂತಹದನ್ನ ಕೇಳುವಂತಹದ್ದು. ನಂತರ
ನೆರೆ ನೆರೆದೋಳ್ ನಿಲ್ದಿಡಂಗಿಡ ಹಾಗೆ ನೆರನಂ ನಟ್ಟಿಚ್ಚಿದು ಗ್ರಾಯದಿ ಅನ್ನುವಂತಹದ್ದು. ಅಂದ್ರೆ ಶಿಕ್ಷೆಯನ್ನ ಯಾವ ರೀತಿಯಾಗಿ ಕೊಡ್ತಿದ್ರು ಅನ್ನುವಂತಹದ್ದು. ನೆಲದೋಳ್ ಬಿಲ್ದಿಡಂಗಿಡಿಯಾಗಿ ನೆರನಂ ನಟ್ಟಿಚ್ಚಿದೆ ಗ್ರಾಯದಿಂ ಅನ್ನುವಂಥದ್ದು. ನರಕದಲ್ಲಿ ಕೊಡುವ ಶಿಕ್ಷೆ ಆಯುಧಗಳ ಮೇಲೆ ಬೀಳಿಸುವುದು ಅನ್ನುವಂತಹ ವರ್ಣನೆಯನ್ನ ಪೊನ್ನ ತೆಗೆದುಕೊಂಡು ಬಂದಿರುವಂತಹದ್ದು. ಈ ತರದ ಪ್ರಮುಖವಾದಂತಹ ಅಂಶಗಳನ್ನ ಕೃತಿಯಲ್ಲಿ ನಾವು ಎತ್ತಿಟ್ಕೊಬೇಕು. ಇಂತಹ ಅಂಶಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ನೇರವಾಗಿ ಸ್ಟೇಟ್ಮೆಂಟ್ ಕೇಳ್ತಾ ಇರ್ತಾರೆ, ಆ ಸ್ಟೇಟ್ಮೆಂಟ್ ಹೇಗೆ ನೆನ್ಪಿಟ್ಕೊಳೋದು ಹೇಗೆ ಅನ್ನುವಂತಹದ್ದು. ಈ ರೀತಿ ನೀವು ಸಂದರ್ಭವನ್ನ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ಅದು ನಮಗೆ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ ಅನ್ನುವಂತಹದ್ದು. ನಂತರ ಕರ್ವಿನ ಗಾಣದೋಳ್ ಮರುಗುವಾಣದೋಳ್ ಎಣ್ಣೆಯ ಕುಂಡದೋಳ್ ಕನಲ್ದು ಇಪ್ಪಿಸುವ ಅನ್ನುವಂತಹದನ್ನ ಇಲ್ಲಿ ಪರಸ್ತ್ರೀಯನ್ನು ಮೋಹಿಸಿದವರಿಗೆ ಕೊಡುವಂತಹ ಶಿಕ್ಷೆ ಪೊನ್ನ ಶಾಂತಿ ಪುರಾಣದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾನೆ. ಕಲ್ವಿನ ಗಾಣದೋಳ್ ಮೊರಂಗುವಾಣದೋಳ್ ಎಣ್ಣೆಯ ಕುಂಡದೋಳ್ ಕನಲ್ಚು ವಿರ್ಪಿಸುವ ಚಗೊಂಡದೋಳ್ ಅನ್ನುವಂತಹದನ್ನ ಕೇಳ್ತಿರುವಂತಹದ್ದು. ಅಂದ್ರೆ ಪರಸ್ತ್ರೀಯನ್ನು ಮೋಹಿಸಿದವರಿಗೆ ಕೊಡ್ತಿರುವಂತಹ ಶಿಕ್ಷೆಯನ್ನ ಅಲ್ಲಿ ಶಾಂತಿ ಪುರಾಣದಲ್ಲಿ ಕೊಟ್ಟಿರುವಂತಹದ್ದು ನೋಡ್ಬೋದು. ಇನ್ನೊಂದು ಪರವಧುವನಲ್ಲದೆ ಅಂತಹ ಪುರವಧುವಂ ಮೆಚ್ಚಿ ಎಂದು ತಂದಪ್ಪಿಸುವರ್ ಅನ್ನುವಂತಹದ್ದು. ಕಾದ ಲೋಹದ ಹೆಣ್ಣಿನ ಪ್ರತಿಮೆಗೆ ಅಪ್ಪಿಸುತ್ತಾರೆ ಅಂತ ಅನ್ನುವಂಥದ್ದು. ಅಂದ್ರೆ ಪರ ವಧುವನ್ನು ಏನಾದ್ರು ಮಾಡ್ಕೊಂಡ್ರೆ ಏನಾದ್ರು ಅಪೇಕ್ಷಿಸಿದ್ರೆ ಆ ಸಂದರ್ಭದಲ್ಲಿ ಕೊಡುವಂತಹ ಒಂದು ಶಿಕ್ಷೆಯನ್ನ ಕೊಡ್ತಿರುವಂತಹದ್ದು. ಪರವಧುವನಲ್ಲದೆ ಅಂತಹ ಪುರವಧುವಂ ಮೆಚ್ಚಿ ಎಂದು ತಂದಪ್ಪಿಸುವರ್ ಕಾದ ಲೋಹದ ಹೆಣ್ಣಿನ ಪ್ರತಿಮೆಗೆ ಅಪ್ಪಿಸುತ್ತಾರೆ ಅನ್ನುವಂಥದ್ದು. ಈ ತರದ ಶಿಕ್ಷೆಗಳನ್ನೆಲ್ಲ ಕುರಿತು ಪೊನ್ನ ಆ ಕೃತಿಯಲ್ಲಿ ಶಾಂತಿ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ನಿಮಗೆ ಕಥನ ಭಾಗ ಒಂದು ಕಡೆ ಗೊತ್ತಿದ್ರೆ, ಈಗಾಗಲೇ ಭವಾವಳಿಯ ಪಾತ್ರಗಳು ಗೊತ್ತಿದೆ, 14ನೇ ತೀರ್ಥಂಕರನ ಶಾಂತಿನಾಥನ ಕಥೆಯನ್ನು ಕೇಳಲಾಗಿದೆ ಅನ್ನುವಂಥದ್ದು ಏನಾದ್ರು ಗೊತ್ತಾದ್ರೆ, ಮತ್ತೆ ಇದರಲ್ಲಿ ಬರುವಂತಹ ಪ್ರಮುಖ ಸಂದರ್ಭದ ಸಾಲುಗಳು ಅನ್ನುವಂತಹ ನೀವನ್ನೆಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ಇನ್ನೂ ಪ್ರಮುಖವಾಗಿ ಶಾಂತಿ ಪುರಾಣ ಅನ್ನುವಂತಹದ್ದು ಅರ್ಥ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇದು ಇನ್ನೊಂದು ಸಾಹಿತ್ಯ ಚರಿತ್ರೆಯಲ್ಲಿ ಪೊನ್ನನ ಬಗ್ಗೆ ನಾನು ಮಾಡ್ಕೊಂಡಿರುವಂತಹ ಒಂದು ನೋಟ್ಸು. ಇದನ್ನು ನೋಡೋಣ ಸ್ನೇಹಿತರೆ. ಇದರಲ್ಲೂ ಸಹ ಒಂದು ವಿಶೇಷ, ಅದಕ್ಕಿಂತಲೂ ಸಹ ಒಂದು ವಿಭಿನ್ನವಾಗಿರುವಂಥದ್ದು. ಕಾಲ 905 ಇದೆಲ್ಲರೂ ಸಹ ನಿಮಗೆ ಗೊತ್ತಿದೆ. ಜಿನಸ್ತುತಿ 39 ಪದ್ಯಗಳಲ್ಲಿರುವಂತಹದ್ದು, ಕಕಾರದಿಂದ ಲಕಾರದವರೆಗೂ ಇರುವಂತಹದ್ದು. ಇನ್ನೊಂದು ವಿಶೇಷ ಅಂದ್ರೆ ಕಮ್ಮೆ ನಾಡಿನವನು ಅಂತ ಹೇಳ್ಬಿಟ್ಟು ಪೊನ್ನನನ್ನ ಕರೆಯಲಾಗುತ್ತೆ. ಇನ್ನೆಲ್ಲವೂ ಸಹ ಅವನ ಕೃತಿಗಳು ಇಲ್ಲಿರುವಂತಹದ್ದು ಎಲ್ಲವೂ ಸಹ ವಿಷಯದ ಒಂದು ಗೊತ್ತಾಗಿರುವಂತಹದ್ದು. ಇನ್ನೊಂದು ವಿಶೇಷವಾಗಿ ಹೇಳಿದ್ದಾನೆ, ಸಕ್ಕದಮಂ ಕನ್ನಡಮೆಂದೆರಡು ಕವಿತೆ ಬಲ್ನೆಗೆ ಅನ್ನುವಂತಹದ್ದು ಇದು ಪೊನ್ನನ ಸಾಲಾಗಿರುತ್ತೆ. ಮತ್ತೆ ಪುರಾಣ ಚೂಡಾಮಣಿ ಅಂತ ಹೇಳ್ಬಿಟ್ಟು ತನ್ನ ಶಾಂತಿ ಪುರಾಣವನ್ನ ಕಲ್ತ್ಕೊಂಡಿರುವಂತಹದ್ದು. ನೋಡುವುದು ದೊರಕಿರುವ ಕೃತಿ ಶಾಂತಿ ಪುರಾಣ 12 ಆಶ್ವಾಸಗಳಲ್ಲಿ ರಚನೆ ಮಾಡಿರುವಂತಹದ್ದು. 14ನೇ ತೀರ್ಥಂಕರನ ಬಗ್ಗೆ ರಚನೆ ಮಾಡಿರುವಂತಹದ್ದು. 5ನೇ ಚಕ್ರವರ್ತಿ ಕಥೆನೂ ಬರುತ್ತೆ ಇದರಲ್ಲಿ, ಬಹಳ ಮುಖ್ಯ. 5ನೇ ಚಕ್ರವರ್ತಿ ಕಥೆಯನ್ನ ಯಾವ್ದ್ರಲ್ಲಿ ಶಾಂತಿ ಪುರಾಣದಲ್ಲಿ ತೆಗೆದುಕೊಂಡ್ ಬಂದಿರುವಂತಹದನ್ನ ನೋಡ್ಬೋದು. ಮತ್ತೆ ಅಸಗನ ಸಂಸ್ಕೃತ ಶಾಂತಿ ಪುರಾಣ ಕಾಳಿದಾಸನ ರಘುವಂಶ ಕಾವ್ಯಗಳು ಈ ಕೃತಿಗೆ ಪ್ರೇರಣೆಯನ್ನ ಕೊಟ್ಟಿದೆ ಅನ್ನುವಂತಹದ್ದು. ಯಾವುದಕ್ಕೆ? ಶಾಂತಿ ಪುರಾಣ ಕೃತಿಗೆ. ಅಸಗನ ಸಂಸ್ಕೃತ ಶಾಂತಿ ಪುರಾಣ ಕಾಳಿದಾಸನ ರಘುವಂಶ ಕಾವ್ಯಗಳು ಈ ಕೃತಿಗೆ ಆಕರವಾಗಿದೆ ಮತ್ತು ಪ್ರೇರಣೆಯನ್ನ ಕೊಟ್ಟಿರುವಂತಹದ್ದು. ನಂತರ ಪುನ್ನಮಾರ್ಯ ಈ ಕೃತಿಯನ್ನ ಬರೆಸಿದರು ಅಂತ ಅವನೇ ಉಲ್ಲೇಖವನ್ನ ಮಾಡ್ಕೊಂಡಿದ್ದೀನಿ. ಶಾಂತಿ ಪುರಾಣವನ್ನ ಬರೆಸೋದಿಕ್ಕೆ ಯಾರು 2 ಜನ ಪ್ರಮುಖ ಕಾರಣ ಅಂದ್ರೆ ಮಲ್ಲಮಾರ್ಯ ಮತ್ತು ಪುನ್ನಪಾರ್ಯ ಅನ್ನುವಂತಹವರು ಬರೆಸಿದರು ಅನ್ನುವಂತಹದ್ದು. ಇಲ್ಲಿ ಮತ್ತೆ ಅತಿಮಬ್ಬೆ ಶಾಂತಿ ಪುರಾಣದ 1,000 ಪ್ರತಿಗಳನ್ನ ಅಚ್ಚು ಹಾಕಿಸಿದಳು ಅನ್ನುವಂತಹದ್ದು ಬರುತ್ತೆ. ಇದು ಪ್ರಶ್ನೆಯನ್ನ ಕೇಳಲಾಗಿದೆ, ಯಾವ ಕೃತಿಯನ್ನು 1,000 ಅಚ್ಚು ಪ್ರತಿಗಳಾಗಿ ಮಾಡಲಾಗಿದೆ ಅಂತ. ಅದು ಶಾಂತಿ ಪುರಾಣ. ಇದನ್ನು ಮಾಡಿದವರು ಯಾರು ಅಂದ್ರೆ ಅತಿಮಬ್ಬೆ ಅನ್ನುವಂತಹದ್ದು ನೆನಪಿನಿಟ್ಕೊಬೇಕು, ಪ್ರಶ್ನೆಯನ್ನ ಕೇಳಲಾಗಿದೆ ಅನ್ನುವಂತಹದ್ದು. ನಂತರ ಈ ಕೃತಿಯಲ್ಲಿ ಬರುವಂತಹ ಪ್ರಸಂಗಗಳು ಯಾವುವು ಅಂದ್ರೆ ಜ್ಯೋತಿ ಪ್ರಭೆಯ ಸ್ವಯಂವರ ಪ್ರಸಂಗ, ಇಂದುಮತಿ ಸ್ವಯಂವರ ಪ್ರಸಂಗ ಮತ್ತು ಬರ್ಬರ ಕಿರಾತೆಯ ಪ್ರಸಂಗ ಅನ್ನುವಂತಹದ್ದು ಸಹ ಬರುತ್ತೆ. ಈ 3 ಪ್ರಸಂಗಗಳನ್ನ ನೆನಪಿನಲ್ಲಿ ಇಟ್ಕೊಬೇಕು. ಇವು ಕೇಳಲಾಗಿದೆ ಸಾಕಷ್ಟು. ಇದಂತಲೂ ಕೇಳಿದ್ದಾರೆ, ಜ್ಯೋತಿ ಪ್ರಭೆ ಸ್ವಯಂ ಪ್ರಸಂಗ ಯಾವ್ದ್ರಲ್ಲಿ ಬರುತ್ತೆ ಅಂತ, ಇಂದುಮತಿ ಸ್ವಯಂವರ ಪ್ರಸಂಗನ ಕೇಳಿದ್ದಾರೆ. ನೆಕ್ಸ್ಟ್ ಏನಾದ್ರು ಬರ್ಬರ ಕಿರಾತೆಯ ಪ್ರಸಂಗ ಅಂತ ಏನಾದ್ರು ಬಂದ್ರೆ ಇದನ್ನು ಸಹ ಕೇಳೋದಕ್ಕೆ ಸಾಧ್ಯತೆ ಇರುತ್ತೆ ಅಂತ. ಆವಾಗಲೇ ಹೇಳ್ತಾ ಇದ್ದೆ ಎಷ್ಟು ಭವಾವಳಿಗಳು ಬರ್ತವೆ ಅನ್ನುವಂತಹದ್ದು. ನೋಡ್ಬೋದು, ಶ್ರೀಶೇಣ, ಭೋಗಭೂಮಿಜ, ಶ್ರೀದೇವ, ಅಮಿತ ತೇಜ, ಮಣಿಚೂಳ, ಅಪರಾಜಿತ, ಅಚ್ಯುತೇಂದ್ರ, ವಜ್ರಾಯುಧ, ಅಹಮೀಂದ್ರ, ಮೇಘರಥ, ಮಹೇಂದ್ರ ಇಷ್ಟು ಸಹ ಶಾಂತಿ ಪುರಾಣದಲ್ಲಿ ಬರುವಂತಹ ಪ್ರಮುಖವಾದಂತಹ ಭವಾವಳಿಗಳಾಗಿದ್ದಾವೆ ಅನ್ನುವಂತಹದ್ದು. ಇನ್ನೊಂದು ಪ್ರಮುಖವಾಗಿ ಶಾಂತಿ ಪುರಾಣದಲ್ಲಿ ಬರುವಂತಹ ಪ್ರಸಿದ್ಧ ಹೇಳಿಕೆಗಳು ಯಾವುದು ಅಂತ ಸ್ನೇಹಿತರೆ, ಕೈಕೊಳ್ಳುವುದೇ ಆತ್ಮಸುಖಮನೆ ಕೈಕೊಳ್ಳುವುದೇ ದೇಹಿ ದರೆ ಶಾಶ್ವತವಂತು ಅನ್ನುವಂತಹ ಸಾಲು. ಇದನ್ನು ಸಾಕಷ್ಟು ಬಾರಿ ಕೇಳಿದರೆ ಈಗಾಗಲೇ ಸಾಲನ್ನು. ಮತ್ತೆ ಏನಾದ್ರು ರಿಪೀಟೆಡ್ ಆದ್ರೆ ನಿಮಗೆ ಸರಳವಾಗಿ ಆಗ್ತೀರಾ.
ಏನಾದರೂ ಕೇಳಿದ್ರೆ ಈಸಿಯಾಗಿ ನೀವು ಹಾಕ್ಬೋದು. ಇನ್ನೊಂದು ಮುನ್ನೀರೊಳೆ ನೆಲಸುಗುಮಲ್ಲದೆ ನೀರೋಳ್ ನೆಲಸುಗುಮ್ ಸಾರರತ್ನಮಂ ಅನ್ನುವಂತಹ ಸಾಲಿರ್ಬೋದು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮುನ್ನೀರೊಳೆ ನೆಲಸುಗುಮಲ್ಲದೆ ನೀರೋಳ್ ನೆಲಸುಗುಮಮ್ಮ ಸಾರರತ್ನಂ ಅನ್ನುವಂತಹದ್ದು. ಇನ್ನೊಂದು ಅರ್ತಿದೋಷಂ ನ ಪಶ್ಯತಿ ಎನ್ನುವಂತಹ ಸಾಲು. ಇನ್ನೊಂದು ಕಂಡಲ್ಲದರಿಯನೆಂಬುದನ್ನುವಂತಹ ಸಾಲು. ಮದನಂ ಮಸಿಯೋಳ್ ಬರೆದಿಟ್ಟ ತನ್ನ ತಕ್ಕಿನ ಪೆಸರ ಕರಂಗಳೆನ್ನಿಸಿಲ್ದವು ಅನ್ನುವಂತಹ ಸಾಲಿರ್ಬೋದು. ಇದನ್ನ ನೆನಪಿನಿಟ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಸಾಲು. ಶಾಂತಿ ಪುರಾಣದಲ್ಲಿ ಬರುವಂತಹ ಕಥೆಯ ಹಿನ್ನೆಲೆಯಲ್ಲಿ. ನಂತರ ಭುವನೈಕ್ಯ ರಾಮೋಭ್ಯುದಯ ಇನ್ ಪೊನ್ನನ ಕೃತಿ ಇಲ್ಲಿವರೆಗೂ ಸಿಕ್ಕಿಲ್ಲ. 14 ಆಶ್ವಾಸದಲ್ಲಿ ರಚನೆ ಆಗಿದೆ. ಅದ್ರಲ್ಲಿ ಬರುವಂತಹ ಸಾಲುಗಳು ಯಾವ್ಯಾವು ಅಂತ ಅಂದ್ರೆ, ಆನೆಯ ಮೇಲೆಯಂ ಮಾಡ ಮೇಲೆಯಂ ಕುದುರೆಯು ಮೇಲೆಯಂ ಪರಿದುದೊಂದೇ ಗಜಭುವನೈಕ್ಯ ರಾಮನಂ ಅನ್ನುವಂತಹ ಸಾಲಿರ್ಬೋದು. ನಂತರ ಪೇಡಂ ಮೆಟ್ಟದೆ ಸುಲಿರು ದೂರಿದ್ದಿ ಭವಂ ಭುವನೈಕ್ಯ ರಾಮನ ಅನ್ನುವಂತಹದ್ದು. ಈ ಸಾಲನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಳಿ. ಪೇಡಂ ಮೆಟ್ಟದೆ ಸುಲಿರುದೇದಿನಮು ಭುವನೈಕ್ಯ ರಾಮನ ಅನ್ನುವಂತಹದ್ದು. ಇವು 2 ಸಾಲುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಪರೀಕ್ಷೆಯಲ್ಲಿ ಏನಾದರೂ ಕೇಳಿದ್ರೆ ಇವನು ಸಹ ಸರಳವಾಗಿ ರಚನೆ ಉಕ್ತ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಗತ ಪ್ರತ್ಯಾಗ ಸಂಸ್ಕೃತದಲ್ಲಿ ರಚನೆ ಮಾಡಿ ಅದಕ್ಕೆ ಉಭಯ ಕವಿ ಚಕ್ರವರ್ತಿ ಬಿರುದು ಹೊಂದಿತ್ತು ಅಂತ ಹೇಳಲಾಗಿದೆ. ಯಾವ ಕೃತಿಯನ್ನ ರಚನೆ ಮಾಡಿಬಿಟ್ಟು ಪೊನ್ನ ಉಭಯ ಕವಿ ಚಕ್ರವರ್ತಿ ಬಿರುದನ್ನ ಪಡ್ಕೊಂಡ ಅಂದ್ರೆ ಗತ ಪ್ರತ್ಯಾಗ ಅನ್ನುವಂತಹ ನೆನಪಿನಲ್ಲಿ ಇಟ್ಕೊಬೇಕು. ಇದನ್ನ ಯಾಕಂದ್ರೆ ಸಂಸ್ಕೃತದಲ್ಲಿ ರಚನೆ ಮಾಡ್ತಾನೆ. 10ನೇ ಶತಮಾನದಲ್ಲಿ ಇರುವಂತಹ ಕವಿಗಳು 2 ಭಾಷೆಯಲ್ಲೂ ಕೃತಿಯನ್ನು ರಚನೆ ಮಾಡಿದ್ರೆ ಅವರಿಗೆ ಉಭಯ ಕವಿ ಚಕ್ರವರ್ತಿಗಳು ಅನ್ನುವಂತಹ ಬಿರುದು ಬರ್ತಿರುವಂತಹದ್ದು ಸಾಮಾನ್ಯವಾಗಿ ನಾವು ನೋಡಬಹುದು. ಅದೇ ರೀತಿ ಪೊನ್ನನಿಗೂ ಸಹ ಉಭಯ ಕವಿ ಚಕ್ರವರ್ತಿ ಬಿರುದು ಬಂದಿತ್ತು ಅಂತ ಹೇಳಲಾಗುತ್ತೆ. ಅದು ಗತ ಪ್ರತ್ಯಾಗ ಕೃತಿಯನ್ನ ರಚನೆ ಮಾಡಿದ್ದಕ್ಕೆ ಅನ್ನುವಂತಹದ್ದು. ಇಷ್ಟು ಸ್ನೇಹಿತರೆ ಪೊನ್ನನ ಬಗ್ಗೆ ಇರುವಂತಹದ್ದು. ನಾನು ಒಂದು ಬುಕ್ಕಿನಲ್ಲಿ ಏನಾದರೂ ವಿಷಯ ಸಫಿಶಿಯೆಂಟ್ ಆಗಲಿಲ್ಲ ಅಂದ್ರೆ ಇನ್ನೊಂದು ಪುಸ್ತಕವನ್ನ ಗಮನಿಸ್ತಾ ಇದ್ದೆ. ಆ ಹಿನ್ನೆಲೆಯಲ್ಲಿ ಆ ನೋಟ್ಸಿಗೂ ಈ ನೋಟ್ಸಿಗೂ ಒಂದಿಷ್ಟು ವ್ಯತ್ಯಾಸ ಇರುವಂತಹದ್ದು ನೋಡ್ಬೋದು. ಅಂದ್ರೆ ಅದ್ರಲ್ಲಿ ಇಲ್ದಲೇ ಇರುವಂತಹ ವಿಷಯ ಇದ್ರಲ್ಲಿದೆ, ಇದ್ರಲ್ಲಿ ಇಲ್ದಲೇ ಇರುವಂತಹದ್ದು ಅದ್ರಲ್ಲಿದೆ. ಹೀಗೆ ನಾವು 2 ಪುಸ್ತಕವನ್ನು ಓದಿದಾಗ ಒಂದು ವಿಷಯದ ಸಂಪೂರ್ಣ ತಾತ್ವಿಕತೆಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಾನು ಇಷ್ಟು ಹೇಳಿರುವಂತಹ ವಿಚಾರಗಳನ್ನು ಇನ್ನೊಮ್ಮೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ, ಏನಾದ್ರು ತಿಳ್ಕೊಂಡ್ರೆ ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಸ್ನೇಹಿತರೆ 10ನೇ ಶತಮಾನದಲ್ಲಿ ಬರುವಂತಹ ಇನ್ನೊಬ್ಬ ಪ್ರಮುಖ ಕವಿ ರನ್ನನ ಬಗ್ಗೆನೂ ತಿಳ್ಕೊಳ್ಳೋಣ ಬನ್ನಿ. ರನ್ನ ಸ್ನೇಹಿತರೆ ಬಹುಮುಖ್ಯವಾದಂತಹ ಕವಿ. 10ನೇ ಶತಮಾನದ ಕೊನೆಯಲ್ಲಿ ಬರುವಂತಹವನು. ಈತನನ್ನು ನೋಡೋದಿದ್ರೆ ಬೆಳಗಲಿ ನಾಡಿನಲ್ಲಿ ಬೆಳಗಲಿ 500 ಪ್ರಾಂತದಲ್ಲಿರುವ ಜಂಜುಗಂಡಿ 70ರಲ್ಲಿ ಶ್ರೇಷ್ಠವಾದ ಮುಧೋಳದಲ್ಲಿ ಸೌಮ್ಯ ಸಂವತ್ಸರದ 949ರಲ್ಲಿ ಹುಟ್ಟಿದ ಅನ್ನುವಂಥದ್ದು ಬರ್ತದೆ. ಯಾಕಂದ್ರೆ ಸಾಕಷ್ಟು ಕವಿಗಳು ತಾವು ಹುಟ್ಟಿದ ವರ್ಷವನ್ನ ಉಲ್ಲೇಖ ಮಾಡಿರೋದಿಲ್ಲ. ಆದ್ರೆ ರನ್ನ ಉಲ್ಲೇಖ ಮಾಡಿರುವಂತದ್ದು ನೋಡ್ಬೋದು 949. ಅದು ಯಾವುದು ಸೌಮ್ಯ ಸಂವತ್ಸರದಲ್ಲಿ ಹುಟ್ಟಿದೆ ಅಂತ ಅನ್ಕೊಂತಾನೆ. ಆದ್ರೆ ಹಾಗಾಗಿ ಇವನು ಮುಧೋಳಲ್ ಅಂದ್ರೆ ಈಗಿನ ಮುದ್ದೋಳ ಪ್ರಾಂತ್ಯದಿಂದ ಬಂದಂತವನಾಗಿರ್ತಾನೆ ರನ್ನ. ಅವನ ವೈಯಕ್ತಿಕ ಮಾಹಿತಿ, ಕುಟುಂಬದ ಮಾಹಿತಿಯನ್ನು ತೆಗೆದುಕೊಳ್ತಾನೆ. ಬಳೆಗಾರ ಕುಟುಂಬದ ಬಂದಂತವನು ರನ್ನ. ಇವನು ಅಬ್ಬಲಬ್ಬೆ ಮತ್ತು ಜೀನವಲ್ಲಭೇಂದ್ರ ಎಂಬ ದಂಪತಿಗಳಿಗೆ ಜನಿಸಿದಂತವನು. ತಂದೆ ತಾಯಿಗಳ ಹೆಸರನ್ನು ಹೇಳ್ತಾನೆ, ಅಬ್ಬಲಬ್ಬೆ ಮತ್ತು ಜೀನವಲ್ಲಭೇಂದ್ರ ಅಂತ. ಇದೇ ರೀತಿ ಹಿಂದೆ ಪೊನ್ನನು ಹೇಳ್ಕೊಂತಾನೆ ಭೀಮಪ್ಪಯ್ಯ ಅನ್ನುವಂತಹದನ್ನ. ಅದೇ ರೀತಿ ಇಲ್ಲಿ ಜೀನವಲ್ಲಭೇಂದ್ರ ಅಂತ ಹೇಳ್ಬಿಟ್ಟು ರನ್ನನು ತನ್ನ ತಂದೆ ಹೆಸರನ್ನ ಹೇಳುವಂತಹದ್ದು. ಮತ್ತು ಇಡೀ ಸಂಪೂರ್ಣವಾಗಿ ಕುಟುಂಬದ ಸಹೋದರರು ಮತ್ತು ಹೆಂಡತಿಯರ ಹೆಸರನ್ನು ಸಹ, ಮಕ್ಕಳ ಹೆಸರನ್ನು ಸಹ ಇಲ್ಲಿ ರನ್ನ ಉಲ್ಲೇಖ ಮಾಡ್ತಾನೆ. ಇವುಗಳ ಬಗ್ಗೆನೂ ಸಹ ಸಾಕಷ್ಟು ಪ್ರಶ್ನೆಗಳು ಬಂದಿರುವಂತಹದ್ದು ನೋಡ್ಬೋದು. ದೃಢಬಾಹು, ರೇಚಣ್ಣ, ಮಾರಯ್ಯ ಇವರು 3 ಜನ ಸಹ ರನ್ನನ ಸಹೋದರರು. ನಂತರ ಜಕ್ಕಿ ಮತ್ತು ಶಾಂತಿ ಎನ್ನುವಂತಹ 2 ಜನ ಹೆಂಡತಿಯರನ್ನ ರನ್ನ ಒಳಗೊಂಡಿದ್ದ. ನಂತರ ರಾಯ ಮತ್ತೆ ಅತ್ತಿಮಬ್ಬೆ ಅನ್ನುವಂತಹ 2 ಜನ ಮಕ್ಕಳನ್ನ ರನ್ನ ಒಳಗೊಂಡಿದ್ದ ಅನ್ನುವಂತಹದ್ದು. ಗುರು ಅಜಿತ ಸೇನಾಚಾರ್ಯ ರನ್ನನ ಗುರು. ಆಶ್ರಯದಾತ ಒಂದು ಕಡೆ ಚಾವುಂಡರಾಯನು ಆಗಿದ್ದ. ನಂತರ ಚಾಲುಕ್ಯ ಚಕ್ರವರ್ತಿ ತೈಲಪ್ಪ ಹಾಗೂ ಸತ್ಯಾಶ್ರಯ, ಅವನ ಮಗ ಸತ್ಯಾಶ್ರಯ ಇರುವ ಬೇಡಂಗ ಇವರ ಆಸ್ಥಾನ ಆಗಿದ್ದಂತಹದನ್ನು ನೋಡ್ಬೋದು. ಹಾಗಾಗಿ ಸತ್ಯಾಶ್ರಯ ಇರುವ ಬೇಡಂಗನನ್ನ ತೌಲನೀಕರಿಸಿ ಭೀಮನಿಗೆ ಕಾವ್ಯವನ್ನ ರಚನೆ ಮಾಡಿರುವಂತಹದ್ದು ನೋಡ್ಬೋದು. ಗದಾ ಯುದ್ಧ ಆಗುತ್ತೆ. ಹಾಗಾಗಿ ಸತ್ಯಾಶ್ರಯ ಇರುವ ಬೇಡಂಗನ ಆಸ್ಥಾನದಲ್ಲಿ ತುಂಬಾ ವರ್ಷಗಳ ಕಾಲ ರನ್ನ ಆಶ್ರಯದಾತನಾಗಿ ಬದುಕಿದ್ದ ಅನ್ನುವಂತಹದ್ದು. ರನ್ನನಿಗೆ ಇರುವಂತಹ ಬಿರುದುಗಳನ್ನ ನೋಡೋದಿದ್ರೆ ಕವಿರತ್ನ, ಅಭಿನವ ಚಕ್ರವರ್ತಿ,
ಕವಿ ಕುಂಜರ ಕುಶ, ಉಭಯ ಕವಿ ಅನ್ನುವಂತಹದನ್ನ ನಾವು ನೋಡ್ಬೋದು. ಒಟ್ಟು 4 ಬಿರುದುಗಳಿದೆ. ಈ 4 ಬಿರುದಲ್ಲಿ ಯಾವ್ದನ್ನಾದ್ರೂ ಕೇಳ್ಬೋದು, ನೀವು ನೆನಪಿನಲ್ಲಿ ಇಟ್ಕೊಂಡಿರಿ. ಕವಿರತ್ನ, ಅಭಿನವ ಚಕ್ರವರ್ತಿ, ಕವಿ ಕುಂಜರಾಂಕುಶಂ ಮತ್ತು ಉಭಯ ಕವಿ ಅನ್ನುವಂಥ ಬಿರುದುಗಳನ್ನ ಹೊಂದಿದ್ದ ಅನ್ನುವಂಥದ್ದು. ಇವೆಲ್ಲಿದ್ದಾವೆ ಅಂದ್ರೆ ಅಜಿತ ತೀರ್ಥಂಕರ ಕೃತಿಯ ಕೊನೆಯಲ್ಲಿ ಈ ಬಿರುದುಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ ಅನ್ನುವಂಥದ್ದು. ಅಜಿತನಾಥ ಪುರಾಣ, ಗದಾಯುದ್ಧ ಅಲ್ಲದೆ ಇನ್ನೂ 2 ಕೃತಿಗಳನ್ನ ಬರೆದಿರುವಂತಹದ್ದು ನೋಡ್ಬೋದು. ನನ್ನ ಆ ಕೃತಿಗಳು ಇಲ್ಲಿಯವರೆಗೂ ಸಹ ದೊರೆತಿಲ್ಲ. ಪರಶುರಾಮ ಚರಿತೆ, ನಂತರ ಚಕ್ರೇಶ್ವರ ಚರಿತೆ ನಮಗೆ ಇಲ್ಲಿಯವರೆಗೂ ಸಹ ಕೃತಿಗಳು ದೊರೆತಿಲ್ಲ ಅನ್ನುವಂಥದ್ದು. ಇಷ್ಟು ರನ್ನನ ಬಗ್ಗೆ ಇರುವಂತಹ ವೈಯಕ್ತಿಕ ಮಾಹಿತಿ ಸ್ನೇಹಿತರು. ನೀವು ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಓದ್ತಿರೋ ಇಷ್ಟು ಸಹ ವೈಯಕ್ತಿಕ ಮಾಹಿತಿಗಳಿಂದ ಇಟ್ಕೊಂಡು ಎಲ್ಲವನ್ನೂ ಸಹ ತಿಳ್ಕೊಬೇಕಾಗುತ್ತೆ ಅನ್ನುವಂಥದ್ದು. ನಂತರ ಅಜಿತನಾಥ ಪುರಾಣ ಕೃತಿ ಬಗ್ಗೆ ತಿಳ್ಕೊಳ್ಳೋಣ. 2ನೇ ತೀರ್ಥಂಕರನಾದಂತಹ ಅಜಿತನಾಥನ ಕಥೆಯನ್ನ ಈ ಕೃತಿಯಲ್ಲಿ ಹೇಳಲಾಗುತ್ತೆ. 12 ಆಶ್ವಾಸಗಳಲ್ಲಿ ಈ ಕೃತಿಯನ್ನ ಹೇಳಲಾಗಿದೆ. ಪೊನ್ನ ಶಾಂತಿ ಪುರಾಣವನ್ನು 1000 ಪ್ರತಿಗಳಾಗಿ ಮಾಡಿ ಹಂಚಿದ ಅತಿಮಬ್ಬೆ ಕಥೆಯನ್ನ ರನ್ನ ಹೊಗಳಿದ್ದಾನೆ ಎನ್ನುವಂತಹದ್ದು. ಈ ಕಥೆಯನ್ನ ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. 1000 ಪ್ರತಿಗಳಾಗಿ ಮಾಡಿ ಹಂಚಿದ ಅತಿಮಬ್ಬೆ ಕಥೆಯನ್ನ ಹೊಗಳಿರುವಂತವ್ರು ಯಾರು ಅಂತ ಹೇಳಿದ್ರೆ ರನ್ನನ ಬಗ್ಗೆ ಕೇಳಿರುವಂತಹದನ್ನ ನೋಡಿರ್ಬೋದು. ಇಲ್ಲಿ ನೋಡಿ, ಒಂದು ಅಂಶ ಯಾಕೆ ಇಲ್ಲಿ ಅತಿಮಬ್ಬೆ ಮತ್ತು ಗುಂಡಮಬ್ಬೆ ಅನ್ನುವಂತಹದ್ದು ಬಹಳ ಪ್ರಮುಖ. ಅವ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಮಲ್ಲಯ್ಯ ಮತ್ತು ಪುಣ್ಣಿಮಯ್ಯ ಎಂಬುವಂತಹರು 2 ಜನ ಇರ್ತಾರೆ. ಅವರಿಗೆ ಅದರಲ್ಲಿ ಮಲ್ಲಲ್ಲ ಅನ್ನುವಂತಹ ಇದನ್ನಲ್ಲ, ಅವನಿಗೆ 2 ಜನ ಹೆಂಡತಿಯರು, ಅತಿಮಬ್ಬೆ ಮತ್ತು ಗುಂಡಮಬ್ಬೆ. ಇದರಲ್ಲಿ ಅತಿಮಬ್ಬೆ ಮತ್ತು ಗುಂಡಮಬ್ಬೆಗೆ ನಾಗದೇವ ಅನ್ನುವಂತಹ ಒಬ್ಬ ಗಂಡನಿರ್ತಾನೆ. ಈ ನಾಗದೇವ ಅನ್ನುವಂತಹವನು ಯುದ್ಧದಲ್ಲಿ ಮರಣವನ್ನಪ್ಪಿದಾಗ ಗುಂಡಮಬ್ಬೆ ಸಾಗಮನ ಪದ್ಧತಿಯನ್ನ ಅನುಸರಿಸಿ ಮರಣವನ್ನ ಅಪ್ತಾಳೆ. ಹಾಗಾಗಿ ಈ ತರದ ಒಂದು ಗಂಡನಿಗೋಸ್ಕರ ಹೆಂಡತಿ ಪ್ರಾಣ ಬಿಟ್ಟಿದಂತಹ ಸಾಗಮನ ಪದ್ಧತಿಯನ್ನ ಅನುಸರಿಸೋದಕ್ಕೋಸ್ಕರ ಅತಿಮಬ್ಬೆ ಇದನ್ನ ಅತಿ ಹೆಚ್ಚು ಪ್ರಚಾರವನ್ನ ಮಾಡುವಂತಹದನ್ನು ನೋಡ್ಬೋದು. ರನ್ನ ತನ್ನ ಕೃತಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿರುವಂತಹದನ್ನ ನೋಡ್ಬೋದು. ಏನಂತ ಕೇಳ್ತಾರೆ ಪ್ರಶ್ನೆ ಅಂದ್ರೆ, ಅತಿಮಬ್ಬೆ ಮತ್ತು ಗುಂಡಮಬ್ಬೆಯ ಸಹಗಮನ ಪದ್ಧತಿಯ ಬಗ್ಗೆ ಉಲ್ಲೇಖಗೊಂಡಂತಹ ಕೃತಿ ಯಾವುದು ಅಂತ ಕೇಳಿದ್ರೆ ರನ್ನನ ಕೃತಿಯಲ್ಲಿ ಎನ್ನುವಂತಹದನ್ನ ನೀವು ಹೇಳ್ಬೇಕಾಗುತ್ತೆ. ಯಾವುದು? ಅದು ಅಜಿತನಾಥ ಪುರಾಣ ಅನ್ನುವಂತಹದನ್ನ ಇಲ್ಲಿ ನೋಡ್ಬೋದು. ಅದು ಗುಂಡಮಬ್ಬೆಯ ಸಾಗಮನದ ಪದ್ಧತಿಯ ಕುರಿತು ಇಲ್ಲಿ ವರ್ಣನೆಯನ್ನ ಮಾಡಲಾಗಿದೆ. ಯಾವ ರೀತಿ ಅಂದ್ರೆ, 2 ಒಲಂ ಕುಲವಧುಗಾಚರಿಸಲ್ ಪತಿಯಂ ಪರೋಕ್ಷದೋಳ್ ಅನ್ನುವಂತಹದನ್ನ, ಇದು ಬಹಳ ಪ್ರಸಿದ್ಧವಾದಂತಹ ಸ್ಟೇಟ್ಮೆಂಟ್ ಗುಂಡಮಬ್ಬೆ ಕುರಿತಿರುವಂತಹದ್ದು. ಇಲ್ಲಿ ನೋಡಿ, ಅದನ್ನ ಗುಂಡಮಬ್ಬೆಯನ್ನು ವರ್ಣೀಕರಿಸಲಾಗಿದೆ. ಉತ್ತಮ ಗೋತ್ರೋದ್ಭವೆ ಅನ್ನುವುದು, ಉತ್ತಮ ಗೋತ್ರದಲ್ಲಿ ಹುಟ್ಟಂತವಳು, ಸದ್ರುತೆ ಅನ್ನುವಂತಹದ್ದು, ಮಹಾಸತಿ, ವಿನಯ ಚೂಡಾಮಣಿ ಅನ್ನುವಂತಹದನ್ನ ನಾವು ನೋಡ್ಬೋದು ಸ್ನೇಹಿತರೆ. ಇಷ್ಟು ಸಹ ಯಾರಿಗೆ ವರ್ಣಿಸಲಾಗಿದೆ ಅಂದ್ರೆ ಗುಂಡಮಬ್ಬೆಗೆ ನಾವು ಬಿರುದುಗಳನ್ನ ವರ್ಣಿಸಿರುವಂತಹದ್ದು ನೋಡ್ಬೋದು. ಇದನ್ನು ಕೇಳ್ತಾನೆ, ಉತ್ತಮ ಗೋತ್ರೋದ್ಭವೆ ಅಂತ ಯಾರಿಗಿದೆ ಅನ್ನುವಂಥದ್ದು. ಇಲ್ಲಾಂದ್ರೆ ವಿನಯ ಚೂಡಾಮಣಿ ಅಂತ ಕೇಳ್ಬೋದು. ವಿನಯ ಚೂಡಾಮಣಿ ಅಂತ ಬಿರುದು ಯಾರಿಗಿದೆ ಅನ್ನುವಂಥದ್ದು ಗುಂಡಮಬ್ಬೆಗೆ ಇರುವಂತಹದ್ದು. ಹೀಗೆ ಎಲ್ಲವನ್ನೂ ಸಹ ನಾವು ಬಿರುದುಗಳನ್ನ ನೆನ್ಪಿಟ್ಕೊಬೇಕು ಅನ್ನುವಂತಹದ್ದು. ಇಲ್ಲಿ ಅತಿಮಬ್ಬೆಗೆ ಈ ಬಿರುದುಗಳನ್ನ ಕೊಟ್ಟಿರುವಂತಹದನ್ನ ನಾವು ನೋಡ್ಬೋದು. ಅಂದ್ರೆ ರನ್ನ ಕೃತಿಯಲ್ಲಿ ಹೊಗಳಿರುವಂತಹದನ್ನು. ಅಳುವುದು ಕಿರ್ಚು ಮುಟ್ಟದು ವಿಪುಷಯಿ ಮಹಾಸತಿಯದ್ದು ಮಂಡಲಂ ಅನ್ನುವಂತಹದ್ದು ಅತಿಮಬ್ಬಿ ಹೊಗಳಿಕೆಯನ್ನ ಕೊಟ್ಟಿರುವಂತಹದ್ದು. ಅಳುವುದು ಕಿರ್ಚು ಮುಟ್ಟದು ವಿಷಾಯಿ ಮಹಾಸತಿಯದ್ದು ಮಂಡಲಂ ಅನ್ನುವಂತಹದ್ದು ಹೊಗಳಿಕೆಯನ್ನ ಕೊಟ್ಟಿರುವಂತಹದ್ದು ಸ್ನೇಹಿತರೆ. ಹೀಗೆ ಈ ಕೃತಿಯಲ್ಲಿ ರನ್ನನ ಪ್ರಮುಖವಾದ ಅಂಶಗಳನ್ನ ಅಜಿತನಾಥ ಪುರಾಣದಲ್ಲಿ ನಾವು ನೋಡ್ಬೇಕಾಗತ್ತೆ. ನೋಡ್ಬೋದು. ಇಲ್ಲೇ ಪ್ರಮುಖವಾಗಿ ಪೊನ್ನನ ಶಾಂತಿ ಪುರಾಣವನ್ನು 1000 ಪ್ರತಿಗಳಾಗಿ ಮಾಡಿದ ಅತಿಮಬ್ಬೆಯನ್ನು ವರ್ಣನೆ ಮಾಡ್ತಾನೆ. ಅತಿಮಬ್ಬೆ ಮತ್ತು ಗುಂಡಮಬ್ಬೆಯ ಕಥನವನ್ನ ಈ ಕೃತಿಯಲ್ಲಿ ರನ್ನ ಪ್ರಸ್ತಾಪ ಮಾಡ್ತಾನೆ. ಇಲ್ಲಿ ಅತಿಮಬ್ಬೆಗೆ ಬಿರುದುಗಳನ್ನ ಕೊಡ್ತಾನೆ, ವಿನಯ ಚೂಡಾಮಣಿ ಇವೆಲ್ಲವೂ ಅನ್ನುವಂತಹದನ್ನ. ನಂತರ ಇಷ್ಟು ಅಂಶಗಳಾದ ನಂತರ ಈ ಪುರಾಣದ ಕಾವ್ಯದ ಕೇಂದ್ರವೆಂದರೆ ವಿಮಲವಾಹನಿಗೆ ವೈರಾಗ್ಯ ಉಂಟಾಗುವಂತಹದ್ದು ಅನ್ನುವಂತಹದ್ದನ್ನು. ಈ ವಿಮಲವಾಹನನ ಕಥಾ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಅಜಿತನಾಥ ಪುರಾಣ ಅಂತ ನೀವು ಹಾಕ್ಬೇಕು. ಅವನಿಗೆ ವೈರಾಗ್ಯ ಉಂಟಾಗುವಂತ ಪ್ರಸ್ತಾಪವನ್ನು ಇದರಲ್ಲಿ ಚರ್ಚೆ ಮಾಡಲಾಗುತ್ತೆ. ನೋಡೋಣ, ಕೆಲವೊಂದು ಪ್ರಮುಖವಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡಲಾಗುತ್ತೆ. ಮತಗೆಟ್ಟು ಜೀವ ಧರ್ಮಾಮೃತಮಂ ಸೇವಿಸದೆ ಅಧರ್ಮಮಂ ಸೇವಿಸಿ ದುರ್ಗತಿಗಾಗಿಳಿದು ಅನ್ನುವಂತಹ ಸ್ಟೇಟ್ಮೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ನಂತರ ಎನಿತಂ ಕುಕ್ಕುರಗಾದಿವಾವುದಪ್ಪೆ ಎನಿತಂ ಕಕ್ಕವಿಗಾರ ಇಳಿದಷ್ಟೇ ಅನ್ನುವಂತಹದನ್ನು ನೋಡ್ಬೋದು. ಎನಿತಂ ಕುಕ್ಕರಗುದಿದಪ್ಪೆ ಎನಿತಂ
ಕಕ್ಕವಿಗರದಷ್ಟೇ ಅನ್ನುವಂತಹ ಸ್ಟೇಟ್ಮೆಂಟು. ನಂತರ ಕಡೆಯಿಲ್ಲದ ಸಂಸಾರದ ಕಡೆಗಾಣಲ್ ಬಗೆವೆಯೊಪ್ಪಡೆ ಎನ್ನುತ್ತ ಗೊಡಂಬಡು ಅನ್ನುವಂತಹ ಸ್ಟೇಟ್ಮೆಂಟು. ನಂತರ ಅಂಗಜನ ಸುಖದ ಸಾಮ್ರಾಜ್ಯங்கள் ಶರೀರ ಮಾನಸಗಂತೋ ದುಃಖಂಗಳನೆ ಅನ್ನುವಂಥ ಸ್ಟೇಟ್ಮೆಂಟು. ಲಲಿತ ಲತಾಯಗಳಿಂ ಸುಂದರ ಕಾನನ ಚಂದನ ದ್ರಮಂಗಳಿರ ತಳಿರ್ತ ಶೋಕೆಗಳಿರ ಅನ್ನುವಂತಹದನ್ನು ಇವುಗಳಲ್ಲಿ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟು ಆದಿತ್ಯನಾಥ ಪುರಾಣದಲ್ಲಿ ಕೇಳಬೇಕು ಅಂದ್ರೆ ಕೇಳಕ್ಕೆ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇವೆಲ್ಲ ಪ್ರಮುಖವಾದಂತಹ ಸ್ಟೇಟ್ಮೆಂಟ್ಗಳು ಅನ್ನುವಂತಹದ್ದು. ಮತಿಗೆಟ್ಟು ಜೀವ ಧರ್ಮಾಮೃತಮಂ ಸೇವಿಸದೆ ಅಧರ್ಮಮಂ ಸೇವಿಸಿ ದುರ್ಗತಿಗಳಿಗಾಗಿಳಿದು ಅನ್ನುವಂತಹದ್ದು. ಎನಿತಂ ಕುಕ್ಕಲಿಗದಿದಪ್ಪೆ ಎನಿತಂ ಕಕ್ಕವಿಗರವಿಲ್ದಪ್ಪೆ ಅನ್ನುವಂತಹದಿರ್ಬೋದು. ಇವುಗಳನ್ನೆಲ್ಲ ಸಹ ನೀವು ನೆನಪಿನಲ್ಲಿ ಇಟ್ಕೊಬೇಕು. ನಂತರ ಅಜಿತ ಪುರಾಣದಲ್ಲಿ ಸುಂದರ ಕತೆ ಯಾವ್ದಪ್ಪ ಅಂದ್ರೆ ಸಗರ ಚಕ್ರವರ್ತಿ ಕತೆ ಅನ್ನುವಂತಹ ಇದನ್ನ ಪ್ರಶ್ನೆ ಕೇಳಿದ ಸ್ನೇಹಿತರೆ. ಸಗರ ಚಕ್ರವರ್ತಿ ಕತೆ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಅಜಿತನಾಥ ಪುರಾಣಗಳಲ್ಲಿ ಬರುತ್ತೆ ಅನ್ನುವಂತಹದ್ದು. 3 ಜನ್ಮಗಳ ಕಥೆಗಳನ್ನ ಒಳಗೊಂಡಿದೆ ಈ ಕೃತಿ. ಯಾವುದು? ಅಜಿತನಾಥ ಪುರಾಣ. ಕೇಳಿದಾನೆ 3 ಜನ್ಮಗಳ ಕಥೆಗಳನ್ನ ಒಳಗೊಂಡಂತಹ ಕೃತಿ ಯಾವುದು ಅಂತ ಕೇಳಿದಾನೆ. ನೀವು ಹೇಳ್ಬೇಕು ಅಜಿತನಾಥ ಪುರಾಣ ಅನ್ನುವಂತಹ ನೆನಪಿನಲ್ಲಿ ಇಟ್ಕೊಬೇಕು. ಅದರಲ್ಲಿ ಸಗರ ಚಕ್ರವರ್ತಿ ಕತೆ ಒಳಗೊಂಡಿರುವಂತಹದನ್ನ ನೀವು ನೋಡ್ಬೇಕು. ಇದರಲ್ಲಿ ಮಣಿಕೇತು ಅನ್ನುವಂತಹ ಪಾತ್ರ ಬರುತ್ತೆ. ಸಗರ ಚಕ್ರವರ್ತಿ ಸ್ನೇಹಿತ ಮಣಿಕೇತು ವಿಷದೃಷ್ಟಿ ಎಂಬ ಹೆಸರಿನಲ್ಲಿ ವೈರಾಗ್ಯ ಬೋಧಿಸಲು ಬರುತ್ತಾನೆ ಎನ್ನುವಂತಹದ್ದು. ಮಣಿಕೇತುವಿನ ಪಾತ್ರ ಎಲ್ಲಿ ಬರುತ್ತೆ ಅಂದ್ರೆ ಅಜಿತನಾಥ ಪುರಾಣದಲ್ಲಿ ಎನ್ನುವಂತಹ ನೆನ್ಪಿಡ್ಕೊಬೇಕು. ನಂತರ ನಿಷ್ಕಾರುಣಿಯೇ ಪಸುಮಗ ನಿನ್ನೆದೆ ಮುತ್ತಣ ನಿನ್ನೆದೆರುವಳ್ ಬಾಳ್ಗೆನ್ನದೆ ಅನ್ನುವಂತಹದ್ದು. ಯಮರಾಜ ನಿಷ್ಠುರಾಣಿ ಆದವನು, ಯಮರಾಜನ ಪಾತ್ರವನ್ನ ಬರುತ್ತೆ. ಅವನು ನಿಷ್ಠುರವಾಗಿ ಸಾವಿನ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಇಲ್ಲಿ ಬರುವಂತಹದ್ದು. ನಿಷ್ಕಾರುಣಿಯೇ ಪಸುಮಗ ನೆನ್ನದೆ ಮುತ್ತಣ್ಣ ನೆನ್ನದರಿವಳ್ ಬಾಳ್ಗೆನ್ನದೆ ಅನ್ನುವಂತಹದಿರ್ಬೋದು. ನಂತರ ಮೃತಪಟ್ಟಹಂ ಜಯಪಟ್ಟಹಂ ಚಿತಾಗಿದ್ದೂಮಂ ಜಯಧ್ವಜಂ ಯುವರಾಜನ ವಿಚಿತ್ರ ಧ್ವಜ ಚಿಹ್ನೆಗಳಾಗಿವೆ ಅನ್ನುವಂತಹದ್ದು. ಅಲ್ಲಿ ಸಗರ ಚಕ್ರವರ್ತಿ ಮತ್ತು ಮಣಿಕೇತುವಿನ ಸಂದರ್ಭದಲ್ಲಿ ಬರುವಂತಹದ್ದು ರಾಜನ ವಿಚಿತ್ರ ಧ್ವಜ ಚಿಹ್ನೆಗಳಾಗಿರುವಂತಹದನ್ನು. ಮೃತಪಟ್ಟಹಂ ಜಯಪಟ್ಟಹಂ ಚಿತಾಗಿಗ್ನಿ ಧೂಮಂ ಜಯಧ್ವಜಂ ಅನ್ನುವಂತಹದ್ದು. ನಂತರ ಬಿರ್ದು ನಿನಗೆ ಚತುರ್ದಶರತ್ನಂ ಜಿನೇಶ ಬೆಸಕೈವೆಲ್ಲದಂ ಅವರೆಲ್ಲಂ ಯಮನೊಡನೆ ಹೋದ ಮಕ್ಕಳು ಮತ್ತೆ ಕರೆದು ಎಂದು ಹೇಳಿರುವಂತಹದ್ದು. ಬಿರ್ದು ನಿನಗೆ ಚತುರ್ದಶರತ್ನಂ ಜಿನೇಶ ಬೆಸಕೈದೆಂದು ಅವರೆಲ್ಲಂ ಅನ್ನುವಂತಹದ್ದು. ಯಮದೊಡನೆ ಹೋದ ಮಕ್ಕಳನ್ನು ಮತ್ತೆ ಕರೆತಂದು ಅಂತ ಹೇಳಿರುವಂತಹದ್ದು. ಇದು ಸಹ ಪ್ರಸಿದ್ಧವಾದಂತಹ ಹೇಳಿಕೆ. ಮತ್ತೊಂದು ಶ್ರೀಮಹಿತ ಮಹಿರಾಜ್ಯ ವ್ಯಾಮೋಹದ ಬಗ್ಗೆ ಶರಣ ಕೇಮಾಗಚಿತವನು ಅಂದ್ರೆ ರಾಜ್ಯ ವ್ಯಾಮೋಹವನ್ನ ತೊರೆದು ಸನ್ಯಾಸ ಸ್ವೀಕರಿಸುತ್ತಾನೆ ಎನ್ನುವಂತಹದ್ದು. ಅಂದ್ರೆ ಶ್ರೀಮಹಿತ ಮಹಿರಾಜ್ಯ ವ್ಯಾಮೋಹದ ಮೊನ್ನೆ ಶರಣಗೆಮಗಾಗಿಜಿತ ಅನ್ನುವಂತಹದನ್ನು ಅಂದ್ರೆ ಅವನು ಸನ್ಯಾಸತ್ವವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಈ ಪ್ರಮುಖವಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹದ್ದು. ಸ್ನೇಹಿತರೆ, ಇದೆಲ್ಲ ನಾನು ಪ್ರಸ್ತಾಪ ಮಾಡಿರುವಂತಹ ಪ್ರಸಿದ್ಧವಾದಂತಹ ಹೇಳಿಕೆಗಳು ಶಾಂತಿ ಪುರಾಣದಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಬರುವಂತಹ ಸ್ಟೇಟ್ಮೆಂಟ್ಗಳು. ಇವುಗಳನ್ನೆಲ್ಲವನ್ನು ಸಹ ನೆನಪಿನಲ್ಲಿ ಇಟ್ಕೊಬೇಕಾಗುತ್ತೆ ಅನ್ನುವಂತಹದ್ದು. ಒಂದು ಕಡೆ ಕಥೆಯನ್ನ ತಿಳ್ಕೊಂಡ್ರೆ, ಅದರ ಸಂಕ್ಷಿಪ್ತವಾದ ವಿಷಯಗಳನ್ನು ತಿಳ್ಕೊಂಡ್ರೆ, ಒಂದು ಕಡೆ ಈ ಸಾಲುಗಳೆಲ್ಲವೂ ಸಹ ಬಹುಮುಖ್ಯವಾಗಿ ಕೇಳೋ ಸಾಧ್ಯತೆ ಇರುತ್ತೆ. ನಿಮಗೆ ಕತೆ ಗೊತ್ತಿರುತ್ತೆ, ಬಹುಮುಖ್ಯವಾಗಿ ಎಲ್ಲ ಕಡೆ ಕತೆ ಗೊತ್ತಿರುತ್ತೆ. ಆ ಕೃತಿಯಲ್ಲಿರುವಂತಹ ಪ್ರಮುಖ ಸಾಲುಗಳು ಗೊತ್ತಿರೋದಿಲ್ಲ. ಈ ಸಾಲುಗಳನ್ನೆಲ್ಲ ಈ ತರ ಸಂದರ್ಭಕ್ಕೆ ಅನುಸಾರವಾಗಿ ನೆನ್ಪಿಟ್ಕೊಂಡ ಸಂದರ್ಭದಲ್ಲಿ ಇನ್ನೂ ಹತ್ತಿರ ಸರಳ ಆಗ್ತಾ ಹೋಗುತ್ತೆ ಅಂತ. ನಂತರ ರನ್ನನ ಇನ್ನೊಂದು ಕೃತಿ ಗದಾ ಯುದ್ಧ. ಪಂಪನ ಕಾವ್ಯದ 13ನೇ ಆಶ್ವಾಸ ಇದಕ್ಕೆ ಆಧಾರವಾಗಿರುವಂತಹದ್ದು ಅಂತ ಹೇಳಲಾಗುತ್ತೆ. ನಂತರ ಅಳಂಕಚರಿತ, ಸಾಹಸ ಭೀಮ ಇತ್ಯಾದಿ ಬಿರುದನ್ನು ಪಡೆದಿದ್ದ ಸತ್ಯಾಶ್ರಯನನ್ನು ತನ್ನ ಕಾವ್ಯದ ನಾಯಕನನ್ನಾಗಿ ಮಾಡಿದ್ದಾನೆ ಎನ್ನುವಂತಹದ್ದು. ಅವಾಗಲೇ ಹೇಳ್ತಾ ಇದ್ದೆ, ಸತ್ಯಾಶ್ರಯ ಇರುವ ಬೇಡಂಗ ಇವನ ಆಸ್ಥಾನದಲ್ಲಿ ರನ್ನ ಇದ್ದಂತಹದ್ದು ಅಂತ. ಅವನಿಗೆ ಅಳಂಕಚರಿತ, ಸಾಹಸ ಭೀಮ ಅನ್ನುವಂತಹ ಬಿರುದುಗಳು ಇದ್ವು ಅನ್ನುವಂತಹದ್ದು. ನಂತರ ಸಂಸ್ಕೃತ ನಾಟಕಗಳಾದ ಬಾಸನ ಊರುಭಂಗ, ಭಟ್ಟನಾರಾಯಣ ವೇಣಿ ಸಂಹಾರ ಪ್ರಭಾವ ಈ ಕೃತಿಗಿದೆ ಅನ್ನುವಂತಹದ್ದು. ಒಂದು ಕಡೆ ಪಂಪನ 13ನೇ ಆಶ್ವಾಸ ಆದ್ರೆ, ಇನ್ನೊಂದು ಕಡೆ ಬಾಸನ ಊರುಭಂಗ, ನಂತರ ಭಟ್ಟನಾರಾಯಣನ ವೇಣಿ ಸಂಹಾರ ಕೃತಿಗಳು ಪ್ರಭಾವ ಬೀರಿದೆ ಅನ್ನುವಂತಹದ್ದು. ನಂತರ ಇವನ್ನ ಕೇಳಲಾಗಿದೆ, ಸಾಕಷ್ಟು ಬಾರಿ ಕೇಳಲಾಗಿದೆ ಸ್ನೇಹಿತರ ಪ್ರಶ್ನೆಗಳನ್ನ. ಏನಾದ್ರು ಇನ್ನೂ ಒಂದು ಕೃತಿ ಅಂತಂದ್ರೆ ಭಟ್ಟನಾರಾಯಣ ವೇಣಿ ಸಂಹಾರ ಕೃತಿ ಪ್ರಭಾವ ಬೀರುವಂತಹದನ್ನು ತಿಳ್ಕೊಬೇಕು. ನಂತರ ಸಿಂಹಾವನ ಲೋಕ ಕ್ರಮದಲ್ಲಿ ಕೃತಿಯನ್ನು ರಚನೆ ಮಾಡಿದನೆ ಅಂತ ಹೇಳಲಾಗುತ್ತೆ. ಸಿಂಹಾವನ ಲೋಕನ ಕ್ರಮವೆಂದರೆ ಸಿಂಹವು ಬೇಟೆಯಾಡಿ ತೃಪ್ತಿಗೊಂಡ ಮೇಲೆ ಕಾಡಿನ ದಿಬ್ಬವನ್ನೇರಿ ಆ ಪ್ರದೇಶವನ್ನಿಲ್ಲಿ ಸುತ್ತಲೂ ನೋಡುವ ರೀತಿಯ ನಿರೂಪಣೆಯನ್ನ ಉಳ್ಳಲಾಗಿದೆ ಅನ್ನುವಂತಹದನ್ನ. ಈ ರೀತಿಯಾಗಿ ಸಿಂಹಾವನ ಲೋಕ ಕ್ರಮದಲ್ಲಿ ರನ್ನ ಕೃತಿಯನ್ನು ರಚನೆ ಮಾಡಿರುವಂತಹದ್ದು. ಶಕ್ತಿ ಕವಿ ಅಂತ ಹೇಳ್ಬಿಟ್ಟು ಕುವೆಂಪು ಅವರು ಕರೀತಾರೆ ರನ್ನನನ್ನ. ರನ್ನ ಒಬ್ಬ ಶಕ್ತಿ ಕವಿ ಅಂತ ಹೇಳ್ಬಿಟ್ಟು ಕರೆದಿರುವಂತಹದ್ದು ಒಂದು ಸ್ಟೇಟ್ಮೆಂಟು. ನಂತರ
ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಹೋಗೋಣ. ಆ ತನುಜನುಜರ ವಿಯೋಗದ ಮಹೋಕ್ಷತಂ ನೋಯಿಸಲ್ಕೆ ನೆರೆಯುವುದಂ ಅನ್ನುವಂತಹದನ್ನ, ಇಲ್ಲಿ ಮಕ್ಕಳನ್ನು ಕಳೆದುಕೊಂಡವರು ಎದೆಗೆ ಚುಚ್ಚದ ಆಯುಧ ಈಗ ನಿಜವಾಗಿ ಚುಚ್ಚಿ ಉಪಯೋಗವೇನು ಅನ್ನುವಂತಹ ಸ್ಟೇಟ್ಮೆಂಟು. ತನುಜನುಜರ ವಿಯೋಗದ ಮಹೋಕ್ಷತಂ ನೋಯಿಸಲ್ಕೆ ನೆರೆಯುವಂ ಅನ್ನುವಂತಹ ಸ್ಟೇಟ್ಮೆಂಟು. ನಂತರ ಗುರುವಿನ ನೆತ್ತರಂ ಕುಡಿಯುವನೊಪ್ಪಡೆ ಆವಂ ದ್ವಿಜವಂಶಜಂ ನಿಜವರಜನಂ ನೆತ್ತರಂ ಕುಡಿಯುವನೊಪ್ಪಡೆ ಭೀಮನೇ ಪೀಲ್ದಂ ಅನ್ನುವಂತಹದ್ದು. ಈ ದುರ್ಯೋಧನ ವಿಲಾಪ ಸಂದರ್ಭದಲ್ಲಿ ಬರುವಂತಹ ಮರುಳುಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಸಾಲು ಬರುತ್ತೆ. ಗುರುವಿನ ನೆತ್ತರಂ ಕುಡಿಯುವನೊಪ್ಪಡೆ ಆವಂ ದ್ವಿಜವಂಶಜಂ ನಿಜವರಜನ ನೆತ್ತರಂ ಕುಡಿಯುವನೊಪ್ಪಡೆ ಭೀಮನೇ ಪೀಲ್ದನ್ ಅನ್ನುವಂತಹದ್ದು. ನಂತರ ಮರುಳ ಮಾತಿನೋಳ್ ಪುರಿಲೆ ಅನ್ನುವಂತಹದ್ದು ಭೀಮನಿಗೆ ಲಡ್ಡು ತಿನ್ನಿಸಿದ ಪ್ರಸಂಗದ ನೆನಪಿಸುತ್ತದೆ ಅನ್ನುವಂತಹದ್ದು. ಅದು ಮರುಳುಗಳ ಜೊತೆಗೆ ದುರ್ಯೋಧನ ಮತ್ತೆ ಮರುಳು ಮಾತಾಡುವಂತಹ ಸಂದರ್ಭದಲ್ಲಿ ಈ ಮರುಳುಗಳು ದುರ್ಯೋಧನ ನೆನಪಿಸ್ತವೆ ಅನ್ನುವಂಥ. ಭೀಮನಿಗೆ ಲಡ್ಡಿನಲ್ಲಿ ವಿಷ ಕೊಟ್ಟಿದ್ದ ದುರ್ಯೋಧನ ಅದನ್ನ ನೆನಪಿಸುವಂತಹ ಅಲ್ಲಿ ಬರುವಂತಹ ಸ್ಟೇಟ್ಮೆಂಟ್ ಮರುಳ ಮಾತಿನೋಳ್ ಪುರಿಲೆ ಅನ್ನುವಂತಹದ್ದು. ನಂತರ ಅಸಮಬಲ ಭವದ್ವಿಕ್ರಮ ಮಸಂಭವಂ ಪೆಸರ್ಗೆ ಅನ್ನೋ ಅಭಿಮನ್ಯುವಿನ ಕುರಿತು ಈ ಸ್ಟೇಟ್ಮೆಂಟ್ ಹೇಳುವಂತಹದ್ದು ಇರುವುದು. ಅಸಮಬಲ ಭವದ್ವಿಕ್ರಮ ಮಸಂಭವಂ ಪೆಸರ್ಗೆ ಅನ್ನುವಂತಹದ್ದು. ನಂತರ ಇನ್ನೊಂದು ಲಕ್ಷ್ಮಣ ಕುಮಾರನನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ದುರ್ಯೋಧನ ಹೇಳುವಂತಹದ್ದು ಜನಕಂಗೆ ಜಲಾಂಜನೇಯಂ ತನುಭವಂ ಕಂಡುವುದುಚಿತಮಂ ಅನ್ನುವಂತಹ. ತಂದೆ ಆದಂಥವನಿಗೆ ನೀನು ಫಸ್ಟ್ ನನಗೆ ಜಲಾಂಜನೆಯನ್ನ ಇಡಬಿಟ್ಟು ನಿನಗೆ ಮಗನಿಗೆ ನಾನು ಇಡುವಂತಹ ಸಂದರ್ಭ ಬಂತ ಅನ್ನುವಂತಹದನ್ನ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ಜನಕಂಗೆ ಜಲಾಂಜಲಿಯಂ ತನುಭವಂ ಕಂಡುವುದುಚಿತಂ ಅನ್ನುವಂತಹದ್ದು. ನಂತರ ಆತನ ತಮ್ಮ ದುಶ್ಯಾಸನ ಬಳಿ ಹೋಗುವಂತ ಸಂದರ್ಭ ಅಲ್ಲಿನ ಸಂದರ್ಭವನ್ನು ನೋಡ್ಬೋದು. ನಿನ್ನಂ ಕೊಂದುಂಗಡಮೊಳ ನಿನ್ನಂ ಕೊಂದುವ ನಿಕ್ಕಿ ಕೊಲ್ಲದೆ ಅನ್ನುವಂತಹದನ್ನ, ನಿನ್ನನ್ನು ಕೊಂದಂತವನ್ನ ನಾನು ಕೊಲ್ತೇನೆ ಅನ್ನುವಂತಹದನ್ನ ಇಲ್ಲಿ ದುರ್ಯೋಧನ ದುಶ್ಯಾಸನ ಬಳಿ ಹೇಳ್ತಿರುವಂತಹ ಸಾಲು. ಈ ಸಾಲುಗಳನ್ನು ನೇರವಾಗಿ ಕೇಳೋ ಸಾಧ್ಯತೆ ಇರುತ್ತೆ, ಪ್ರಮುಖವಾದಂತಹ ಸಾಲುಗಳಾಗ್ತವೆ. ಇನ್ನೊಂದು ನೋಡ್ಬೋದು, ಜನನೀ ಸ್ತನ್ಯಮ ನಾನುಂಡೆಂ ಬಿಳಕ್ಕೆನಿ ಸೋಮಾಮೃತಮಂ ದಿವ್ಯ ಭೋಜನಂ ವೆಂಬಿ ಅನ್ನುವಂತಹದ್ದು. ಮತ್ತೆ ದುಶ್ಯೋಧನನ ಪ್ರೀತಿಯ ಮೇಲೆ ಆಡ್ತಿರುವಂತಹದ್ದು ಮಾತು. ಜನ್ನಿಸ್ತನ್ಯಮಂ ಉಂಡೆನಾಂ ಬಳಿಕ್ಕೆನಿ ಸೋಮಾಮೃತಮಂ ದಿವ್ಯ ಭೋಜನಂ ವೆಂಬಿ ಅನ್ನುವಂತಹ ಸಾಲು ಸ್ನೇಹಿತರೆ, ಇದನ್ನು ಕೇಳೋ ಸಾಧ್ಯತೆ ಇರುತ್ತೆ. ನಂತರ ಅನುಜನ ನೆತ್ತರ ನಿಂಚಿದನ ನೆತ್ತರಂ ಜೀವ ಸಹಿತ ಮಿಂಟದೆ ದುರ್ಯೋಧನ ಎಂಬ ಪೆಸರ್ಗೆ ಅನ್ನುವಂಥದ್ದು. ಕೋಪದಲ್ಲಿ ಭೀಮನಿಗೆ ಹೇಳ್ತಿರುವಂತಹ, ನನ್ನ ತಮ್ಮಂದಿರನ್ನು ಇಷ್ಟು ಜನ ಸಾಯಿಸ್ತಿದೆಯಲ್ಲಪ್ಪ, ನಿನ್ನನ್ನು ನಾನು ಸಾಯಿಸದಲೇ ನಿನ್ನ ನೆತ್ತರವನ್ನು ಕುಡಿದಲೇ ಬಿಡೋದಿಲ್ಲ ಅನ್ನುವಂತಹದನ್ನ ಹೇಳ್ತಿರುವಂತಹದ್ದು. ನಂತರ ಕರ್ಣನ ಬಗ್ಗೆ ಹೇಳ್ತಿರುವಂತಹದ್ದು, ಅವನು ದುಶ್ಯಾಸನು ನೀನು ಮೂವರೇ ಇದ್ದಲ್ಲ ಅನ್ನುವಂತಹದನ್ನ ಹೇಳ್ತಿರುವಂತಹದ್ದು. ಅಂದ್ರೆ ದುರ್ಯೋಧನ, ಕರ್ಣ, ದುಶ್ಯಾಸನ ಬಗ್ಗೆ 3 ಜನನ ಬಗ್ಗೆ ಹೇಳ್ತಿರುವಂತಹದ್ದು. ಕರ್ಣನ ಬಗ್ಗೆ ಹೇಳ್ತಾ ಇದ್ದಾನೆ. ನಂತರ ನಯನದೊಳಮೆರ್ದೆಯೊಳಕಂ ನಿನ್ನೆಯ ರೂಪಿರ್ದುಪುದು ಅನ್ನುವಂತಹದ್ದು. ಕರ್ಣನ ಕಳಕೊಂಡ ದುಃಖದಲ್ಲಿ ದುರ್ಯೋಧನ ಮಾತನಾಡುವಂತಹದ್ದು. ನಯನದೊಳಮೆರ್ದ ನಿನ್ನೆಯ ರೂಪಿರ್ದುಪುದು ಅನ್ನುವಂತಹ ಸಾಲು. ನಂತರ ತರಣೀತನೆಯನೆಂದು ಸ್ಮರಣದೆ ಕೈಯಾದು ಗುಣ್ಣವೆನ್ನ ಶೋಕ ಮಹಾಸಾಗರಮಂ ಎಂದು ಶೋಕದ ದುರ್ಯೋಧನ ಕರ್ಣನ ಬಗ್ಗೆ ಹೇಳ್ತಿರುವಂತಹದ್ದು. ನಂತರ ಎನಿತುಂ ದ್ರೌಪದಿ ಮುಕ್ತ ಕೇಶಿ ನಮವೋಳ್ ತದ್ದುಮಂ ಕಂಡುಕಂ ಅನ್ನುವಂತಹದ್ದು. ಧರ್ಮರಾಯನ ಕೋಪಗೊಂಡಾಗ ಭೀಮ ಹೇಳ್ತಿರುವಂತಹ ಸಾಲು. ಎನಿತುಂ ದ್ರೌಪದಿ ಮುಕ್ತ ಕೇಶಿ ನಮವೋಳ್ ತದ್ದುಮಂ ಕಂಡುಕಂ ಅನ್ನುವಂತಹದ್ದು. ನಂತರ ಆನುಂ ವಿಧೇಯನಲ್ಲಂ ನೀನುಂ ಗುರುವಲ್ಲಂ ಇಂದಿನೊಂದಿಂತು ಹೊಸೆದೋಳ್ ಅನ್ನುವಂತಹದ್ದು. ಆನುಂ ವಿಧೇಯನಲ್ಲಂ ನೀನುಂ ಗುರುವಲ್ಲಂ ಇಂದಿನೊಂದಿಂದು ಹೊಸದೊಳ್ಳ ಅನ್ನುವಂತಹದ್ದು. ನಂತರ ಅನಿಬಲ್ ತನೆಯ ದುಃಖವನ್ನು ಅನುಭವಿಸಿ ಎಣಂ ಪೋಗದೆಮ್ಮೆಸುಗಳ ಅನ್ನುವಂತಹದ್ದು. ಗಾಂಧಾರಿ ಭೀಮನಲ್ಲಿ ಬೇಡುತ್ತಿರುವಂತಹ ಒಂದು ಪ್ರಸಂಗ. ನಂತರ ಮೀಂಗುಲಿವಕ್ಕಿ ಕೊಳನೋಳ್ ಮೀನ್ಗೆರುಗುವ ತೆರದಿನ್ನೆರಗಿ ನೋಡಿಲ್ದಿಲ್ದಂ ಅನ್ನುವಂಥ ಈ ಸಾಲು ಪ್ರಶ್ನೆ ಆಗಿದೆ ಸ್ನೇಹಿತರೆ, ನೆನಪಿನಲ್ಲಿಟ್ಕೊಳ್ಳಿ. ಮೀಂಗುಲಿವಕ್ಕಿ ಕೊಳನೋಳ್ ಮೀನ್ಗೆರಗುವ ತೆರದಿನ್ನೆರಗಿ ನೋಡಿಲ್ಲದೆಂ ಅನ್ನುವಂಥದ್ದು ಯಾವ ರೀತಿಯಾಗಿತ್ತಪ್ಪ ಅಂದ್ರೆ, ಮಿಂಚುಳ್ಳಿ ಅಕ್ಕಿ ಮೀನನ್ನು ತಿನ್ನುವ ರೀತಿ ಭೀಮನಿಗೆ ದುರ್ಯೋಧನ ಇರುವುದು ತಿಳಿಯಿತು ಅನ್ನುವಂತಹದ್ದು. ಮಿಂಚುಳ್ಳಿ ಅಕ್ಕಿ ಮೀನು ನೀರಿನೊಳಗೆ ಇರೋದನ್ನ ಹೇಗೆ ಕಾಣುತ್ತೋ ಆ ರೀತಿ ಭೀಮನಿಗೆ ದುರ್ಯೋಧನ ನೀರಿನಲ್ಲಿ ವೈಶಂಪಾಯನ ಸರೋವರದಲ್ಲಿ ಇರುವಂತಹದ್ದು ಕಾಣ್ತು ಅನ್ನುವಂತಹದನ್ನ ಇಲ್ಲಿ ವರ್ಣಿಸಿರುವಂತ ಈ ಸಾಲು ಇಂಪಾರ್ಟೆಂಟ್, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಂತರ ಭರತಾನ್ವಯದೊಳೊಂದಿನೆಡೆಯೋಳ್ ಸಾಪತ್ಯದೋಳ್ ಬಡ್ಡುದು ತಾತ್ಸರವಿಲ್ಲ
ಅನ್ನುವಂತಹದ್ದು ಯುಧಿಷ್ಠಿರ ನುಡಿಯುವಂತಹ ಸಾಲು. ಭರತಾನ್ವಯ ದೋಳದಿಂದ ನಡೆಯೋಳ್ ಸಾಪಾತ್ಯದೋಳ್ ಒಡ್ಡುದು ಸರವಿಲ್ಲ ಅನ್ನುವಂತಹದನ್ನು. ಇನ್ನೊಂದು ಭೀಮದ ಆಕ್ರೋಶದ ಮಾತು ಹೇಗಿರುತ್ತೆ ಅಂದ್ರೆ, ಭವಧನುಜರ ನುಣಿಯಂ ಸವಿ ನೋಡಿದೆ ನಾನೇ ನಿನ್ನ ಬಲ ಜಲನಿಧಿಯಂ ಅನ್ನುವಂತಹದ್ದು ಸಾಲು. ಮತ್ತೆ ದುರ್ಯೋಧನಿಗೆ ಟೀಕಿಸುವಂತಹದ್ದು, ಮೂದಲಿಸುವಂತಹ ಮಾತು, ಜಲದೋಳ್ ನೀನಿರ್ಪವೋಳ್ ನೀ ಕೊಳದೊಳೆ ಒಲಮಿಗಿಲ್ದು ಕೂಟ ಅಕಟ ಅನ್ನುವಂತಹದ್ದು. ಜಲದೋಳ್ ಮೀನಿರ್ಪವೋಳ್ ನೀನ್ ಕೊಳದೊಳೆ ಒಲಮಿಗಿಲ್ದು ಅಕಟ ಅನ್ನುವಂತಹದ್ದು. ಇದು ದುರ್ಯೋಧನಿಗೆ ಭೀಮ ಹೇಳುತ್ತಿರುವಂತಹ ಆಕ್ರೋಶದ ಮಾತುಗಳು. ಇನ್ನೊಂದು, ಹರಿಸಂಧಾನಕ್ಕೆಂದಗಡಿಸಿದ ಅಹಂಕಾರ ಮೆಲ್ಲೋಯ್ತು ಅಂತ ಹೇಳಿದಂತ ಶ್ರೀಕೃಷ್ಣನ ಹರಿಸಂಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಹಂಕಾರ ಎಲ್ಲೋಯ್ತು ಅಂತ ಮತ್ತೆ ಭೀಮ ದುರ್ಯೋಧನಿಗೆ ಪ್ರಶ್ನೆ ಮಾಡ್ತಿರುವಂತಹದ್ದು. ಇನ್ನೊಂದು, ಎಯ್ದೆ ಕಾಯಿಸರೊಳ್ಳೆ ಕೋರ್ ಕುದಿಸುವಂತೆ ಕುದಿಯುವುದು ಅನಿಮಿಷ ತೆತಿಗಳು ಅನ್ನುವಂತಹದ್ದು. ಎಯ್ದೆ ಕಾಯ್ದ ಹೆಸರಲ್ಲಿ ಕೂಳ್ ಕುದಿದಂತೆ ಕುದಿಯುವುದು ಅನಿಮಿಷ ತತಿಗಳು. ಇದು ಪ್ರಸಿದ್ಧವಾದಂತಹ ಸಾಲು ಸ್ನೇಹಿತರೆ. ಕೂಳ್ ಕುದಿದೊಡೆ ಕುದಿಯುವುದು ಅನಿಮಿಷ ತತಿಗಳು ಅನ್ನುವಂತಹದ್ದು. ಈ ಸಾಲನ್ನು ಸಹ ನೆನ್ಪಿಟ್ಕೊಳ್ಳಿ. ಸರೋವರದಿಂದ ಭೀಮ ಬರುವಂತಹ ಒಂದು ವರ್ಣನೆಯನ್ನ ಕೊಡಲಾಗಿದೆ. ರಸಯಿಂ ಕಾಲಾಗ್ನಿ ರುದ್ರಂ ಪರಮಡುವಂತೆ ಸರೋ ಮಧ್ಯದಿಂ ಅನ್ನುವಂತಹದನ್ನ ಸಾಲು. ಕೂಳ್ ಕುದಿದೊಡೆ ಕುದಿಯುವಂತಹ ನಿಮಿಷ ತತಿಗಳು, ಇದು ಸಹ ಪ್ರಶ್ನೆ ಆಗಿದೆ. ರಸೈಂ ಕಾಲಾಗ್ನಿ ರುದ್ರ ಪರಮಡುವಂತೆ ಸರೋವರ ಮಧ್ಯದಿಂ ಅನ್ನುವಂತಹದ್ದು ಪ್ರಶ್ನೆ ಆಗಿದೆ. ಇದನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಅದು ಪ್ರಶ್ನೆ ಆಗೋ ಸಾಧ್ಯತೆ ಇದೆ. ಇನ್ನೊಂದು, ಪವನಜನ್ಯ ಸಮಲ್ತಿದ್ದು ಅವನಾನಮ ಪೊಡೆ ಮಠಮಿದ್ದ ನೋಡುವೆದೆಂ ಅನ್ನುವಂತಹದ್ದು. ಉಪಪಾಂಡವರ ತಲೆ ತಂದಾಗ ಈ ವರ್ಣನೆ ಬರುವಂತಹದ್ದು. ಪವನ ಜನನಸ್ಯ ಮಳ್ತಂದು ಅವನಾವನಮ ಪೊಡೆ ಮಠಮಿದ್ದ ನೋಡುವುದೇ ಅನ್ನುವಂತಹದ್ದು. ನಂತರ ಪಂಕಜಮುಂ ಸೌರುಧ್ವನೆಯ ಪಂಕಜಮುಂ ಮುಗಿದನ್ನಂ ಅನ್ನುವಂತಹದ್ದು. ಈ ಸಾಲು ಬಹಳ ಮುಖ್ಯವಾಗಿತ್ತು. ಇನ್ನೊಂದು ಈ ಸಾಲ ಇದೆ, ಕುರುಕುಲರ್ಕನುಂ ಅರ್ಕನುಂ ಅರ್ಕಮೆಸ್ ಅಸ್ತಮೇದಿದ ಅನ್ನುವಂತಹ ಸಾಲು ಸಹ ಸ್ನೇಹಿತರೆ ಬಹಳ ಮುಖ್ಯವಾದ, ಇದನ್ನು ಸಹ ಕೇಳೋ ಸಾಧ್ಯತೆ ಇರುತ್ತೆ. ಇಷ್ಟು ರನ್ನನ ಕಾವ್ಯದಲ್ಲಿ ಬರುವಂತಹ ಪ್ರಮುಖವಾದಂತಹ ಸಾಲುಗಳು. ಇದು ಕುರುಕುಲಾರ್ಕನುಂ ಅರ್ಕನುಂ ಅಸ್ತಮೇದಿದ ಅನ್ನುವಂತಹದ್ದು ದುರ್ಯೋಧನ ಯಾವ ರೀತಿಯಾಗಿ ಮರಣವನ್ನಪ್ಪಿದ, ಸಾವನ್ನಪ್ಪಿದ ಅನ್ನುವಂತಹದನ್ನ ಸೂರ್ಯನ ಅಸ್ತಂಗತತೆಯೊಂದಿಗೆ ಇದನ್ನ ರನ್ನ ವರ್ಣಿಸಿದಾನೆ. ಇದು ಬಹಳ ಮುಖ್ಯ, ಇದನ್ನ ಅರ್ಥ ಮಾಡ್ಕೊಬೇಕು. ಇನ್ನೆಲ್ಲ ಪ್ರಮುಖವಾದಂತಹ ಸಾಲುಗಳನ್ನ, ವಿವರಣೆಗಳನ್ನ ನಿಮಗೆ ನಾನು ಇಲ್ಲಿ ಚರ್ಚೆಯನ್ನ ಮಾಡಿದ್ದೀನಿ ಸ್ನೇಹಿತರೆ. ಇವುಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವುದು ಅಂದ್ರೆ ಮೀಂಗುಲಿ ಇಕ್ಕಿದಂ ಅನ್ನುವಂತಹದ್ದು, ಕುರುಕುಲನ ಅರ್ಕಂ ಅಸ್ತಮೇದಿದರು ಅನ್ನುವಂತಹದ್ದು, ರಸೈಂ ಕಾಲಾಗ್ನಿ ರುದ್ರಂ ಪರಮಡುವಲ್ ಅನ್ನುವಂತಹದ್ದು, ಕೂಳ್ ಕುದಿದೊಡೆ ಕುದಿಯುವುದು ಅನಿಮಿಷ ತತಿಗಳನ್ನುವಂತಹದ್ದು, ಇವೆಲ್ಲ ರನ್ನನ ಪ್ರಮುಖ ಸಾಲುಗಳು ಕಾವ್ಯ ಗದಾಯುದ್ಧದಲ್ಲಿ ಬರುವಂತಹದ್ದು. ಇವನ್ನೆಲ್ಲ ನೆನಪಿಟ್ಕೊಳ್ಳಿ. ನಂತರ BM ಶ್ರೀ ಅವರು ಒಂದು ಪ್ರಸಿದ್ಧವಾದ ಮಾತನ್ನು ಹೇಳ್ತಾರೆ. ಪಂಪನು ಈ ಗದಾಯುದ್ಧದ ನಿಜವಾದ ನಾಯಕನನ್ನು ಮಹಾನುಭಾವನನ್ನು ನೋಡಿದರೆ ಶಿಷ್ಯಾದಿಚ್ಛೇತ್ ಪರಾಜಯ ಎಂದು ಹೇಳಿ ಆನಂದ ಪಡುತ್ತಿದ್ದನು ಎಂಬ BM ಶ್ರೀ ಅವರ ಮಾತು ಅನ್ನುವಂತಹದ್ದು. ಅಂದ್ರೆ ಏನಾದ್ರೂ ಈ ಭಾಗವನ್ನ ನೋಡಿದ್ರೆ ರನ್ನನಿಗೆ ಶಿಷ್ಯಾದಿಚ್ಛೇತ್ ಪರಾಜಯಂ ಎಂದು ಹೇಳಿ ಆನಂದವನ್ನ ಪಡ್ತಿದ್ದ ಪಂಪ ಅನ್ನುವಂತಹದನ್ನ, ಇದನ್ನ ರನ್ನನ ಕೃತಿಯ ಬಗ್ಗೆ BM ಶ್ರೀ ಅವರು ಹೇಳಿರುವಂತಹ ಮಾತಾಗಿದೆ ಅನ್ನುವಂತಹದ್ದು. ಇಷ್ಟು ಸ್ನೇಹಿತರೆ, ಇಲ್ಲಿಯವರೆಗೂ ಸಹ ಒಟ್ಟು ಭಾಗ 1ರಲ್ಲಿ ಹಳಗನ್ನಡವನ್ನ ಏನೆಲ್ಲ ವಿಷಯಗಳಿಂದ ಓದಬೇಕು, ಎಷ್ಟೆಲ್ಲ ಸಾಲುಗಳಿದಾವೆ ಅನ್ನುವಂತಹ ಕುರಿತು ತರಗತಿಯನ್ನ ಮಾಡಿರುವಂತಹದನ್ನ ನೋಡ್ಬೋದು ಸ್ನೇಹಿತರೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹಳಗನ್ನಡ ಓದು ತರಗತಿಯನ್ನ ಈಗ ತಾನೇ ನೋಡ್ಕೊಂಡ್ಬಂದ್ರಿ. ಇಲ್ಲಿಯವರೆಗಿದು ಭಾಗ 1 ಆಗಿರುತ್ತದೆ. ನಂತರ ಬರುವಂತಹ ಹಳಗನ್ನಡ ಕವಿಗಳ ಕೃತಿಗಳು ಮತ್ತೆ ಅವೆಲ್ಲ ಅದರ ವೈಶಿಷ್ಟ್ಯಗಳು, ಅದನ್ನ ಹೇಗೆ ಓದಬೇಕು ಅನ್ನುವಂತಹದನ್ನ ಮುಂದಿನ ಭಾಗದಲ್ಲಿ ಅದನ್ನ ತರ್ತಾ ಇದ್ದೀನಿ ಸ್ನೇಹಿತರೆ. ಈ ಭಾಗದಲ್ಲಿ ನೀವು ಕೇಳಿದಂತಹ ತರಗತಿಯಲ್ಲಿ ಯಾವುದಾದರೂ ಗೊಂದಲಗಳಿದ್ರೆ, ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಕಾಮೆಂಟ್ ಮುಖಾಂತರ ವಿಷಯಗಳನ್ನು ಹಂಚ್ಕೊಳ್ಳಿ. ಅದನ್ನ ಮುಂದಿನ ಭಾಗದಲ್ಲಿ ನಾನು ಸುಧಾರಣೆಯನ್ನ ಮಾಡಿಕೊಂಡು ತರಗತಿಗಳನ್ನ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಎಲ್ಲರೂ ಈ ತರಗತಿಗಳನ್ನ ಕೇಳ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ.